ಸಂಸ್ಕೃತಿ ಸಂವಾದ ಬಳಗ ಚೌಡಮ್ಮದೇವಿ ಟ್ರಸ್ಟ್ ಆಯೋಜಿಸಿರುವ ಈ ನಾರಾಯಣಗುರು ಚಿಂತನೆಗಳ ರಾಜ್ಯ ಮಟ್ಟದ ವಿಚಾರಕ ಮಟ್ಟದ ಅಧ್ಯಕ್ಷತೆ ವಹಿಸಿರುವ ಸ್ನೇಹಿತರಾದ ನಾಗರಾಜ ನೆಲಿಗೆ ಅವರೇ, ಈಗಷ್ಟೇ ಈ ಕಮ್ಮಟವನ್ನು ಉದ್ಘಾಟಿಸಿ ಇನ್ನು ನಿರ್ಗಮಿಸಿರುವ ಹಿರಿಯರಾದ ಶ್ರೀ ಕ್ಷೇತ್ರ ಸಿಗಂದೂರಿನ ಧರ್ಮದರ್ಶಿಗಳಾದ ಡಾಕ್ಟರ್ ಎಸ್ ರಾಮಪ್ಪನವರನ್ನು ನೆನೆಸುತ್ತಾ, ಈ ಶಿಬಿರದ ಸಂಚಾಲಕರಾದ ಡಾಕ್ಟರ್ ಮೋಹನ್ ಚಂದ್ರಗುತ್ತಿಯವರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಬಂಧುಗಳೇ, ಮೊದಲಿಗೆ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜಿಸಿರುವ ಹಳೆ ಪೈಕಿ ಜೀವರ ಸಂಸ್ಕೃತಿ ಸಂವಾದ ಬಳಗಕ್ಕೆ ಮತ್ತು ಅದಕ್ಕೆ ಸಹಕಾರವನ್ನು ನೀಡಿರುವ ಚೌಡಮ್ಮದೇವಿ ಟ್ರಸ್ಟಿಗೆ ನನ್ನ ಪೂರಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮೋಹನ್ ಚಂದ್ರಗುತ್ತಿಯವರು ಇಲ್ಲಿ ಯಾಕೆ ಈ ಕಮ್ಮಟವನ್ನು ಆಯೋಜಿಸಿದೆ ಅನ್ನೋದಕ್ಕೆ ಕಾರಣವನ್ನು ಕೊಟ್ಟರು. ಇಲ್ಲಿ ಪ್ರಶಾಂತವಾದ ವಾತಾವರಣ ಇದೆ, ಊಟ ವಸತಿ ಸೌಲಭ್ಯಗಳಿದೆ, ಅದಕ್ಕಾಗಿ ಇಲ್ಲಿ ಇದನ್ನು ಹಮ್ಮಿಕೊಂಡಿದ್ದೇನೆ. ನಾನು ಈ ಕ್ಷೇತ್ರವನ್ನು ತಿಳಿದುಕೊಂಡಾಗೆ ಮತ್ತು ಇಲ್ಲಿಗೆ ಬಂದು ನಾನು ಒಂದು ಸುತ್ತು ದೇವಸ್ಥಾನವನ್ನು ಸುತ್ತಿ ಬಂದ ನಂತರ ನನಗನಿಸುವುದು ನಾರಾಯಣಗುರು ಚಿಂತನೆಗಳ ಕಮ್ಮಟವನ್ನು ಏರ್ಪಡಿಸಿ ಇದಕ್ಕಿಂತ ಒಂದು ಪ್ರಶಸ್ತವಾದ, ಯೋಗ್ಯವಾದ, ಅರ್ಹತೆಯುತ ಕ್ಷೇತ್ರ ಇನ್ನೊಂದಿಲ್ಲ ಅಂತ ನನಗೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾರಾಯಣಗುರು ಕಲ್ಪನೆಯಲ್ಲಿ ದೇವಸ್ಥಾನ ಹೇಗಿರಬೇಕಿತ್ತು, ಯಾರು ಮಾಡಬೇಕು, ಅಲ್ಲಿ ಯಾರು ಪೂಜೆ ಮಾಡಬೇಕು, ಯಾರು ಆಡಳಿತ ಇರಬೇಕಂತ ಬಯಸಿದ್ರು, ಅವೆಲ್ಲವೂ ಚೌಡೇಶ್ವರಿ ಸಿಗಂದೂರು ಕ್ಷೇತ್ರದಲ್ಲಿ ಇದೆ. ಬಹುಶಃ ನಾರಾಯಣ ಗುರುಗಳು ಇದ್ದರೂ ಕೂಡ ಅವರು ಇಲ್ಲಿ ಬಂದು ಈ ಕ್ಷೇತ್ರಕ್ಕೆ ಹರಸಿ ಹೋಗ್ತಾ ಇದ್ದಾರೆ. ಅದರಿಂದ ನಾನು ಇಂಥದ್ದೊಂದು ಪ್ರಯತ್ನವನ್ನು ಮಾಡಿದ ಆ ಕಾಲದಲ್ಲಿ ನನಗೆ ಗೊತ್ತಿಲ್ಲ ಈ ಸಿಗಂದೂರು ಕ್ಷೇತ್ರ ಯಾವ ವರ್ಷ ಇದು ಸ್ಥಾಪನೆ ಆಯಿತು ಅಂತ. ಆ ಕಾಲದಲ್ಲಿ ಅವರು ಸ್ಥಾಪಿಸಿದವರು, ಇದನ್ನು ಮಾಡಿದವರು ನಾರಾಯಣ ಗುರುಗಳನ್ನು ಓದಿದ್ದರ ಇಲ್ವಾ ಅದು ನನಗೆ ಗೊತ್ತಿಲ್ಲ. ನಾರಾಯಣ ಗುರುಗಳು 1888ರಲ್ಲಿ ಅರೋವಿಪುರಂನಲ್ಲಿ ಒಂದು ಶಿವನ ಲಿಂಗವನ್ನು ಸ್ಥಾಪಿಸಿ ಮೊದಲ ಬಾರಿಗೆ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದರು. ಅವರ ಕೊನೆಯ ದೇವಸ್ಥಾನ 1917ರಲ್ಲಿ ಆಗಿತ್ತು. ಅಲ್ಲಿವರೆಗೆ 64 ದೇವಸ್ಥಾನಗಳನ್ನು ಕೇರಳದ ತುಂಬ ಮತ್ತು ಕರ್ನಾಟಕದ ಕುದ್ರೋಳಿಯಲ್ಲಿ ಸ್ಥಾಪಿಸಿದರು. ಅವರ ಕಲ್ಪನೆ ಏನಿತ್ತು, ನನ್ನ ಪ್ರಕಾರ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ಸಿಗಂದೂರು ಕ್ಷೇತ್ರವನ್ನು ಸ್ಥಾಪನೆ ಮಾಡಿದ ಹಿರಿಯರಲ್ಲೂ ಕೂಡ ಇತ್ತು ಅಂತ ನಾನು ತಿಳ್ಕೊಂಡಿದ್ದೆ. ಆ ಸ್ಥಾಪನೆ ಮಾಡಿದಾಗ ಅದರ ವಿರುದ್ಧ ಹುಟ್ಟುಕೊಂಡ ಒಂದು ವರ್ಗ ಸಮುದಾಯ ಹೇಗೆ ನಾರಾಯಣ ಗುರುಗಳ ತತ್ವವನ್ನು ಅವರು ಸ್ಥಾಪಿಸಿದ ದೇವಸ್ಥಾನವನ್ನು ವಿರೋಧಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು, ಬಹಳ ತಡವಾಗಿ ಇಲ್ಲಿ ಕೂಡ ಆ ಪ್ರಯತ್ನ ನಡೆಯಿತು. ನಾನು ಕೂಡ ಗಮನಿಸಿದೆ. ಅದರಿಂದ ಈ ಕ್ಷೇತ್ರವನ್ನು ಇಲ್ಲಿ ಈ ಕಮ್ಮಟವನ್ನು ಇಲ್ಲಿ ಏರ್ಪಡಿಸಿದ್ದು ಬಹಳ ಅರ್ಥಪೂರ್ಣ ಅಂತ ನಾನು ತಿಳ್ಕೊಂಡಿದ್ದೆ. ನನಗಂತೂ ಬಹಳ ಖುಷಿ ಆಯಿತು. ನನಗೆ ಬಹಳ ಇಂಥದ್ದೊಂದು ಇಲ್ಲಿ ನಡೆಸಿದ ಕಮ್ಮಟದಲ್ಲಿ ಭಾಗವಹಿಸಿ ನಿಜವಾಗಿ ನನಗೆ ಬಹಳ ಹೆಮ್ಮೆ ಇದೆ. ಇವತ್ತು ಮೋಹನ್ ಚಂದ್ರಗುತ್ತಿಯವರು ಬಹಳ ಸೂಕ್ಷ್ಮವಾಗಿ ಇವತ್ತಿನ ನಮ್ಮ ಸುತ್ತ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಮತ್ತು ನಾವು ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಎನ್ನುವುದನ್ನು ಸೂಕ್ಷ್ಮವಾಗಿ ಅವರು ಹೇಳಿದರು. ನಮ್ಮ ತಪ್ಪು ಏನಾಗ್ತಾ ಇದೆ ಅಂದರೆ, ನನ್ನ ಪ್ರಕಾರ ನಾನು ಬಹಳ ಕಡೆ ಇದನ್ನು ಹೇಳಿದ್ದೇನೆ, ನಾವು ಜಾತ್ಯತೀತದ ಬಗ್ಗೆ ಮಾತಾಡ್ತೇವೆ. ಧರ್ಮವನ್ನು ಬಿಟ್ಟು ಜಾತ್ಯತೀತೆಯನ್ನು ಕಟ್ಟಲಿಕ್ಕೆ ಆಗುತ್ತೆ. ಇದು ಮೂಲಭೂತ. ಇದು ನನ್ನ ಅಭಿಪ್ರಾಯ. ಈ ಅಭಿಪ್ರಾಯಕ್ಕೆ ಬರಲು ಕಾರಣ ಏನು ಅಂದರೆ, ನಾರಾಯಣ ಗುರುಗಳ ಅಭಿಪ್ರಾಯ ಕೂಡ ಇದೇ ಆಗಿದೆ. ನೀವು ನಾರಾಯಣ ಗುರುಗಳ ಚರಿತ್ರೆಯನ್ನು ಅಧ್ಯಯನ ಮಾಡಿದರೆ, ನಾರಾಯಣ ಗುರು ಚಳವಳಿ ಪ್ರಾರಂಭ ಕೇರಳದಲ್ಲಿ ನಡೀತಾ ಇತ್ತು, ಧಾರ್ಮಿಕ ಚಳವಳಿಯಲ್ಲಿ. ಅದಕ್ಕೆ ಒಂದು ಸಾಮಾಜಿಕ ಆಯಾಮ ಬಹುಶಃ ಗುರುಗಳ ತಲೆಯಲ್ಲಿ ಅವರು ಇನ್ನೂ ಅದನ್ನು ಪ್ರಾರಂಭ ಮಾಡಿರ್ಬೇಕು. ಅವರು ದೇವಸ್ಥಾನ ಸ್ಥಾಪನೆ ಮಾಡ್ತಾನೆ ಹೋಗಿದ್ರು. ಇದರ ಕಲ್ಪನೆ ಮೊದಲು ಹುಟ್ಟುಕೊಂಡಿದ್ದು ಡಾಕ್ಟರ್ ಪದ್ಮನಾಭ ಪಲ್ಕು ಅಂತ. ಡಾಕ್ಟರ್ ಪದ್ಮನಾಭ ಪಲ್ಕು ನೀವೆಲ್ಲ ಸೇರಿದ್ರಲ್ಲ, ನಿಮ್ಮಂತ ಈಗ ನೀವು ಇನ್ನೂ ಪ್ರಾಥಮಿಕ ಹಂತದಲ್ಲಿದೆ. ನೀವೆಲ್ಲರೂ ಒಬ್ಬರು ನಾರಾಯಣ ಗುರು ಆಗಲಿಕ್ಕೆ ಆಗುದಿಲ್ಲ. ನಮಗೆ ನಾರಾಯಣ ಗುರು ಒಬ್ಬರೇ.
ಆದರೆ ನಾವೆಲ್ಲರೂ ಒಬ್ಬ ಪದ್ಮನಾಭ ಪಲ್ಪು ಆಗ್ಬೋದು. ಡಾಕ್ಟರ್ ಪದ್ಮನಾಭ ಪಲ್ಪು ಕೇರಳದಲ್ಲಿ ಈಳವ ಕುಟುಂಬದಲ್ಲಿ ಹುಟ್ಟಿದವರು. ಅವರ ತಂದೆ ನನ್ನ ಮಕ್ಕಳನ್ನು ಮೆಡಿಕಲ್ ಓದಿಸಬೇಕು, ನನ್ನ ಮಕ್ಕಳನ್ನು ಕಲೆಕ್ಟರ್ ಮಾಡಬೇಕಂತ ಒಂದು ಕನಸುಗಳಿರ್ತಾನೆ. ಅವರು ಕೇರಳದ ಒಬ್ಬ ಸಾಮಾನ್ಯ ಕುಟುಂಬದಿಂದ, ಈಳವ ಕುಟುಂಬದಿಂದ, ಶೇಂದಿ ಕಳತೆ ಕುಟುಂಬದಿಂದ ಬಂದರು. ಪಲ್ಪುಗೆ ಕೇರಳದಲ್ಲಿ ಮೆಡಿಕಲ್ ಓದಲಿಕ್ಕೆ ಅವಕಾಶ ಕೊಡೋದಿಲ್ಲ, ಯಾಕೆಂದರೆ ಈಳವರಿಗೆ ಶಾಲೆಗೆ ಪ್ರವೇಶನೇ ಇರಲಿಲ್ಲ. ಅವರು ಮೆಡ್ರಾಸಿಗೆ ಹೋಗಿ ಮೆಡಿಕಲ್ ಓದ್ತಾರೆ. ಅಲ್ಲಿ ಇನ್ನೊಂದು ರೂಲ್ ಏನಿತ್ತಂದ್ರೆ, ಮೆಡ್ರಾಸಲ್ಲಿ ಹೋಗಿ ಮೆಡಿಕಲ್ ಓದಿದವರಿಗೆ ಇಲ್ಲಿ ಸರ್ಕಾರಿ ಕೆಲಸ ಕೊಡೋದಿಲ್ಲ. ಅವರಿಗೆ ಕೆಲಸ ಕೊಟ್ಟವರು ನಾವು ಸಾಮಾಜಿಕ ಪರಿವರ್ತನೆಯ ಮೊದಲ ಹರಿಕಾರ, ಸಾಮಾಜಿಕ ನ್ಯಾಯದ ಮೊದಲ ಹರಿಕಾರ ಅಂತ ಹೇಳುವ ನಾಲ್ವಡಿ ಕೃಷ್ಣರಾಜ ಒಡೆಯವರು ಮೈಸೂರಲ್ಲಿ ಅವರೊಬ್ಬ ಹೆಲ್ತ್ ಆಫೀಸರ್ ಆಗಿ ಬರ್ತಾರೆ. ಇವತ್ತು ನೀವು ಬೆಂಗಳೂರಿನ ಚರಂಡಿ ವ್ಯವಸ್ಥೆ ಇದನ್ನೆಲ್ಲ ನೋಡಿದರೆ, ಅದನ್ನು ಮೊದಲ ಬಾರಿಗೆ ಪ್ಲೇಗ್ ಬಂದಾಗ ಅದನ್ನು ಮಹಾರಾಜರು ಅವರನ್ನು ಕಳಿಸಿ ಅಲ್ಲಿ ಇಡೀ ಒಳಚರಂಡಿ ವ್ಯವಸ್ಥೆಯನ್ನು ರೂಪಿಸಿದಾಗ ಇವತ್ತು ಹಾಳು ಮಾಡಿ ಹಾಕಿದ್ದಾರೆ. ಪ್ಲೇಗ್ ಬಂದಿದ್ದಾಗ ಪ್ಲೇಗನ್ನು ಹೇಗೆ ಎದುರಿಸುವುದಂತ ಅವರು ವೈರಾಲಜಿಯಲ್ಲಿ ಲಂಡನ್ನ ಅಸೋಸಿಯೇಷನ್ನ ಮೆಂಬರ್ ಆಗಿದ್ದರು. ಇವತ್ತು ನಾವು ವೈರಾಲಜಿ ಬಗ್ಗೆ ಮಾತಾಡುವಾಗ ಕೊರೋನಾ ಬಗ್ಗೆ ಮಾತಾಡ್ತಿರಲಿಲ್ಲ, ಆ ಕಾಲದಲ್ಲಿ ಅವರು ವೈರಾಲಜಿ ಆಗ 26-28 ವರ್ಷ. ನನಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ನಾರಾಯಣಗುರು ಚಳವಳಿ ಬಗ್ಗೆ ನಾವು ಈಗ ಓದುವಾಗ ಏನು ತಿಳ್ಕೊಂಡಿದೆ, ಇವರು ಎಲ್ಲ ಯಾರೋ ಮುದುಕರ ಕೂಟಿ ಕಟ್ಟಿದ್ದ ಒಂದು ಚಳವಳಿ ಅಂತ ಅಲ್ಲ. ನಾರಾಯಣಗುರುಗಳು 1888ರಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದಾಗ ಅರವಿಂದ ಅವರಿಗೆ 32 ವರ್ಷ, ಕೇವಲ 32. ಡಾಕ್ಟರ್ ಪಲ್ಪು ಇದರ ಬಗ್ಗೆ ಎಲ್ಲ ತಲೆ ಕೆಡಿಸಿಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹತ್ರ ಬರ್ತಾರೆ. ಅವರು ಈಳವ ಸಣ್ಣದು ಕೊಡ್ತಾರೆ. ಇದನ್ನು ನಾನು ಮತ್ತೆ ಪಲ್ಪನ್ನು ಯಾಕೆ ತರ್ತಾ ಇದ್ದೇನೆ ಅಂದರೆ, ಡಾಕ್ಟರ್ ಪಲ್ಪು ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ಬೋದು ಎಲ್ಲಾದರೂ ಹೋಗಿ, ಹಾಳಾಗಿ ಹೋಗಿ ನನ್ನ ಜನ ಹಾಳಾಗಿ ಹೋಗ್ಲಿ, ನಾನು ಎಲ್ಲಾದರೂ ಹೋಗಿ ಏನಾದರೂ ಮಾಡ್ತೇನೆ ಅಂತ. ಅವರು ನನಗನ್ನಿಸುವುದು ನಾರಾಯಣ ಗುರುಗಳು ಅಷ್ಟೇ ತಲೆ ಕೆಡಿಸ್ಕೊಂಡವರು. ನನ್ನ ಜನ ಕಷ್ಟದಲ್ಲಿದ್ದಾರೆ, ನನ್ನ ಸಮುದಾಯದ ಹೆಣ್ಮಕ್ಕಳಿಗೆ ಎದೆ ಮೇಲೆ ಬಟ್ಟೆ ಹಾಕಲಿಕ್ಕೆ ಅವಕಾಶ ಇಲ್ಲ. ಹಾದಿಯಲ್ಲಿ ಹೋಗುವಾಗ ಅವ್ರು 12 ಗಂಟೆ ಹೊರಡಬೇಕು. ನೆರಳು ನೀರು ಉದ್ದಕ್ಕೆ ಚಾಚಿದ್ರೆ ಮತ್ತೊಬ್ಬರ ಮೇಲೆ ಬಿದ್ದರೆ ಅವನ ಮೇಲೆ ದೌರ್ಜನ್ಯ ನಡೆಯುತ್ತೆ. ಅವನು ಒಂದು ಗೆರಟೆ ಇಟ್ಕೊಂಡು ಹೋಗ್ಬೇಕು, ಉಗಿದ್ರೆ ನೆಲಕ್ಕೆ ಉಗಿಬಾರದು. ಈ ರೀತಿಯ ಬಹಳ ಅಮಾನವೀಯದ ಕಟ್ಟುಕಟ್ಟಲೆಯಲ್ಲಿ ನನ್ನ ಸಮುದಾಯ ಬದುಕ್ತಾ ಇದೆ. ಇವರಿಗೆ ಏನಾದರೂ ಮಾಡಬೇಕು, ಇವರಿಂದ ಇವರನ್ನು ಬಿಡುಗಡೆ ಮಾಡಬೇಕಂತ ಆ ಯುವಕನಲ್ಲಿ ಅಂತ ಒಂದು ತಾತ ಒಳಗಡೆ ಹುಟ್ಟುತ್ತಲ್ವ, ಅಂಥದ್ದು ನಮ್ಮಲ್ಲಿ ಹುಟ್ಟಬೇಕು. ಡಾಕ್ಟರ್ ಪಲ್ಪು ಆಗಿರ್ತೀವಿ. ಯಾರ್ಯಾರು ಸಮಾಜ ಸುಧಾರಣೆಗೆ ಬಂದಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾಕ್ಕೆ ಹೋಗಿ, ಲಂಡನ್ ಸ್ಕೂಲ್ ಆಫ್ ಇಕಾನಮಿಕ್ಸ್ ಹೋಗಿ ಎಲ್ಲೋ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು. ಅವ್ರು ಮತ್ತೆ ಯಾಕೆ ಇಂಡಿಯಾಕ್ಕೆ ವಾಪಸ್ ಬಂದರು, ಯಾಕೆ ಇದನ್ನೆಲ್ಲ ಮೈ ಮೇಲೆ ಹಾಕೊಂಡು ಮಾಡಿದ್ರೆ ಅಂದರೆ, ನನ್ನ ಜನ ಕಷ್ಟದಲ್ಲಿದ್ದಾರೆ, ಅವರನ್ನು ಇಲ್ಲಿಂದ ಬಿಡುಗಡೆ ಮಾಡಬೇಕು. ನಾವು ನನ್ನೊಬ್ಬನಂತೂ ನೋಡು ಸ್ವಾರ್ಥ ಅಲ್ಲ, ನನ್ನ ಕುಟುಂಬ ಅಲ್ಲ, ಅದು ಇದ್ದೇ ಇರುತ್ತೆ. ನಾವು ಸಾಮಾಜಿಕ ಚಿಂತನೆಯಿಂದ ಪ್ರೇರಣೆ ಪಡೆಯುವುದು ಬೇರೆ, ಅವರ ಬದುಕಿನಿಂದಲೂ ಕೂಡ ಪ್ರೇರಣೆಯನ್ನು ಪಡೆಯಬೇಕು ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತೀನಿ. ಡಾಕ್ಟರ್ ಪಲ್ಪು ಅದನ್ನು ಮಾಡಿ. ನಾನು ಧರ್ಮವನ್ನು ಬಿಟ್ಟು ಜಾತ್ಯತೀಯತೆಯನ್ನು ಕಟ್ಟಲಿಕ್ಕೆ ಯಾಕೆ ಆಗುವುದಿಲ್ಲ ಅಂತ ಹೇಳಿದ್ದೇನೆ ಅಂದರೆ, ಈ ಜ್ಞಾನೋದಯವನ್ನು ಪಲ್ಪುವಲ್ಲಿ ತುಂಬಿದವರು ಸ್ವಾಮಿ ವಿವೇಕಾನಂದರು ಕೇರಳಕ್ಕೆ ಹೋಗಿ ಏನಾಗುತ್ತೆ ನಿಮ್ಗೆ ಬಹಳ ಮಂದಿಗೆ ಗೊತ್ತಿದೆ. ಅವ್ರು ಹೇಳ್ತಾರೆ, ಕೇರಳ ಒಂದು ಹುಚ್ಚರ ಆಸ್ಪತ್ರೆ, ಅದು ಅಡ್ಡಕ್ಕೆ ನೀಟಕ್ಕೆ ಎಲ್ಲ ಜಾತಿನ ಸಿಡಿಯುವಾಗ ಹೋಗ್ಬಿಟ್ಟಿದೆ, ನೀನು ಅಲ್ಲಿ ಏನು ಮಾಡಲಿಕ್ಕಾಗೋದಿಲ್ಲ. ನೀನು ಮಾಡಬೇಕಾದ್ರೆ ಒಬ್ಬ ಧಾರ್ಮಿಕ ಗುರುವನ್ನು ಇಟ್ಕೊಂಡು, ಧರ್ಮವನ್ನು ಇಟ್ಕೊಂಡು ಮಾಡು, ನಿಮಗೇನಾದರೂ ಸಕ್ಸಸ್ ಸಿಗ್ಬೋದು. ಇದು ಮೊದಲ ಬೀಜ. ಇದನ್ನು ನಾವು ಅರ್ಥ ಮಾಡ್ತೀವಿ. ಯಾಕೆಂದರೆ ನಮ್ಮ ಎಲ್ಲ ಸಾಮಾಜಿಕ ನಡವಳಿಕೆಗಳನ್ನು, ನಮ್ಮ ಇಡೀ ಸಾಂಸ್ಕೃತಿಕ ಕ್ಷೇತ್ರವನ್ನು, ಅದರ ಆಳದಲ್ಲಿ ಧರ್ಮ ಇದೆ. ನೀವು ಧರ್ಮವನ್ನು ಪಕ್ಕಕ್ಕಿಟ್ಟು ನಾನು ಸಾಮಾಜಿಕ ಬದಲಾವಣೆಯನ್ನು ಮಾಡ್ತೇನೆ, ನಾನೊಂದು ಸಾಂಸ್ಕೃತಿಕ ಒಂದು ಬದಲಾವಣೆಯನ್ನು ಮಾಡ್ತೇನೆ ಅಂತ ಹೊರಟ್ರೆ ಅದಾಗುವುದಿಲ್ಲ. ನಾಸ್ತಿಕರಾಗಿ ನಮ್ಮಷ್ಟಕ್ಕೆ ನಾವು ಇದ್ದಿರ್ಬೋದು, ದೇವರೇ ಇಲ್ಲ, ದೇವರನ್ನು ನಂಬುವುದಿಲ್ಲ ಅಂತ ಬಹಳ ಪ್ಯಾಷನೇಟ್ಫುಲ್ ಆಗಿ ಹೇಳ್ತಾರೆ. ನಂಬಿಕೆ ಇದೆ ಇಲ್ಲೋ ಅದು ಆದಮೇಲೆ ನನಗೆ ಬಹಳ ಸರಿ ಡೌಟ್ ಬರ್ತಾ ಇದೆ ಅಂದರೆ, ನಾರಾಯಣ ಗುರುಗೆ ದೇವರ ಬಗ್ಗೆ ಏನು ಕಲ್ಪನೆ ಇದೆ ಅಂತ ನನಗೆ ಅರ್ಥ ಆಗ್ತದೆ. ಆದರೆ ಅವರಿಗೆ ಧರ್ಮದ ಅಗತ್ಯ ಅವರಿಗಿತ್ತು. ಜೋರಾಮ್ ಕಾರಂತರು ನಾಸ್ತಿಕರು, ಅವ್ರ ಕೊನೆ ಕಡೆಯಲ್ಲಿ ಹೇಳ್ತಾರೆ, ದೇವರು ಇಲ್ಲದಿದ್ದರೆ ಅವನು ಸೃಷ್ಟಿ ಮಾಡುವ ಅಗತ್ಯ ಇದೆ, ಇಲ್ಲದಿದ್ದರೆ ಈ ಜನರಿಗೆ ಬುದ್ಧಿ ಕೆಲಸಲಿಕ್ಕೆ ಆಗುವುದಿಲ್ಲ. ಯಾವುದಕ್ಕೂ ಹೆದರದವರು ದೇವರಿಗೆ ಹೆದರ್ತಾರೆ. ಎಲ್ಲ ಬಿಟ್ಟವರು
ಏನಿದ್ರೆ ಬಹಳಷ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೊಂದು ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತೊಂದು ಏನು ಆಗ್ತಾ ಇದೆ, ಅದು ಅವ್ರ ಭಕ್ತಿ ಮೇಲಿಂದ ಮಾಡೋದಲ್ಲ, ಅವ್ರು ದೇವರಿಗೆ ಹೆದರಿ ಮಾಡೋದು. ಇದ್ದ ಪಾಪ ಕರ್ಮಗಳನ್ನೆಲ್ಲ ಮಾಡಿದ್ದಾರೆ. ಇನ್ನು ದೇವರು ಏನಾದರೂ ನಮಗೆ ಮಾಡಿದರೆ ಅಂತ ಆ ಪಾಪದ ಪರಿಹಾರಕ್ಕಾಗಿ ಅದನ್ನು ಮಾಡ್ತಾರೆ. ಭಕ್ತರು ಕೊಡುವ, ನಮ್ಮಂಥ ಸಾಮಾನ್ಯ ಭಕ್ತರು ಕೊಡುವ ಕಾಣಿಕೆಯಿಂದ ದೇವಸ್ಥಾನಗಳು, ಆ ದೇವಸ್ಥಾನಗಳೆಲ್ಲ ನಡೆಯುವುದಿಲ್ಲ. ಇಂಥ ಕ್ಷೇತ್ರಗಳಲ್ಲಿ ಒಂದು ಭಕ್ತಿಯಿಂದ ಬಂದಿರ್ತಾರೆ. ಸೊ ಧರ್ಮವನ್ನು ಬಿಟ್ಟು ನಾನು ಮತ್ತೆ ಮತ್ತೆ ಯಾಕೆ ಹೇಳ್ತೇನೆ ಅಂದರೆ, ನಾವು ಬಹಳ ಪ್ರಗತಿಪರರಾಗಿ ಮಾತಾಡಿದ ಕೂಡಲೇ ನಮ್ಮ ಧರ್ಮ ವಿರೋಧಿಗಳಂತ ಬ್ರ್ಯಾಂಡ್ ಮಾಡಿರ್ತಾರೆ. ನಾವು ಧರ್ಮ ವಿರೋಧಿಗಳು. ರಿಲೀಜಿಯಸ್ ಆಗಿರುವುದಕ್ಕೂ, ಕಮ್ಯುನಲ್ ಆಗಿರುವುದಕ್ಕೂ, ಧಾರ್ಮಿಕನಾಗಿರುವುದಕ್ಕೂ, ಕೋಮುವಾದಿಯಾಗಿರುವುದಕ್ಕೂ ವ್ಯತ್ಯಾಸ ಇದೆ. ಇದನ್ನು ನಾವು ತಿಳ್ಕೊಳ್ಬೇಕು. ನಾವು ಕೋಮುವಾದವನ್ನು ವಿರೋಧಿಸುವಾಗ ಧರ್ಮವನ್ನು ವಿರೋಧಿಸಲಿಕ್ಕೆ ಹೋಗ್ಬಾರ್ದು. ಇದು ನಾನು ಈ ಬಹುಶಃ ನೀವು ನಾರಾಯಣ ಗುರುವನ್ನ ಅಧ್ಯಯನ ಮಾಡಿದರೆ ಈ ಒಳನೋಟ ನಿಮಗೆ ಸಿಗುತ್ತೆ. ಈಗ ನನ್ನ ತಂದೆ ತಾಯಿ, ನನ್ನ ಅಜ್ಜ, ನನ್ನ ತಾತ ಅವರೆಲ್ಲರೂ ಧಾರ್ಮಿಕರೇ ಆಗಿದ್ರು. ಅವರು ಮತ್ತೊಂದು ಧರ್ಮವನ್ನು ದ್ವೇಷ ಮಾಡಲಿಕ್ಕೆ ಹೋಗಲಿಲ್ಲ. ನಾರಾಯಣ ಗುರು ಯಾವಾಗಲೂ ಕೂಡ ಮತ್ತೊಂದು ಧರ್ಮದ ಬಗ್ಗೆ ಮಾತಾಡಲೇ ಇಲ್ಲ. ಇವತ್ತು ಒಬ್ಬ ಧಾರ್ಮಿಕ ಅನ್ನಿಸ್ಬೇಕಾಗಿದ್ದಾರೆ, ಅವರೊಬ್ಬ ಹಿಂದೂ ಧಾರ್ಮಿಕ ಅನ್ನಿಸ್ಬೇಕಾದ್ರೆ ಅವರ ಮೊದಲ ಕ್ವಾಲಿಫಿಕೇಶನ್ ಅಂದರೆ ಅವರು ಮತ್ತೊಂದು ಧರ್ಮದ ಬಗ್ಗೆ ವಿಷಯಕಾರರು. ನಾರಾಯಣ ಗುರು ಮಾಡಲಿ. ನನ್ನನ್ನು ಬಹಳ ಮಂದಿ ಕೇಳ್ತಾರೆ, ನೀನು ಇಷ್ಟೊಂದು ಕೋಮುವಾದದ ವಿರುದ್ಧ, ಹಿಂದೂ ಧರ್ಮದ ಹುಡುಕುಗಳ ಬಗ್ಗೆ ಎಲ್ಲ ಮಾತಾಡ್ತೀಯಲ್ಲ, ನೀನು ನೋಡಿದ್ರೆ ಮುಸ್ಲಿಮರ ಬಗ್ಗೆ ಮಾತಾಡಿ, ಕ್ರೈಸ್ತರ ಬಗ್ಗೆ ಮಾತಾಡಿ. ಅಂದರೆ ನಾನೇ ಯಾಕೆ ಮಾತಾಡ್ತೇನೆ? ನಾರಾಯಣ ಗುರು ಮಾತಾಡಿದ್ದಾರೆ ಇಸ್ಲಾಂ ಧರ್ಮದ ಬಗ್ಗೆ. 25%, 22% ಮುಸ್ಲಿಮರಿದ್ದಾರೆ ಕೇರಳದಲ್ಲಿ. ಒಂದು 20-25% ಕ್ರಿಶ್ಚಿಯನ್ ಇದೆ. ಕ್ರಿಶ್ಚಿಯನ್ ಮಿಷನರಿಗಳು ಬಂದದೇ ಕೇರಳದಲ್ಲಿ ಮೊದಲ ಬಾರಿ, ಭಾರತಕ್ಕೆ ಬಂದದೇ ಕೇರಳದ ಮೂಲಕ. ನೀವು ಅವರಿಗೆ ಈ ಚರಿತ್ರೆಯನ್ನು ಓದಿ ಎಲ್ಲೂ ಕೂಡ ಅವರು ಅನ್ಯ ಧರ್ಮದ ಅದರ ದೋಷಗಳ ಬಗ್ಗೆ ಮಾತಾಡಿ. ನಾವೇಕೆ ಮಾತಾಡಿ? ನಾವು ನಮ್ಮ ಮನೆಯನ್ನು ಸರಿಯಾಗಿ ಇಟ್ಕೊಳ್ಬೇಕು. ಅದರಿಂದ ನಾಳೆ ನೀವು ಹಿಂದೂ ಧರ್ಮದ, ಈಗ ಅಸ್ಪೃಶ್ಯತೆಯ ವಿರುದ್ಧ ನಾವು ಮಾತಾಡ್ತೇವೆ, ಅಸಮಾನತೆಯ ವಿರುದ್ಧ ಮಾತಾಡ್ತೇವೆ, ಮೂಢನಂಬಿಕೆ ವಿರುದ್ಧ ಮಾತಾಡ್ತೇವೆ, ದೊಡ್ಡ ಸಂಪ್ರದಾಯಗಳ ಬಗ್ಗೆ ಮಾತಾಡ್ತೇವೆ, ನಮ್ಮ ಧರ್ಮದ ಒಳಗಿದ್ದು ಮಾತಾಡ್ತೇವೆ. ಯಾಕಂದ್ರೆ ನಮ್ಮ ಮನೆಯನ್ನ ಸ್ವಚ್ಛ ಮಾಡಬೇಕು, ನಮ್ಮ ಮನೆಯೊಳಗೆ ಸುಧಾರಣೆ ನಡೆಯಬೇಕು ಎಂಬ ಸದಾಶಯದಿಂದ ಮಾತಾಡ್ತಾ ಇದ್ವಿ. ನಮಗೆ ದ್ವೇಷದಿಂದ ಮಾತಾಡೋದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ನಾಸ್ತಿಕರು, ಅವರು ಹಿಂದೂ ವಿರೋಧಿ, ಹಿಂದೂ ಧರ್ಮದ ವಿರೋಧಿ ಅಂತ ಅಲ್ಲ. ಅವರು ಪ್ರಾರಂಭದಿಂದ ಅವರು ಮತಾಂತರ ಆಗುವವರೆಗೆ ಪ್ರಯತ್ನ ಪಟ್ಟದ್ದು ಹಿಂದೂ ಧರ್ಮದ ಸುಧಾರಣೆಗಾಗಿ. ಅವರೇ ಒಂದು ಕಡೆ ಬರೀತಾರೆ, ಹಿಂದೂ ಧರ್ಮದ ಸುಧಾರಣೆ ಆಗದೇ ಇದ್ರೆ ಪ್ರಜಾಪ್ರಭುತ್ವ ಉಳಿಯುತ್ತಿದ್ದಾರೆ. ಇವತ್ತು ನೋಡ್ತಾ ಇದ್ದೇವೆ. ಇದನ್ನ ಪ್ರವಾದಿಯಾಗಿ ಆ ಕಾಲದಲ್ಲಿ ಹೇಳಿದರು, ಹಿಂದೂ ಧರ್ಮದ ಸುಧಾರಣೆ ಆಗದೆ ಪ್ರಜಾಪ್ರಭುತ್ವ ಉಳಿಯುತ್ತಿಲ್ಲ. ನಾರಾಯಣ ಗುರು ಆಲೋಚನೆ ಕೂಡ ಆಗಿತ್ತು, ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಲಿಕ್ಕೆ ಹೊರಟರು. ಅವರು ಹಿಂದೂ ಧರ್ಮದ ದೋಷವನ್ನು ಹೇಳಿದ್ದು ಹಿಂದೂ ಧರ್ಮವನ್ನ ಧಿಕ್ಕರಿಸಬೇಕಂತ ಅಲ್ಲ. ಹಿಂದೂ ಧರ್ಮದ ಕೊಳೆಗಳನ್ನು ತೊಳೆದ್ರೆ, ಅದನ್ನು ಸ್ವಚ್ಛ ಮಾಡಿದರೆ, ಅಲ್ಲಿ ಒಂದು ಸಹನೀಯವಾದ, ನಾವು ಬದುಕಿ ಎಲ್ಲರೂ ಸಮಾನ ರೀತಿಯಲ್ಲಿ ಬದುಕುವಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರೆ ಆಗ ಹಿಂದೂ ಧರ್ಮನೂ ಉಳಿಯುತ್ತೆ, ಜನರು ನೆಮ್ಮದಿಯಿಂದ ಬದುಕ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಯಾಕೆ ತಂದ್ರೆ ಹಿಂದೂ ಧರ್ಮದ ಸುಧಾರಣೆಗಾಗಿ ತಂದ್ರು. ಅವ್ರು ಯಾಕೆ ಹಿಂದೂ ವಿರೋಧಿ ಆಗ್ತಾರೆ? ಆದ್ರೆ ಅದನ್ನು ನಿಷ್ಫಲಗೊಳಿಸಿದಾಗ ಇನ್ನೂ ಇದು ಸುಧಾರಣೆ ಆಗುವಂಥದ್ದಲ್ಲ ಅಂತ ಅವ್ರು ಬಿಟ್ಟು ಹೋಗ್ತಾರೆ. ಆದ್ರೆ ನಾರಾಯಣ ಗುರುಗಳು ಬಿಟ್ಟು ಹೋಗುದಿಲ್ಲ. ಯಾಕಂದ್ರೆ ನೀವು ಇಡೀ ನಮ್ಮ ಈ ಧಾರ್ಮಿಕ ಸಾಮಾಜಿಕ ಸುಧಾರಣೆ ಚಳವಳಿಯ ಒಂದು ಪರಂಪರೆಯನ್ನು ನೀವು ನೋಡಿದ್ರೆ, ಒಂದು ಧಾರ್ಮಿಕ ಚಳವಳಿಯ ಪರಂಪರೆ ಬಂದಿರುತ್ತೆ, ಅದರ ವಿರುದ್ಧ ಒಂದು ಪ್ರತಿಭಟನಾ ಚಳವಳಿಯ ಪರಂಪರೆಯನ್ನು ಬಂದಿರುತ್ತೆ. ಬುದ್ಧ ಪ್ರತಿಭಟನೆ ಚಳವಳಿ, ಬಸವಣ್ಣ ಪ್ರತಿಭಟನೆ ಚಳವಳಿ, ನಾರಾಯಣ ಗುರು ಪ್ರತಿಭಟನೆ ಚಳವಳಿ. ಅಂದ್ರೆ ಒಳಗಿನ ಕೊಳೆಯನ್ನು ತೊಳೆಯಲಿಕ್ಕೆ, ಅದನ್ನು ಪ್ರಶ್ನೆ ಮಾಡಿ, ಚರ್ಚೆ ಮಾಡಿ, ಅದನ್ನು ತೊಳೆಯಲಿಕ್ಕೆ ಪ್ರಯತ್ನ ಪಟ್ಟರು. ಬಸವಣ್ಣ ಇನ್ನೊಂದು ಧರ್ಮವನ್ನೇ ಸ್ಥಾಪನೆ ಮಾಡಿದ್ರು, ಬುದ್ಧ ಮತ್ತೊಂದು ಧರ್ಮವನ್ನೇ ಸ್ಥಾಪನೆ ಮಾಡಿದ್ರು. ಆದರೆ ಧರ್ಮದ ಚೌಕಟ್ಟಿಗೆ ಬುದ್ಧ ಧರ್ಮ ಕೂಡ ಧರ್ಮನೇ. ಅದಕ್ಕಾಗಿ ಅಂಬೇಡ್ಕರ್ ಬುದ್ಧ ಅವರು ನಾನು ನಾಸ್ತಿಕ ಅಂತ ಘೋಷಿಸಿಕೊಳ್ಳಿಲ್ಲ. ನೀವು ಇದಕ್ಕೆ ರಿಲೇಟ್ ಮಾಡ್ತಾ ಹೋಗಿ ಅವ್ರಿಗೆ ಕೂಡ ಗೊತ್ತಿತ್ತು, ಒಂದು ಧರ್ಮದ ಚೌಕಟ್ಟನ್ನು ಮೀರಿ ನನಗೆ ಇಲ್ಲಿ ಸಮಾಜ ಸುಧಾರಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಯಾವ ಧರ್ಮ? ಹಿಂದೂ ಧರ್ಮದ ಮೇಲೆ ಅಷ್ಟೊಂದು ನಿರೀಕ್ಷೆ ಇಟ್ಕೊಂಡಿದ್ರು. ಈ ಧರ್ಮದ ಸುಧಾರಣೆ ಆದರೆ ನಾವು ಇಲ್ಲಿ ಬಯಸುವಂತ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ ಅಂತ ನಾರಾಯಣ ಗುರುಗಳು ಅದನ್ನು ಮಾಡಿದರು. ನಾರಾಯಣ ಗುರುಗಳು
ಸಕ್ಸಸ್ಫುಲ್ ಆಗಿ ಮಾಡಿ. ಅವರ ಕಾಲದ ಉಳಿದ ಸಮಾಜ ಸುಧಾರಕರು, ಉದಾಹರಣೆಗೆ ಪೆರಿಯಾರ್, ತಮಿಳುನಾಡಿನಲ್ಲಿ ದೇವರ ಮೂರ್ತಿಯನ್ನು ಒಡೆದಾಗ್ತಾ ಇತ್ತು, ಚಪ್ಪಲಿ ಹಾಕ್ತಾ ಇತ್ತು. ಅವರ ಚಿಂತನೆ. ಅದನ್ನು ನಾರಾಯಣ ಗುರುಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗಲಿಲ್ಲ. ಏನು ಹೇಳಿದ್ರು ಅವರು? 1888ರಲ್ಲಿ ನದಿಗೆ ಅವರು ಹಾಡ್ತಾರೆ. ನೀವು, ನನ್ನದೊಂದು ರಿಕ್ವೆಸ್ಟ್ ನಿಮಗೆಲ್ಲ, ನಿಮಗೆಲ್ಲ ಭಾಳ ಆಸಕ್ತಿ ಇದೆ, ದಯವಿಟ್ಟು ನಾರಾಯಣ ಗುರು ಹುಟ್ಟಿದ ಮತ್ತು ಅವರ ದೇವಸ್ಥಾನವನ್ನು ಕಟ್ಟಿದ ಜಾಗಗಳಿಗೆ ಶಿವಗಿರಿಗೆ ಒಂದು ಕೆಲವರಿಂದ ತಂಡಗಳು ಹೋಗ್ತಿಲ್ಲ. ಆಕೆ ಬಂಗೇರ, ಪುರುಷೋತ್ತಮ ಅವರೆಲ್ಲ ಇದ್ದಾರೆ, ಯುವಣಿಯವರು ಇದ್ದಾರೆ, ಅವರೆಲ್ಲ ಗೈಡ್ ಮಾಡ್ತಾರೆ. ನೀವು ದಯವಿಟ್ಟು ಹೋಗಿ ಇದನ್ನು ನೋಡ್ಕೊಂಡು ಬನ್ನಿ. ಎಂಥ ಪ್ರಶಾಂತವಾದ, ನೀವು ಅದನ್ನು ನೋಡಿದರೆ ನಾರಾಯಣ ಗುರು ಚಿಂತನೆ ಏನು ಅಂತ ನಮಗೆ ಅರ್ಥ, ಬೇರೆ ಏನೂ ಅಲ್ಲ. ನಾರಾಯಣ ಗುರು ಚಿಂತನೆ ಭಾಳ ಸರಳ, ಸಿಂಪ್ಲಿಸಿಟಿ. ಅದರ ಮೂಲ ಧಾತು ಏನಿದೆ, ಸರಳತೆ. ನೀವು ಅಲ್ಲಿ ದೇವಸ್ಥಾನದಲ್ಲಿ ಯಾವುದೇ ಶಿಲ್ಪಕಲಾ ವೈಭವಗಳನ್ನು ಕಾಣಬೇಕು. ಬಹಳ ದೊಡ್ಡ ವೆಚ್ಚದ ಪೂಜೆ ಪುನಸ್ಕಾರಗಳಲ್ಲಿ ನಡೆಯುವುದಿಲ್ಲ, ಬಹಳ ಸರಳವಾಗಿ ನಡೆಯುತ್ತೆ. ಅಲ್ಲಿ ಒಂದು ದೇವಸ್ಥಾನದಲ್ಲಿ ಕಾಫಿಯನ್ನು ತೀರ್ಥವಾಗಿ ಕೊಡ್ತಾರೆ. ಅಟ್ಲೀಸ್ಟ್ ಕಾಫಿ ಕುಡಿತಾರಲ್ಲ, ನಮ್ಮ ಕಾಫಿ ಕೊಟ್ಟಾಗುವ ಇದು, ತೀರ್ಥ ಕೊಟ್ಟಾಗುವ ಇದು. ನೀವು ಅವರ ದೇವಸ್ಥಾನಗಳನ್ನು ನೋಡಿ. ಒಂದು ಕಡೆ ಬರೀ ಕನ್ನಡಿಯ ನಿನ್ನ ಮುಖವನ್ನೊಮ್ಮೆ ನೀವು ನೋಡುವುದು, ಒಂದು ಕಡೆ ಬರೀ ಪಲ್ಲಕ್ಕಾಯಿ. 1917 64 ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ ನಂತರ ಸ್ಟಾಪ್ ಮಾಡಿರ್ತಾರೆ. ಸಾಕಿಲ್ಲ ದೇವಸ್ಥಾನ. ಅವರೇ ಹೇಳಿದರು. ಯಾಕೆ ಹೇಳಿದ್ರೆ ಅವರ ಶಿಷ್ಯರು ಇದ್ದಾರಲ್ಲ, ಏನು ಸ್ವಾಮೀಜಿಗಳೇ ದೇವಸ್ಥಾನವನ್ನು ಮಾಡ್ಕೊಂಡು ಹೋಗ್ತಾರೆ, ಅವರು ಸ್ಟಾಪ್ ಮಾಡಿದ್ರು. ಇನ್ನು ಶಾಲೆಗಳಲ್ಲಿ ನನಗೆ ನಾರಾಯಣ ಗುರುವಲ್ಲಿ ನಾನು ಭಾಳ ಸರಿ ಹೇಳಿದ್ದೇನೆ. ನನಗೆ ಗಾಂಧೀಜಿ ರಾಜಕಾರಣಿ ಅಲ್ಲ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಇಂಡಿಯಾ ಕಂಡ ಭಾಳ ಕ್ಲೆವರ್, ಭಾಳ ಚತುರ ರಾಜಕಾರಣಿ ಅಂದರೆ ಮಹಾತ್ಮ ಗಾಂಧೀಜಿ. ನಮ್ಮಲ್ಲಿ ಏನಾಗಿದೆ ಅಂದರೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋನು ಮಾತ್ರ ರಾಜಕಾರಣಿ. ನಾನು ಕೂಡ ರಾಜಕಾರಣಿ. ನಾನು ಇಲೆಕ್ಷನ್ ಕಂಟೆಸ್ಟ್ ಮಾಡೋದಿಲ್ಲ, ಖಂಡಿತ ಮುಂದೇನೂ ಮಾಡೋದಿಲ್ಲ. ಆದರೆ ನಾನು ರಾಜಕಾರಣಿ. ನನ್ನ ರಾಜಕಾರಣಿ ಅಂದರೆ ಒಂದು ಸ್ಟ್ರಾಟಜಿ ಇಟ್ಕೊಂಡು ಈ ಸಮಾಜವನ್ನು ಬದಲಾವಣೆ ಹೇಗೆ ಮಾಡೋದು ಎನ್ನುವುದನ್ನು ನೀವು ಒಂದು ತಂತ್ರಗಳನ್ನು ಮಾಡಬೇಕಾಗುತ್ತೆ. ನಾರಾಯಣ ಗುರು ಅದನ್ನು ಮಾಡಿದ್ರು. ಅವರು ಇದನ್ನು ನೋಡ್ತಾ ಇದ್ರು. ನಾನು ಧರ್ಮವನ್ನು ಇಟ್ಕೊಂಡು ಇವರನ್ನು ಸುಧಾರಣೆ ಮಾಡಬೇಕು. ಅವರು ಎಲ್ಲೂ ಕೂಡ ಮುಖ ಪರಚಲಿಕ್ಕೆ ಹೋಗಲಿಲ್ಲ. ಶಸ್ತ್ರ ಪ್ರಯೋಗ ಮಾಡದೇನೆ ಎದುರಿನವನು ನಿಶಸ್ತ್ರಗೊಳಿಸುತ್ತಿದೆಯಲ್ಲ, ಇದು ಬೆಳಿಗ್ಗೆ ಬಹಳ ಚಾತುರ್ಯ ಬೇಕಾಗುತ್ತೆ. ಶಸ್ತ್ರ ಪ್ರಯೋಗ ಮಾಡಿದರೆ ಸಂಘರ್ಷ ಆಗುತ್ತೆ. ಪೆರಿಯಾರ್ ಅದನ್ನು ಮಾಡಿ, ಕೊನೆಯಲ್ಲಿ ಅಂಬೇಡ್ಕರ್ ಅದನ್ನು ಮಾಡಿ. ಅವರ ಕೊಡುಗೆಗಳು ಇರುತ್ತೆ. ಆದರೆ ನಾರಾಯಣ ಗುರುಗಳು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗಲಿಲ್ಲ. ನಾರಾಯಣ ಗುರುಗಳು ಶಿವಲಿಂಗವನ್ನು ಸ್ಥಾಪನೆ ಮಾಡಿ, ಏನು ಲಿಂಗ, ಈಗ ಲಿಂಗದ ರೂಪ ಬಂದಿದೆ. ಅದು ಅವರು ನದಿಗೆ, ಅಲ್ಲಿ ಹತ್ತಿರದಲ್ಲಿ ನದಿ ಇದೆ, ಬಹಳ ಚೆನ್ನಾಗಿದೆ. ಆ ನದಿಗೆ ಹಾರ್ತಾರೆ ಅವರು. ಎದ್ದು ಬಂದಾಗ ಒಂದು ಕಲ್ಲಿನ ತುಂಡು ತಗೊಂಡು ಬಂದಂತ ಇದೇ ಶಿವಲಿಂಗ ಅಂತ ಹೇಳ್ತಾರೆ. ಈಗ ಅದಕ್ಕೆ ಶಿವಲಿಂಗದ ರೂಪ ಕೊಟ್ಟಿದ್ದಾರೆ. ಲಿಂಗ ಅಂದರೆ ಅದೇ ಅಲ್ವ, ಕಲ್ಲಿನಿಂದಲೇ ಕಡಿಯುವಂಥದ್ದು. ಆ ಪ್ರಕಾರ ವಿರೋಧ ಬಂದುಬಿಡುತ್ತೆ. ನಾನು ಯಾಕೆ ಹೇಳ್ತೇನೆ ಅಂದರೆ, ನೀವು ಸಂಘರ್ಷದ ಹಾದಿ ಇಲ್ವೇ ಇಲ್ಲ ನಾರಾಯಣ ಗುರುಗಳು. ನಮ್ಮನ್ನು ಇವತ್ತು ಪ್ರೊವೋಕ್ ಮಾಡಿ ನಾವು ಸಂಘರ್ಷಕ್ಕೆ ಹಾದಿ ಹೋಗ್ತೇವೆ. ನಾವು ಆ ತಪ್ಪು ಮಾಡಿದ್ದೆ, ನಾನು ಇಲ್ಲ ಅಂತ ನಾನು ಹೇಳೋದು. ನಾವು ಭಾಳ ಬೇಗ ಪ್ರೊವೋಕ್ ಆಗುತ್ತೆ. ಶೂದ್ರರಲ್ಲಿ ಭಾಳ ಬೇಗ ಆ ಪ್ರೊವೊಕೇಶನ್ ಬಂದ್ಬಿಡುತ್ತೆ. ಯಾಕಂದರೆ ಒಳಗಡೆ ಗಾಯಗಳಿರುತ್ತೆ ಅಂತ. ಕೇವಲ ಗಾಯಗಳಂದರೆ ನನಗೆ ಆದ ಗಾಯ ಅಲ್ಲ, ನನ್ನ ಜನಕ್ಕೆ ಆದ ಗಾಯ ಇರುತ್ತೆ. ಆ ಗಾಯ ನಿಮ್ಮನ್ನು ಕೆರಳಿಸುತ್ತೆ, ಕೋಪ ಬರುತ್ತೆ. ನಿಮ್ಮ ಮೇಲೆ ದಾಳಿ ಮಾಡುವವರಿಗೆ ಗಾಯಗಳಿರುವುದಿಲ್ಲ, ಅವರು ನಮ್ಮನ್ನು ಪ್ರೊವೋಕ್ ಮಾಡ್ತಾರೆ. ನಾರಾಯಣ ಗುರುಗಳನ್ನು ಕೂಡ ಪ್ರೊವೋಕ್ ಮಾಡ್ತಾರೆ. ಇದು ಯಾರ ಶಿವ, ಇದು ನಿಮಗೆ ದೇವಸ್ಥಾನವನ್ನು ಸ್ಥಾಪನೆ ಮಾಡುವ ಅಧಿಕಾರಿ ಯಾರು ಕೊಟ್ಟರು ನಿಮಗೆ? ಅವರು ಬಹಳ ಕೂಲಾಗಿ ಹೇಳ್ತಾರೆ, ಇದು ಇಲ್ಲವರ ಶಿವ, ನಿಮ್ಮ ಶಿವ ಅಲ್ಲೇ ಇದ್ದಾನೆ, ನೀವು ಅದನ್ನ ಇಟ್ಕೊಳ್ತೀರ. ಏನು ಮಾಡ್ತಾರೆ ಅದಕ್ಕೆ ಆನ್ಸರ್ ಏನು ಮಾಡ್ತೀರಿ? ಈಗ ಕಾಳರಾಮ್ ದೇವಸ್ಥಾನಕ್ಕೆ ಅಂಬೇಡ್ಕರ್ ಜನರನ್ನು ಮುಗಿಸಿದ್ರು, ಸಕ್ಸಸ್ ಆಯ್ತಾ? ಆಗಲಿಲ್ಲ. ಪೆರಿಯಾರ್ ಅವರ ಮೂರ್ತಿಯನ್ನು ಒಡೆದಾಕ್ಬಿಟ್ರು, ಸಕ್ಸಸ್ ಆಯ್ತಾ? ಅಂದರೆ ಸಕ್ಸಸ್ ಅಂದರೆ ಅಂಬೇಡ್ಕರ್ಗೆ ಕೊನೆಗೂ ಎಲ್ಲ ದಲಿತರ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿಸ್ಲಿಕ್ಕೆ ಆಗಲಿಲ್ಲ, ಕೊನೆ ಹಿಂದೂ ಧರ್ಮವನ್ನು ಬಿಟ್ಟು ಹೋದ್ರು ಅವರು. ಇವರು ಏನು ಹೇಳ್ತಾರೆ ಜನರಿಗೆ ನೋಡಿ, ಆ ದೇವಸ್ಥಾನಕ್ಕೆ ಪ್ರವೇಶ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂತಾದರೆ ಆ ದೇವಸ್ಥಾನವನ್ನು ನಿಮ್ಮ ಮನೆ ಬಾಗಿಲಿಗೆ ನಾನೇ ತರ್ತೇನೆ, ಮುಗಿತಲ್ಲ. ಇದನ್ನು ನನಗೆ ಅವರ ಒಂದೊಂದು ಚಿಂತನೆ ನೀವು ಅರ್ಥ ಮಾಡಿಕೊಂಡ್ರೆ
ಈಸ್ ಎ ನನ್ನ ಪ್ರಕಾರ ಈಸ್ ಎ ಕ್ಲೆವರೆಸ್ಟ್ ಸೋಷಿಯಲ್ ರಿಫಾರ್ಮರ್ ಇಂಡಿಯಾ ಕಂಡ. ಭಾಳ ಕ್ಲೆವರ್ ಆಗಿ ಮಾಡಿದ್ದಾರೆ ಅವರು. ಒಬ್ಬ ವೈದಿಕ ಬಂದವರಿಗೆ ಹೇಳ್ತಾನೆ, ನೀವು ದೇವಸ್ಥಾನ ಲಿಂಗ ಸ್ಥಾಪನೆ ಮಾಡಿದ ಇದಕ್ಕೆ ಮುಹೂರ್ತ ನೋಡಿ ಮಾಡಿಲ್ಲ ನೀವು, ಅದರಿಂದ ಅದು ಅದು ಅಪವಿತ್ರ ಆಗಿದೆ ಅಂತ. ಅವರು ನಗುತ್ತಾ ಅವರಿಗೆ ಹೇಳ್ತಾರೆ, ನೋಡಿ ನೀವು ಹುಟ್ಟಿದ ಮಗುವಿನ ಜಾತಕ ಬರೀತೀರಿ. ಜಾತಕ ಹೇಗೆ ಬರೀತೀರಿ? ಹುಟ್ಟಿದ ಗಳಿಗೆ ಮೇಲೆ ಬರುತ್ತೆ. ನಿಮ್ಮ ಗಳಿಗೆ ಸರಿ ಇದ್ರೆ ಇಂಥ ಗಳಿಗೆಯಲ್ಲಿ ಮಗು ಹುಟ್ಟುತ್ತೆ ಅಂತ ನಿಮಗೆ ಹೇಳಿಕ್ಕಾಗುತ್ತ? ನೀವು ಜಾತಕ ಬರೆಯೋದು ಯಾವಾಗ? ಮಗು ಹುಟ್ಟಿದ ಮೇಲೆ. ಅದರಿಂದ ನಾನು ಲಿಂಗ ಸ್ಥಾಪನೆ ಮಾಡಿದ್ದೇನೆ, ಇನ್ನು ನಿನ್ನ ಮುಹೂರ್ತ ಬರೆಯ ಅಂತ ಹೇಳ್ತಾರೆ. ಎಂತ ಕ್ಲೆವರ್ ಆನ್ಸರ್ ನೋಡಿ. ಇದರಲ್ಲಿ ಜಾತಕ ಮಗು ಹುಟ್ಟಿದ ಮೇಲೆ ಅಲ್ಲ ನಾವು ಜಾತಕ ಬರೆಯೋದು. ಅವನ ಹತ್ರ ಗಳಿಗೆ ಹೋಗಿ ಇಟ್ಟರೆ ಅವ್ನು ಜಾತಕ ಬರೀತಾನೆ. ಇಂಥ ಗಳಿಗೆಯಲ್ಲಿ ಡಾಕ್ಟರ್ ಆದ್ರೂ ಒಂದು ದಿನವಾದ್ರೂ ಕೊಡ್ತಾರೆ, 9 ತಿಂಗಳು 9 ದಿನ ಆದರೆ ಮಗು ಹುಟ್ಟುತ್ತೆ, ಇಲ್ಲಿದ್ರೆ ಸಿಸೇರಿಯನ್ ಆದ್ರೂ ಮಾಡ್ತಾರೆ. ಆದರೆ ನೀವು ಒಬ್ಬ ವೈದಿಕ ಅವನಿಗೆ ಇಂಥ ಗಳಿಗೆಯಲ್ಲೇ ಹುಟ್ಟುತ್ತೆ ಅಂತ, ನ್ಯಾಚುರಲ್ ಆಗಿ ಹುಟ್ಟುತ್ತೆ ಅಂತ ಹೇಳಿಕೆ ಸಾಧ್ಯ? ಅದು ಹೇಳಿಕೆ ಸಾಧ್ಯ ಇಲ್ಲ ಅಂತಂದ್ರೆ ಆ ಗಳಿಗೆ ಮತ್ತು ಆ ಗಳಿಗೆ ಆಧಾರಿತ ಜಾತಕ ಎಷ್ಟು ಸತ್ಯ ಆಗಿರುತ್ತೆ? ಅವರೇನು ಅದನ್ನು ಬೆಳೆಸಲಿಕ್ಕೆ ಹೋಗುದಿಲ್ಲ. ನೀವು ಜಾತಕ ನೋಡಬೇಡಿ ಅಂತ ಹೇಳಿಲ್ಲ, ಏನಾದ್ರು ಮಾಡ್ಕೊಳ್ಳಿ ನೀವು. ಆದರೆ ಈ ಪ್ರಶ್ನೆಗೆ ಉತ್ತರ ಯಾರು ಕೊಡ್ಲಿಕ್ಕೆ ತಯಾರಿದೆ? ಅದರಿಂದ ಅವರು ಅದನ್ನು ಮಾಡ್ತಾರೆ. ಆಮೇಲೆ ಅವರು ಇಡೀ ಪೂಜಾ ವಿಧಾನವನ್ನ ಅವರು ಸರಳೀಕರಣ ಮಾಡೋದ್ರ ಜೊತೆಗೆ, ನೀವು ನೋಡಿ, ನೀವು ಒಂದು ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ನಮಗೆ ಪ್ರವೇಶ ಇಲ್ಲ ಅಂತ ಹೇಳ್ಕೊಳ್ಳಿ, ಶೂದ್ರರಿಗೆ ಪ್ರವೇಶ ಇಲ್ಲ. ಆಗ ನಾವು ಅವರನ್ನ ಈಗ ನಾವೆಲ್ಲ ಕೂಡಿ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಅಂದ್ರೆ ಹೇಗೆ, ನಾವು ಒಳಗೆ ನುಗ್ತೇವೆ ಅಂತ ಹೇಳಿದ್ರೆ ನಮ್ಮಂತ 4 ಜನ ನುಗ್ಬೋದು. ಆದರೆ ನಮ್ಮ ಜೊತೆ ಇದ್ದಾರಲ್ಲ, ನಮ್ಮ ಕುಟುಂಬ, ನಮ್ಮ ತಂದೆ ತಾಯಿ, ನಮ್ಮ ಮನೆಯವರು, ಅವ್ರು ನುಗ್ಗಿಕ್ಕೆ ತಯಾರಿರುವುದಿಲ್ಲ. ಯಾಕಂದ್ರೆ ಅವರಿಗೆ ದೇವರ ಭಯ ಇದೆ. ಇವರು ನುಗ್ಗಿಬಿಟ್ರೆ ಏನಾದರೂ ಆದರೆ ಏನು ಗತಿ, ನಮ್ಮನ್ನು ಬಿಡ್ತಾಳ ಆ ದೇವಿ, ಆ ದೇವರು ಬಿಡ್ತಾರೆ ನಮ್ಮನ್ನು ಅಂತ ಭಯ ಇರುತ್ತೆ. ನಾರಾಯಣ ಗುರು ಯೋಚನೆ ಮಾಡ್ತಾರೆ, ಇದು ಈ ಸ್ಟ್ರಾಟಜಿ ಸರಿಯಿಲ್ಲ. ನಾವು ಬಲಾತ್ಕಾರವಾಗಿ ಅವ್ರನ್ನ ಮುಗಿಸಿದ್ರೆ ಅವ್ರಿಗೆ ಭಯ ಇರುತ್ತೆ. ಅದರ ಬದಲಿಗೆ ನೋಡಿಯಪ್ಪ, ನಿಮ್ಮದೇ ದೇವಸ್ಥಾನ, ನಿಮ್ಮದೇ ದೇವರು, ಒಳಗೊಳಗೆ ನೀವೇ ಪೂಜೆ ಮಾಡಿಬಿಡಿ ಅಂತ ಜನ ಪೂಜೆ ಮಾಡ್ತಾರೆ. 64 ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರೆ. ಇಡೀ ಕೇರಳದಲ್ಲಿ ಒಂದು ಧಾರ್ಮಿಕ ಕ್ರಾಂತಿಯಾಗಿದೆ. ಸರಳವಾದ ಪೂಜಾ ವಿಧಾನ. ನೀವು ಇವತ್ತಿಗೂ ಅಲ್ಲಿ ಶಿವಗಿರಿಗೆ ಹೋದರೆ ಬಹಳ ಸರಳವಾದ, ಈ ಪ್ರಶಾಂತವಾದ ವಾತಾವರಣ ಇದೆ. ನೀವು ಯಾವ ಶ್ರೀಮಂತ ಹೋಗಿ ನಂದೊಂದು 10 ಲಕ್ಷ ರೂಪಾಯಿ ಕುಂಕುಮಾರ್ಚನೆ ಮಾಡ್ತಾರೆ ಅಂದರೆ ಗೆಟ್ ಔಟ್ ಅಂತ ಹೇಳ್ತಾರೆ. ಅವಕಾಶ ಇಲ್ಲ. ಬೋರ್ಡಲ್ಲಿ ಬರೆಸೋದು ದೊಡ್ಡದಾಗಿ ಇಲ್ಲ, ಅವಕಾಶ ಇಲ್ಲ. ನನ್ನ ಕುದ್ರೋಳಿ ಬಗ್ಗೆ ಮಾತಾಡಬಾರ್ದು. ನನ್ನ ಕುದ್ರೋಳಿ ಬಗ್ಗೆ ಇರುವ ತಕರಾರು, ಕಲ್ಪನೆ ಸರಿ ಇದೆ. ಆದರೆ ನೀವು ಸರಳವಾಗಿರ್ಬೋದು. ಯಾರು ಸರಳವಾಗಿರ್ತಾರೆ ಅವ್ರು ಬಹಳ ದಿನ ಬಾಳ್ತಾರೆ. ಅವರನ್ನು ನೀವು ಈ ಶೋಕಿ ಲಾಲ್ರು ಇದಾರಲ್ಲ, ಬಹಳ ದಿನ ಬಾಳೋದಿಲ್ಲ. ನೀವು ದಿನಕ್ಕೊಂದು ಡ್ರೆಸ್ ಮಾಡಿಕೊಂಡು ಒಂದಷ್ಟು ವರ್ಷ ಮೆರೀಬೋದು. ಅದರ ನೆನಪಲ್ಲಿ ಉಳಿಯೋದು ಮೈಯಲ್ಲಿ ಬಟ್ಟೆ ಹಾಕದ ಗಾಂಧೀಜಿ ಮಾತ್ರ. ನೆನಪಿಟ್ಕೊಳ್ಳಿ, ಗುಜರಾತಲ್ಲಿ ಗಾಂಧೀಜಿನೂ ಇದ್ರು, ಮತ್ತೊಬ್ಬರು ಇದ್ರು. ದಿನಕ್ಕೊಂದು ಬಟ್ಟೆ ಹಾಕಿದವರು ಇತಿಹಾಸದ ಪುಟದಲ್ಲಿ ಉಳಿಯುವುದಿಲ್ಲ. ಬಟ್ಟೆ ಹಾಕದ ಗಾಂಧೀಜಿಯೇ ಉಳಿಯಿತು, ಕೊನೆಗೆ ಅವರೇ ಉಳಿಯಿತು. ಅದರಿಂದ ಅವರು ಬಹಳ ಸರಳವಾಗಿ ಇಡೀ ಪೂಜಾ ವಿಧಾನವನ್ನು ಸರಳ ಮಾಡಿದರು ಮತ್ತು ನಮ್ಮವರೇ ಪೂಜೆ ಮಾಡಲಿಕ್ಕೆ ಅವಕಾಶ. ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದ್ದಾರೆ. ನೀವು ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಏನು ಅರ್ಹತೆ ಬೇಕು? ಮೊದಲವರ ಅರ್ಹತೆ ಏನಂದರೆ ನಿಮಗೆ ಆ ದೇವರ ಮೇಲೆ ಭಕ್ತಿ ಇರಬೇಕು ಒಂದು, ಮತ್ತು ಆ ಭಕ್ತಿಯಿಂದ ನಡ್ಕೊಳ್ಳೋ ಭಕ್ತರ ಬಗ್ಗೆ ನಿಮಗೊಂದು ಕಾಳಜಿ ಇರಬೇಕು. ಅವ್ರಿಗೆ ಒಳ್ಳೆದಾಗಲಿ ಅಂತ ನಿಮಗೆ ಸ್ವಾರ್ಥ ಇರಬೇಕು. ಅದೇ ನಿಮಗೆ ತಾಂತ್ರಿಕ ಅರ್ಹತೆ ಬೇಕಾದರೆ ನೀವು ಆಗಮಶಾಸ್ತ್ರವನ್ನು ಓದಬೇಕು ಅಷ್ಟೇ. ಇವತ್ತಿನ ದೇವಸ್ಥಾನಗಳೆಲ್ಲ ಪೂಜೆ ಮಾಡ್ತಾರೆ, ಅವ್ರು ಎಲ್ಲಿ ಆಗಮಶಾಸ್ತ್ರ ಓದಿದ್ದಾರೆ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಅವ್ರು ಏನು ಮಂತ್ರ ಹೇಳ್ತಾರೆ ನಾವು ಕೇಳ್ಕೊಂಡಿರ್ತೇವೆ. ನೀವು ಮದುವೆಯಲ್ಲಿ ಆಗೋ ಮಂತ್ರದ ಯಾರಾದ್ರೂ ಅರ್ಥ ಕೇಳಿದ್ರೆ ನಾಳೆ ನೀವು ಆ ಅರ್ಚಕರಿಂದ ಮದುವೆ ಮಾಡ್ತೀವಿ. ನಾನು 91ರಲ್ಲಿ ಮದುವೆ ಆದೆ. ನನ್ನ ಪುಣ್ಯವಶಾತ್ ಈ ಭಗವಾನ್ ಅವರದ್ದು ಶಂಕರಾಚಾರ್ಯ ಮತ್ತು ಪ್ರತಿಗಾಮಿಕನ ಒಂದು ಪುಸ್ತಕ ಇದೆ, ಯಾವತ್ತಾದ್ರೂ ಓದಿ. ಅದರ ಬಗ್ಗೆ ಚರ್ಚೆ ಮಾಡಿದರೆ ಕಾಂಟ್ರವರ್ಸಿ ಆಗಿದೆ. ಯಾವತ್ತಾದ್ರೂ ಓದಿ, ಅದರಲ್ಲಿ ಅದರ ಅರ್ಥ ಬರೆದಿದ್ದಾರೆ. ಈ ಹೆಣ್ಣನ್ನು ಮೊದಲು ಇಂದ್ರನಿಗೆ ಅರ್ಪಿಸಿ ಅವನು ಭೋಗಿಸಿದ ನಂತರ ನಿನಗೆ ಕೊಡ್ತೇನೆ ಅಂತೆಲ್ಲ ಇದೆ. ನನ್ನ ಮದುವೆ ಆಗಿ ಹುಡುಗಿಯನ್ನು ಇಂದ್ರನಿಗೆ ಯಾಕೆ ಅಲ್ವಾ? ನಮ್ಗೆ ಗೊತ್ತಿಲ್ಲ. ಅವ್ರ ಸಂಸ್ಥೆಯಲ್ಲಿ ಏನೋ ಹೇಳ್ತಾರೆ, ನಾವು ಕೈ ಮುಗಿದು ನಿಲ್ತೇವೆ. ನಾನು ಬಹಳ ಸರಳವಾಗಿ ಮದುವೆ ಆದದ್ದು.
ಎರಡು ಗಂಟೆಯಲ್ಲಿ ಮುಗಿಸ್ಬಿಟ್ಟೆ ಮದುವೆ. ಭಟ್ರುಗಳು ನಮ್ಮವರೇ ಅಲ್ಲಿ ಶಾಂತಿಗಳಂತ ಹೇಳ್ತಾರೆ, ಅದನ್ನೇ ಹೇಳ್ತಾರೆ ಬ್ರಹ್ಮ ಸಮಾಜದವರು. ಈ ಅರ್ಚಕರ ಟ್ರೈನಿಂಗ್ ಎಲ್ಲ ಸಮಾಜದವರು, ಕುಲಾಯರು ಇರ್ತಾರೆ, ಬರೀ ಇರೋರು ಮಾತ್ರ, ಉಳಿದವ್ರನ್ನ ಟ್ರೈನ್ ಮಾಡ್ತಾರೆ. ಆ ಟ್ರೈನ್ ಮಾಡಿ ಕಳಿಸ್ತಾರೆ. ನಾನು ಈಗ ಏನಾಗಿದೆ ಅಂದರೆ ಸೌತ್ ಕೇಂದ್ರದಲ್ಲಿ ನಮ್ಮ ಬಂಗೇರವ್ರಿಗೆ ಪುರುಷೋತ್ತಮರಿಗೂ ಈ ಬ್ರಾಹ್ಮಣರ ಅರ್ಚಕರಿಂದ ಇವರು ಕಾಸ್ಟ್ಲಿ ಆಗಿದೆ, ಇವರೇ ಕಾಸ್ಟ್ಲಿ ಆಗಿದೆ. ನಾನು ನಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಆಯ್ತು ಇತ್ತೀಚೆಗೆ. ನಮ್ಮದೊಂದು ಪಾರ್ಟ್ನರ್ಶಿಪ್ ಮನೆ, ನಮ್ಮ ಅಣ್ಣಂದಿರು ಮಕ್ಕಳಂದಿರು, ನಾನು ಪೂಜೆ ಬೇಡ ಅಂತ ಹೇಳ್ಬೋದು, ಅವ್ರು ಬಿಡುದಿಲ್ಲ, ಅವ್ರಿಗೆ ಭಯ ಇದೆ. ನಾನು ಒಂದು ಕಂಡೀಷನ್ ಆಗಿದೆ, ನೀವು ಬಿಲ್ಲವ ಅರ್ಚಕರಿಂದ ಮಾಡಿಸಿ. ಬಿಲ್ಲವ ಅರ್ಚಕ ಕೊಟ್ಟ ಲಿಸ್ಟ್ ನೋಡಿದರೆ ನನ್ನ ಮನೆ ಕಟ್ಟಿದ ಖರ್ಚಿನ ಅರ್ಧದಷ್ಟಿದೆ, ಇಷ್ಟು ಉದ್ದ ಇತ್ತು. ಆಮೇಲೆ ಒಬ್ಬ ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಭಾಳ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದ, ಅವನು ಬಿಲ್ಲವನೇ. ನಾನು ಅವರಾಗ್ಬೋದು ಅಂತ ಹೇಳಿ ಅವನು ಇಷ್ಟೇ ಉದ್ದದ ಪಟ್ಟಿ ಕೊಟ್ಟ. ಇಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಅವನು ಇಡೀ ನಮ್ಮ ಊರಿನವರೆಲ್ಲ ಈಗ ಅವನಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಬಂತು. ನನ್ನ ಮದುವೆ ಆದಾಗ ಈ ಮುಲ್ಕಿ ನಾರಾಯಣ ಗುರು ದೇವಸ್ಥಾನ ಬಿಲ್ಲವ ಸಂಘದಲ್ಲಿ ನಾರಾಯಣ ಗುರು ಸಭಾಗೃಹದಲ್ಲಿ ಅಲ್ಲಿ ಮುಖ್ಯ ಅರ್ಚಕ ರಜೆಯಲ್ಲಿದ್ದ. ಅಲ್ಲಿ ಮೂರ್ತಿ ತೊಳೆಯೋನು ಒಬ್ಬ ಇದ್ದ, ನಾರಾಯಣ ಗುರು, ನಿಜವಾದ ಭಕ್ತ ಅವನೇ ಅಲ್ಲ. ನಾನು ಹೇಳಿದ ಬಾರ ನೀನೇ ಮದುವೆ ನನಗೆ ಸಾರ್ ಏನು ಸರಿ ಇಲ್ಲ, ನಾನು ಯಾರಿಗೂ ಹೇಳೋದಿಲ್ಲ, ನಿನ್ನ ಬಾ, ನಿನ್ಗೆ ಏನು ತೋಚಿತ್ತ ಅದನ್ನು ಮಾಡೋದು. ಅವನೇ ಮದುವೆ ಮಾಡಿದ್ದು, ನಮ್ಮ ಸಂಸಾರ ಸರಿಯಾಗಿ ಅಂದರೆ ಅರ್ಚಕರಾಗಿರ್ಲಿಕ್ಕೆ ಬಹಳ ದೊಡ್ಡ ಸಂಸ್ಕೃತ ಶ್ಲೋಕಗಳು ಗೊತ್ತಾಗಿರ್ಬೇಕಿಲ್ಲ, ಆಗಮಶಾಸ್ತ್ರ ಗೊತ್ತಿರಬೇಕು. ಅವನಿಗೆ ಕಾನ್ಸಿಯಸ್ ಇದ್ರೆ, ಇಲ್ಲದ್ರೆ ಗೊತ್ತಿಲ್ಲದರೂ ನಡೆಯುತ್ತೆ. ಇವತ್ತು ನೀವು ಈ ಬಾಬಾಗಳನ್ನೆಲ್ಲ ನೋಡ್ತೀರಲ್ಲ, ಈ ಗಾಡ್ಮೆನ್ಗಳಂತ ಎಲ್ಲ ಹೇಳ್ತಾರಲ್ಲ, ಅವ್ರು ರಿಯಲ್ ಎಸ್ಟೇಟು ಮತ್ತೊಂದು ನಡ್ಕೊಂಡು ಎಲ್ಲ ಇದ್ದಾರೆ. ಅವರು ಒಬ್ಬ ಸೈಕ್ಯಾಟ್ರಿಸ್ಟ್ ಮಾಡೋ ಕೆಲಸವನ್ನು, ಒಬ್ಬ ಕೌನ್ಸಿಲರ್ ಮಾಡೋ ಕೆಲಸವನ್ನು ಅವ್ರು ಮಾಡ್ತಾರೆ. ಈ ಸತ್ಯನಾರಾಯಣ ಪೂಜೆ ಅಂತ ಆಗ್ತದೆ ನಮ್ಮೂರಲ್ಲಿ. ನಾನು ಸತ್ಯನಾರಾಯಣ ಪೂಜೆ ಹೋಗಿ ಕೂತಿದ್ದೆ. ಯಾಕೆಂದ್ರೆ ಇದನ್ನು ನೀವು ಅಬ್ಸರ್ವ್ ಮಾಡ್ಬೇಕಂತ, ಬಹಳ ಕಣ್ಣು ಮುಚ್ಕೊಂಡು ನೀವು ದೇವರನ್ನು ನಂಬಿ ಪೂಜೆ ಮಾಡಿ. ನಂದಂತ ತಕರಾಗಿಲ್ಲ, ಏನು ತಕರಾರು. ನಾವು ಪ್ರಗತಿಪರವರಾಗದ ಇದ್ರೆ ದೇವಸ್ಥಾನದ ಹತ್ರ ಹೋಗುದಿಲ್ಲ, ಪೂಜೆ ಮಾಡೋದಿಲ್ಲ, ದೇವರಿಗೆ ಕೈ ಮುಗುದಿಲ್ಲ, ದಯವಿಟ್ಟು ಮಾಡಿ. ಮಾಡದಿದ್ದವರು ನಿಮ್ಮ ಕಾನ್ಸಿಯಸ್ ಏನ್ ಹೇಳುತ್ತೆ, ಮಾಡದೆ ಬೇಡ ನನಗೆ ಅಂತ ಹೇಳಿದ್ರೆ ಬೇಡ. ಆದ್ರೆ ನಾವು ಪ್ರಗತಿಪರರಾಗಿರ್ಬೇಕಂತ ನೀವು ನನಗೆ ಬಂದಾಗ ನಾಗರಾಜ್ ಕೇಳಿದ್ರು ದೇವಸ್ಥಾನಕ್ಕೆ ಹೋಗಿದ್ದೆ, ಈಗ ಮೊದಲು ಹೋಗ್ಬಂದೆ, ಹೋಗಿ ಬಂದೆ, ದೇವಸ್ಥಾನ ಕುತ್ಕೊಟ್ರು, ನಾಮ ಹಾಕೊಂಡೆ. ಯಾರಾದ್ರೂ ನನ್ನನ್ನು ಇವನು ಕಾಂಪ್ರಮೈಸ್ ಆದ, ಇವನು ಫುಲ್ಲು ಕೋಮುವಾದಿ ಅಂತ ಹೇಳಿದರೆ ಲೆಟ್ ಇಟ್ ಬಿ, ನನಗೇನು ಅದರ ಬಗ್ಗೆ ಸಮಸ್ಯೆ ಇದೆ, ನಾನು ಮಾಡೋದಿಲ್ಲ. ನನಗೆ ಏನು ತೋಚಿತ್ತು ಅದನ್ನು ಮಾಡ್ತೇನೆ. ಅದರಿಂದ ಅದು ಪ್ರಶ್ನೆ ಅಲ್ಲ. ಅದರಿಂದ ನಾನು ಸತ್ಯನಾರಾಯಣ ಪೂಜೆ ಕಥೆ ಹೇಳ್ತೇನೆ. ನಾನು ಮುಂತಾದ ಸತ್ಯನಾರಾಯಣ ಪೂಜೆ ಸುಮ್ಮನೆ ಕೇಳ್ತಾ ಇದ್ದೆ, ಅದರ ಬಗ್ಗೆ ಬಹಳ ಕಥೆಗಳಿದೆ. ನಾರಾಯಣ ಗುರು ಬಹಳ ಪಾಪ್ಯುಲರ್ ಆದಾಗ ಅದನ್ನ ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಭಾಷಣದಲ್ಲಿ ಹೇಳ್ತಾರೆ, ಅವನು ಸುಳ್ಳು ನಾರಾಯಣ, ನಮ್ದು ಸತ್ಯನಾರಾಯಣ. ಸತ್ಯನಾರಾಯಣ ಪೂಜೆ ಅದಕ್ಕಾಗಿ ಶುರುವಾಯಿತು. ನಾರಾಯಣ ಗುರು ಚಳವಳಿ ಬೆಳೀತಾ ಈ ನಾರಾಯಣ ಗುರು ಪೂಜೆಗಳೆಲ್ಲ ಸ್ಟಾರ್ಟ್ ಆಗಿಬಿಡ್ತಲ್ಲ. ಆಗ ಅವರು ಹೇಳಿದ್ರೆ, ಅವರ ಭಾಷಣದ ಒಂದು ನೀವೆಲ್ಲಾದರೂ ಯೂಟ್ಯೂಬ್ನಲ್ಲಿ ಸಿಗ್ಬೋದು ನಿಮಗೆ. ಅವನು ನಮ್ದು ಸತ್ಯನಾರಾಯಣ, ಅವನು ಸುಳ್ಳು ನಾರಾಯಣ ಅಂತ ಹೇಳ್ತಾರೆ. ಅದು ಏನೇ ಇರಲಿ, ಸತ್ಯನಾರಾಯಣ ಪೂಜೆ ನಾನು ಹಿಂದೆನೂ ನೋಡಿದೆ. ನಮ್ಮಲ್ಲಿ ಶನಿ ಪೂಜೆ ಮಾತ್ರ ಕಥೆಗಳಾಗುತ್ತೆ. ನಿಮಗೆ ನಾನು ಶನಿ ಪೂಜೆ ಸಂಜೆಯಿಂದ ಬೆಳಿಗ್ಗೆವರೆಗೆ ಆಗುತ್ತೆ. ನಾನು ಭಾಳ ಶನಿ ಪೂಜೆಗಳಿಗೆ ಅರ್ಥ ಎಲ್ಲ ಹೇಳಿದ್ದೇನೆ. ಚಿಕ್ಕದಿರುವಾಗ ಭಜನೆ ಕಟ್ಟಿ ಎಲ್ಲ ಸಿನಿಮಾಸ್ಟೆಲ್ಲ ಹಾಡಿದ್ದೇನೆ, ಇದನ್ನೆಲ್ಲ ಮಾಡಿದ್ದೇನೆ. ನಾನು ಅದನ್ನೆಲ್ಲ ಹೇಳ್ಕೊಳ್ಳಿಕ್ಕೆ ನನಗೆ ಏನು ಮುಟ್ಟಿದ್ರೆ ಇಲ್ಲ. ಅದರಿಂದಾಗಿ ನಾನು ಒಂದು ಸಮುದಾಯದ ಜೊತೆ ಇದ್ದೇನೆ, ನಾನು ಅದರ ಹೊರಗಡೆ ಇಲ್ಲ. ಅದನ್ನು ಇಟ್ಕೊಂಡು ಇಲ್ಲದ್ರೆ ನಿಮಗೆ ಪ್ರವೇಶ ಸಿಗುತ್ತಿಲ್ಲ ಹೊರಗಡೆ. ನಮ್ಮಲ್ಲಿ ಭೂತದ ಕೋಲ ಆದಾಗ ನಾನು ಕಳೆದ 10 ವರ್ಷಗಳಿಂದ ಸಂಜೆ ಹೋದವನು ಇಡೀ ರಾತ್ರಿ ಕೂತು ಮತ್ತೆ 2 ದಿನ ಕೋಲ ನೋಡ್ತೇನೆ. ಆ ಭೂತಕ್ಕೆ ಏನು ಲಾಕರ್ ಬೇಕಿತ್ತು, ಅದು ಬೇಕಿತ್ತು. ನಾನು ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಿಂದ ಎಲ್ಲ ಕೊಡಿಸಿದ್ದೇನೆ. ಭೂತ ಖುಷಿ, ನಾನು ಖುಷಿ, ಊರಿನವರು ಖುಷಿ, ನಮಗೇನಾಗ್ತದೆ. ಅದರ ಮೂಲಕ ಅವರನ್ನು ಇಟ್ಕೊಂಡು ಒಂದಷ್ಟು ಊರಲ್ಲಿ ಕೆಲಸ ಮಾಡಲಿಕ್ಕೆ ಆಗಿದೆ. ಇಲ್ಲದಿದ್ರೆ ನೀವು ನಾನು ಭೂತ ನೋಡೋದು, ಹತ್ರ ಹೋಗೋದಿಲ್ಲ, ಇದೆಲ್ಲ ಮೂಢನಂಬಿಕೆ ಅಂತ ಹೇಳ್ತಿರ್ತಾರೆ. ನಾವು ಪರಕೀಯರಾಗಿ ನಾವು ನಮ್ಮ ಸಮುದಾಯದ ಜೊತೆ ಇರಬೇಕು. ನಾವು ನಿಜವಾಗಿ ನಮ್ಮ ಸಮುದಾಯವನ್ನು ಪ್ರೀತಿಸೋದಾದ್ರೆ ನಾವು ಅವರ ಜೊತೆ ಇರಬೇಕು, ಅವರ ಜೊತೆ ಇದ್ದು ಕೆಲಸ ಮಾಡಬೇಕು. ನಾನು ಡಿಗ್ರಿ, ಯಾಕಂದರೆ ನನಗೆ ಒಂದು ಅನುಭವಗಳನ್ನು ಯಾಕೆ ಹೇಳ್ತೇನೆ ಅಂದರೆ, ನೀವು ನನ್ನ ವಯಸ್ಸಿನವ್ರು ಭಾಳ ಮಂದಿ ಇದ್ದೀರಿ, ನನ್ನ ವಯಸ್ಸಿನಿಂದ ಕೆಳಗಿನವರು ಇದ್ದೀರಿ. ನಾವು ಹಾದು ಬಂದ ಹಾದಿಯನ್ನು ಹೇಳಿದರೆ ನಿಮಗೆ ಸ್ವಲ್ಪ ಕ್ಲಾರಿಟಿ, ಸ್ಪಷ್ಟತೆ ಸಿಗ್ಬೋದು ಅನ್ನೋ ಕಾರಣಕ್ಕಾಗಿ. ನಾನು ಡಿಗ್ರಿ ಆದಾಗ ನನ್ನ ಭಾಳ ಕುಗ್ರಾಮ. ನಾನು ದೋಣಿ ದಾಟ್ಕೊಂಡು ಹೋಗಿ ಕಾಲೇಜಿಗೆ ಓದಿದ್ದವನು. ಮುಂಗಾರದಲ್ಲಿ 5 ವರ್ಷ ಕೆಲಸ ಮಾಡಿದ್ದು ಕೂಡ ದೋಣಿ ದಾಟ್ಕೊಂಡೇ ಹೋಗಿ.
ನಾನು ದೋಣಿ ದಾಟ್ಕೊಂಡು ಪುಸ್ತಕ ತಲೆ ಇಟ್ಕೊಂಡು ಈಜು ಮಾಡಿದ್ದೆ. ನಾನು ಚೆನ್ನಾಗಿ ಈಜ್ತೇನೆ, ಈಗಲೂ ಈಜ್ತೇನೆ. ಅಂದರೆ ನನಗೆ ಆಗಿತ್ತು, ನಾನು ಸ್ವಲ್ಪ ಹೈಟಲ್ಲಿ ಕಡಿಮೆ ಇದ್ದೆ, ಪುಸ್ತಕ ತಲೆಯಲ್ಲಿ ಕಟ್ಟು ಈಜ್ತಾ ಇದ್ದೆ. ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿ ಈಜ್ತಾ ಇದ್ದಾರೆ, ಏನಾದರೂ ಆ ರೀತಿ ಮಾಡಿದರೆ ಪ್ರಧಾನಿ ಆಗ್ಬೋದು ಏನೋ. ಸೊ ನಿಮಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾಳ ಸರಿ ಗಂಗಾ ನದಿಯಲ್ಲಿ ಈಜ್ಕೊಂಡು ಹೋಗಿದ್ದೆ. ಅದರಿಂದ ನನಗೆ ಆ ಕಾಲದಲ್ಲಿ ನನ್ನ ಊರಿನ ಬಗ್ಗೆ, ನನ್ನ ಹಳ್ಳಿ ಜನರ ಬಗ್ಗೆ ಒಂದು ರೀತಿಯ ತಿರಸ್ಕಾರ ಇದೆ, ಒಂದು ರೀತಿಯ ತಿರಸ್ಕಾರ. ಅದು ಎಲ್ಲ ಬಡವರು. ನಾನು ಬಾಂಬೆಯಲ್ಲಿ ಹುಟ್ಟಿದವನು, ನನ್ನ ತಂದೆ ಬ್ಯಾಂಕಲ್ಲಿ ಇತ್ತು, ಏನೋ ಕಾರಣಕ್ಕಾಗಿ ಊರಿಗೆ ಬಂದೆವು. ಮನೆಯಲ್ಲಿ ಅಂಥ ದೊಡ್ಡ ಬಡತನ ಇದ್ದಿದ್ರು, ಹೊರಗಿನ ಸಮಾಜದಲ್ಲಿರುವ ಬಡತನ, ಈ ಅಂಧಶ್ರದ್ಧೆ, ಅವರ ಕಷ್ಟ ಕಾರ್ಪಣ್ಯ, ಅವರ ದುಂದುವೆಚ್ಚಗಳನ್ನು ನೋಡಿ ಇದೊಂದು ನರಕ, ಇಲ್ಲಿಂದ ಒಮ್ಮೆ ಬಿಡುಗಡೆಯಾಗಿ ನಾನು ಯಾವಾಗ ಬಾಂಬೆಗೆ ಹೋಗ್ತೇನೆ ಅನ್ನೋ ಕನಸು ಕಾಣ್ತಾ ಇದ್ದೆ ನಾನು. ಆಮೇಲೆ ಏನೇನಾಯಿತು, ಮುಂಗಾರು ಹೋಗಿದೆ, ಅಂಬೇಡ್ಕರ್, ಲೋಹಿಯಾ, ಗಾಂಧೀಜಿ ಎಲ್ಲ ಓದಿ ರಘುರಾಮ್ ಶೆಟ್ಟರು ಏನೇನೋ ಆಗಿ ಕೊನೆಗೆ ನಾನು ಹಾಳಾಗಿರೋದೆ. ಈಗ ಹೇಗೆ ಹಾಳಾಗಿರೋದೆ, ಅಷ್ಟು ಹಾಳಾಗಿರೋದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮಲ್ಲಿ ಆ ಕೆಲವರಲ್ಲಿ ಆ ಕಲ್ಪನೆ ಇರ್ಬೋದು. ನಿಮ್ಮ ಊರಲ್ಲಿ ಹುಡುಗರು ಇರ್ತಾರೆ, ಬಂದು ನನ್ನ ಅಂತ ಹಳ್ಳಿಯಿಂದ ಬಂದವನು, ಭಾಳ ಕುಗ್ರಾಮ, ಹಳ್ಳಿ ಜನ ಕುಡಿದು ಬಂತಾರೆ, ಹೆಂಡತಿಗೆ ಹೊಡಿತಾರೆ, ಏನೇನೋ ಅಂದ ಆಚರಣೆಗಳು ಮಾಡ್ತಾರೆ. ಅದು ಕೇರಳದಲ್ಲೂ ಇತ್ತು, ನಾರಾಯಣಗುರು ನೋಡ್ಬೋದು, ನಾವು ಪ್ರವೇಶ ಮಾಡ್ಬೋದು. ನನಗೂ ಅದು ಇತ್ತು. ನಮ್ಮ ತಂದೆ ಇತ್ತು, ನನ್ನ ತಾಯಿ ಹೇಳ್ತಾ ಇದ್ದೆ, ನಾನು ಊರು ಕೆಟ್ಟದಂತ ಹೇಳಿದಾಗ, ನೀನು ಒಳ್ಳೆಯವನಾದರೆ ಊರು ಒಳ್ಳೆಯದಾಗಿರುತ್ತೆ ಅಂತ ಹೇಳಿದ್ರು. ನನ್ನ ತಾಯಿ ಅನಕ್ಷರಸ್ಥ, ತುಳುವಿನಲ್ಲಿ ಹೇಳ್ತಾರೆ, ಈ ಎಡ್ಡೆ ಅಣ್ಣ ಊರು ಎಡ್ಡೆ ಆಗುತ್ತೆ. ಅಂದರೆ ನೀನು ಊರಿನ ಬಗ್ಗೆ ಕೆಟ್ಟದಾಗಿ ಹೇಳ್ತೀಯಲ್ಲ, ನೀನು ಎಷ್ಟು ಒಳ್ಳೆಯವರು ಅಂತ ನಿನ್ನ ಆತ್ಮದ ಒಳಗೆ ಇಣುಕಿ ನೋಡು. ನಿನ್ನ ಸುತ್ತ ಅಷ್ಟು ಅವರಿಗೆ ಅವರು ಫಿಲಾಸಫರ್ ಅಲ್ಲ ಅವರು, ನಮ್ಮ ಸಾಮಾನ್ಯ ಜನರ ಮಾತಿನಲ್ಲಿ ಅದು ಬಂದ್ಬಿಡುತ್ತದೆ. ನೀನು ಒಳ್ಳೆಯವನಾಗಿದ್ದರೆ ಊರು ಒಳ್ಳೆಯದಾಗಿರುತ್ತೆ ಅಂತ. ನೀನು ಒಳ್ಳೆಯವನಾಗಲಿಕ್ಕೆ ನೋಡು, ಆಗ ಊರು ಕೂಡ ಒಳ್ಳೆಯದಾಗಿ ನಿಮಗೆ ಕಾಣುತ್ತೆ ಅಂತ. ಅದರ ನಂತರ ನಾನು ಊರನ್ನು ಬೇರೆ ದೃಷ್ಟಿಯಿಂದ ನೋಡಲಿಕ್ಕೆ ಶುರು ಮಾಡಿದೆ. ತಕ್ಷಣ ಅವರು ನಿನ್ನೆ ಹೇಳಿದರೆ ಮರುದಿನ ನೋಡುವುದಲ್ಲ, ಅದು ನಮ್ಮೊಳಗಡೆ ಒಂದು ಬೀಜ ಬಿಟ್ಟಿದ್ರೆ, ಅದು ಎದೆಗೆ ಬಿದ್ದ ಅಕ್ಷರ ಮತ್ತು ಭೂಮಿಗೆ ಬಿದ್ದ ಬೀಜ ಇದೆ, ಅದು ವ್ಯರ್ಥ ಆಗುವುದಿಲ್ಲ ಅಂತ ಏನು ದೇವರು ಹೇಳ್ತಾರೆ, ಅದು ನಿಜ. ಒಂದು ಅಂತರ ಬೀಜ ಬಿದ್ದರೆ ನಮ್ಮೊಳಗಡೆ ಆ ಬೀಜ ಬೀಳಬೇಕು. ನಾರಾಯಣಗುರು ತತ್ವದ ಬೀಜ ಬೀಳಬೇಕು, ಗಾಂಧೀಜಿಯ ತತ್ವದ್ದು, ಅಂಬೇಡ್ಕರ್ ತತ್ವದ್ದು, ಲೋಹಿಯನ್ ತತ್ವದ್ದು. ನಮ್ಮ ನಡುವೆ ಇರುವ ಅನಾಮಿಕರಾದ ಸಮಾಜ ಸುಧಾರಕರಿದ್ದಾರೆ, ನಮ್ಮ ಊರಲ್ಲಿ ಇದ್ದಾರೆ, ನಿಮ್ಮ ಪ್ರತಿ ಊರಲ್ಲಿ ಇರ್ತಾರೆ, ಸಾಮಾನ್ಯ ಜನ ಇರ್ತಾರೆ. ಅವರು ಆ ರೀತಿ ನಿಮ್ಮ ಸಮಾಜವನ್ನು ನೋಡಬೇಕು. ನಾರಾಯಣ ಗುರುಗಳು ಪ್ರವೇಶ ಮಾಡಿದಾಗ ಇಡೀ ಅಲ್ಲಿಯ ಸಮಾಜ ಇದೆ, ನೂರಾರು ಬಗೆಯ ಈ ರೀತಿಯ ಕೆಟ್ಟ ಮೂಢನಂಬಿಕೆಗಳು, ಅಂಧಶ್ರದ್ಧೆಗಳು ಇದರಿಂದ ಅದು ಸೀಳಿ ಹೋಗಿದೆ. ಅವರು ಉದಾಹರಣೆಗೆ ಈ ಮಕ್ಕಳಿಗೆ ನಿಮಗೆ ಓದಿರ್ಬೋದು, ನಾನು ಅದನ್ನು ರಿಪೀಟ್ ಅಂತ ಅನಿಸ್ಬೋದು, ನೀವೇನು ಸಾಮಾನ್ಯವಾಗಿ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಈಗ ಮಕ್ಕಳಿಗೆ ಬಾಲ್ಯ ವಿವಾಹ ನಡೀತಾ ಇದೆ, ತಾಳಿ ಕೇಟು ಅಂತ. ಅಂದರೆ ನೀವು ಬಾಲ್ಯ ವಿವಾಹದಾಗ ಒಂದು ಬಂಧನ ಮಾತ್ರ ಇರುತ್ತೆ, ಇಂಥ ಒಂದು ಗಂಡನಿಗೆ ಅಂತ ತೋರಿಸ್ತಾರೆ. ಅದು ಇಲ್ಲ, ಅದು ಮೊದಲೇ ಒಂದು ಮದುವೆ ಮಾಡಿಬಿಡ್ತಾರೆ, ಆಮೇಲೆ ಇನ್ನೊಂದು ಮದುವೆ ಬೇರೆ, ಅದಕ್ಕೆ ಒಂದಷ್ಟು ಖರ್ಚು. ತಿರುಗಗುಳಿ ಅಂತ ಇತ್ತು ನಮ್ಮಲ್ಲಿ, ಬಾಯ್ಕೆ ಅಂದರೆ ಶ್ರೀಮಂತ ಎಲ್ಲ ಮಾಡ್ತಾರಲ್ಲ ಅಂಥದ್ದು. ಈ ರೀತಿ ವಿಪರೀತ ಮೂಢನಂಬಿಕೆಗಳಿತ್ತು. ಇವರು ಸಾಲ ಮಾಡೋದು, ಅಂಥದ್ದನ್ನು ಮಾಡೋದು. ಸೊ ಅದಕ್ಕೆ ಮತ್ತೆ ಸಾಲವನ್ನು ತೀರಿಸಲಿಕ್ಕೆ ಮತ್ತೆ ಜೀತ ಮಾಡೋದು. ಇದನ್ನೆಲ್ಲ ನೋಡಿದಾಗ ಇವರು ಮೊದಲು ಈ 64 ದೇವಸ್ಥಾನಗಳನ್ನು ಏನು ಸ್ಥಾಪನೆ ಮಾಡ್ತಾರೆ, ಅದರ ನಂತರ ಅವರು ಈ ಸಮಾಜವನ್ನ, ಇಲ್ಲಿಯ ಈ ಅಂಧ ಸಂಪ್ರದಾಯಗಳು, ಗೊಡ್ಡು ನಂಬಿಕೆಗಳು, ಇದನ್ನು ಸುಧಾರಣೆ ಮಾಡೋದು ಹೇಗೆ ಎನ್ನುವುದನ್ನು ಹೊರಡ್ತಾರೆ. ಅದರಿಂದ ಅವರು ಹೊರಡುವಾಗ ನಾರಾಯಣಗುರು ಚಳವಳಿ ಏನಿದೆ, ನಾನು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಬಂದಿದ್ದೆ. ಯಾಕೆಂದ್ರೆ ನೀವು ಈ ಕಮ್ಮಟದ ಒಳಗಡೆ ನಿಮ್ಮನ್ನ ನೀವು ಸೇರಿಸ್ಕೊಳ್ಬೋದು. ನೀವು ಆಡೋ ಮಾತುಗಳು ನಿಮ್ಮೊಳಗಡೆ ನೀವು ಏನು ಮಾಡ್ಬೇಕೇನೋ ದಿಕ್ಕನ್ನು ನಿಮ್ಮ ಒಳಗಡೆ ತೋರಿಸ್ಬೇಕು ಅಂತ ಆ ಕಾರಣಕ್ಕಾಗಿ ಸ್ವಲ್ಪ ಆಚೆ ಹೋಗಿ ಬಂದೆ. ನಾರಾಯಣಗುರು ಚಳವಳಿ ಇದೆಯಲ್ಲ, ನಾರಾಯಣಗುರು ಚಳವಳಿ ಇದೆಯಲ್ಲ, ನಾರಾಯಣಗುರು ಚಳವಳಿ ಅದು ಅವ್ರು ಒಬ್ಬರದಂತ ನನಗೆ ಹೇಳುವುದಿಲ್ಲ. ನಾರಾಯಣಗುರು ಅದರ ಕ್ಯಾಪ್ಟನ್, ಅದರ ನಾಯಕರಾಗಿದ್ದಾರೆ. ಆದರೆ ನಾರಾಯಣಗುರು ಒಬ್ಬರಿಂದ ಆಗಿದ್ದಲ್ಲ, ನಾನು ಆಗಲೇ ಹೇಳಿದೆಲ್ಲ, ಅದು ಒಂದು ಯುವಜನ ಚಳವಳಿಯವರು. ನೀವನ್ನು ತಿಳ್ಕೊಳ್ಳೋದು,
ನಾರಾಯಣ ಗುರು ದೇವಸ್ಥಾನ ಸ್ಥಾಪನೆ ಮಾಡಿದಾಗ ಅವರಿಗೆ 32 ವರ್ಷ. ನಾರಾಯಣ ಗುರುವನ್ನು ಪಲ್ಪು ಮೀಟ್ ಮಾಡಿದಾಗ ಅವರಿಗೆ 28 ವರ್ಷ. ಅದರ ನಂತರ ಅದು 5 ಹಂತದ ಚಳವಳಿ ಏನು ನಡೆಯುತ್ತೆ. ಮೊದಲನೇದು ಧಾರ್ಮಿಕ ಚಳವಳಿ ನಾರಾಯಣ ಗುರು ನೇತೃತ್ವದಲ್ಲಿ ನಡೆಯುತ್ತೆ. ಅದರ ನಂತರ ಒಂದು ಸಾಮಾಜಿಕ ಜಾಗೃತಿ ಏನು ನಡೆಯುತ್ತೆ, ಅದು ಡಾಕ್ಟರ್ ಪದ್ಮನಾಭ ಪಲ್ಪು ಮಾಡ್ತಾರೆ. ಮೂರನೇದಾಗಿ ಕುಮಾರ ಆಶಾಣ್ ಅಂತ ಇದ್ದಾರೆ. ನೀವು ಕೇರಳದ, ಬಹುಶಃ ಇಲ್ಲಿ ಬಹಳ ಒಂದು ಲೆಕ್ಚರರ್ ಇದ್ದೀರಿ, ನಿಮಗೆ ಗೊತ್ತಿರಬೇಕು. ಕೇರಳದ ಬಹಳ ಪ್ರಸಿದ್ಧ, ಕೇರಳದ ನವೋದಯ ಪಂಥದ ಹರಿಕಾರ ಅಂತ ಅವ್ರಿಗೆ ಹೇಳ್ತಾರೆ ಅವರನ್ನು, ಕುಮಾರ ಆಶಾಣ್ ಅಂತ. ಅವರಿಗೂ ಕೂಡ 27-28 ವರ್ಷ. ಅವರು ಶಾಲಾ ಶಿಕ್ಷಣದ ಬಗ್ಗೆ ಜಾಗೃತಿಯನ್ನು ಮಾಡ್ತಾರೆ. ಟಿ.ಕೆ. ಮಾಧವನ್ ಅಂತ ಇರ್ತಾರೆ, ಅವರಿಗೆ 32 ವರ್ಷ. ಅವರು ದೇವಾಲಯಗಳ ಪ್ರವೇಶದ ಬಗ್ಗೆ, ಅಂದರೆ ನೀವು ನಮ್ಮ ಈ ದೇವಾಲಯದ ಪ್ರವೇಶ ಹೇಗಾಗುತ್ತೆ ಅಂದರೆ, ಬಹಳ ಒಂದು ಫೇಮಸ್ ಚಳವಳಿ ನಡೆಯುತ್ತೆ, ವೈಕಂ ಸತ್ಯಾಗ್ರಹ. ವೈಕಂ ಸತ್ಯಾಗ್ರಹದ ನೇತೃತ್ವವನ್ನು ಟಿ.ಕೆ. ಮಾಧವನ್ ವಹಿಸಿದರು. ಟಿ.ಕೆ. ಮಾಧವನ್ ವಹಿಸಿದಾಗ ನಾರಾಯಣ ಗುರುಗಳಿಗೆ ಅದು ಇಷ್ಟ ಇರಲಿಲ್ಲ. ಅವರು ದೇವಸ್ಥಾನದ ಪ್ರವೇಶ ಚಳವಳಿಗೆನೇ ವಿರುದ್ಧವಾಗಿದ್ದರು, ಬೇಡ ನಮಗೆ ಅಂತ. ವೈಕಂ ಸತ್ಯಾಗ್ರಹ ನಡೆಯುವುದು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದ್ದಲ್ಲ, ದೇವಸ್ಥಾನದ ಹೊರಗಡೆ ಇರುವ ಹಾಕಿ ನಡ್ಕೊಂಡು ಹೋಗುವ ಸ್ವಾತಂತ್ರ್ಯಕ್ಕಾಗಿ ಆಗಿರೋದು. ಅದು ದೇವಸ್ಥಾನ ಪ್ರವೇಶ ಚಳವಳಿ ಅಲ್ಲ. ಅವರದನ್ನು ವಿರೋಧ ಮಾಡ್ತಾರೆ. ಆದರೆ ನಾರಾಯಣ ಗುರು ಎಂತ ಡೆಮೊಕ್ರೆಟಿಕ್ ಆಗಿದ್ರು ಅಂದರೆ, ಅವರು ಶಿಷ್ಯರ ಮಾತುಗಳನ್ನು ಮೀರಿ ಹೋಗುವುದಿಲ್ಲ. ಅವರೊಬ್ಬ ಸರ್ವಾಧಿಕಾರಿ ಆಗಿದ್ರು. ಅವರು ಟಿ.ಕೆ. ಮಾಧವನ್ ಅವ್ರನ್ನ ಕನ್ವಿನ್ಸ್ ಮಾಡಿದಾಗ ಅವರು ಅದಕ್ಕೆ ಸಪೋರ್ಟ್ ಮಾಡಿ ಇರ್ತಾರೆ. ಸೊ ನಾರಾಯಣ ಗುರು ಧಾರ್ಮಿಕ ಚಳವಳಿ, ಡಾಕ್ಟರ್ ಪಲ್ಪ್ ಅವರದ್ದು ಸಾಮಾಜಿಕ ಜಾಗೃತಿ, ಕುಮಾರ ಆಶಾಣದ ಶಿಕ್ಷಣ ಕ್ಷೇತ್ರದ ಚಳವಳಿ, ಟಿ.ಕೆ. ಮಾಧವನ ದೇವಸ್ಥಾನಗಳ ಪ್ರವೇಶ ಚಳವಳಿ, ಕೊನೆಗೆ ಸಿ. ಕೇಶವ ನೇತೃತ್ವದಲ್ಲಿ ರಾಜಕೀಯ ನೇತೃತ್ವ ಚಳವಳಿ, ರಾಜಕೀಯ ಪ್ರಾತಿನಿಧ್ಯ ಚಳವಳಿ ನಡೀತಾರೆ. ಸಿ. ಕೇಶವನ್ ಈಳವ ಕೇರಳದ ಮೊದಲ ಮುಖ್ಯಮಂತ್ರಿ ಸಿ. ಕೇಶವನ್, ಎರಡನೇ ಮುಖ್ಯಮಂತ್ರಿ ಆರ್. ಶಂಕರ್. ಅದರ ನಂತರ ದಶಕಗಳ ಕಾಲ ಅಲ್ಲಿ ಮುಖ್ಯಮಂತ್ರಿ ಈಳವರಾಗಿದೆ. 27% ಈಳವರಿದ್ದಾರೆ. ಯಾಕಾಗಲಿಲ್ಲ ಅಂತ, ಕಮ್ಯುನಿಸ್ಟ್ರೇ ಇದ್ದ ರಾಜ್ಯದಲ್ಲಿ ಯಾಕಾಗಲಿಲ್ಲ ಅಂತ ಅದು ಇನ್ನೊಂದು ಚರ್ಚೆ. ಗೌರಿಯಮ್ಮನನ್ನು ಹೇಗೆ ಮೂಲೆಗೆ ತಳ್ಳಿದ್ರು ಅದೆಲ್ಲ ಚರ್ಚೆ. ಈಗ 15 ವರ್ಷಗಳಿಂದ 2 ಟರ್ಮ್ ಆಯಿತು. ಈಗ 2ನೇ ಟರ್ಮ್ನಲ್ಲಿ ಪಿನರಾಯಿ ವಿಜಯನ್ ಇದ್ದಾರೆ, ಅಚ್ಯುತಾನಂದನ 5 ವರ್ಷ, ಬಹಳ ಹಿರಿಯ. ಇವತ್ತು ಬಹುಶಃ 90, 92, 93 ಆಯ್ತು ಕಾಣಬೇಕು ಅವರ. ಅದರ ನಂತರ ಅದರಿಂದ ಈ ಹಂತದ ನಾನು ಯಾಕೆ ಹೇಳ್ತೇನೆ ಅಂದರೆ, ನಾರಾಯಣ ಗುರುವನ್ನ ಒಬ್ಬ ಧಾರ್ಮಿಕ ಚಳವಳಿಯ ನೇತಾರ ಅಂತ ನಾವು ಇಟ್ಕೊಂಡು ಹೋದರೆ ನಿಜವಾದ ಅವರ ತತ್ವದ ಫಲ ನಮಗೆ ಸಿಗುವುದಿಲ್ಲ. ಅವರು ಈ 5 ಹಂತದ ಚಳವಳಿ ಏನು ನಡೆಯಿತು, ಸಾಮಾಜಿಕ ಜಾಗೃತಿ ಪಲ್ಪು ಮಾಡ್ತಾರೆ, ಅವರಿಗೆ ಒಂದು ಆಂಕರ್ ತರ ಇರ್ತಾರೆ. ಕುಮಾರ ಆಶಾನ್ ಶಿಕ್ಷಣದ ಬಗ್ಗೆ ಪ್ರವೇಶ ಚಳವಳಿಯನ್ನು ನಡೆಸ್ತಾರೆ. ಶಿಕ್ಷಣದ ಬಗ್ಗೆ ಚಳವಳಿ, ದೇವಸ್ಥಾನವನ್ನು ಸ್ಥಾಪನೆ ಮಾಡಲಿಕ್ಕೆ ನಾರಾಯಣ ಗುರು ಹೋದಾಗ ಒಂದು ಸಣ್ಣ ಮಟ್ಟದ ಪ್ರತಿಭಟನೆ ಅಲ್ಲಲ್ಲಿ ನಡೆದಿರುತ್ತೆ, ಆದರೆ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯುತ್ತಿಲ್ಲ. ಆದರೆ ಯಾವಾಗ ಶಾಲಾ ಪ್ರವೇಶದ ಬಗ್ಗೆ ಅವರು ಕುಮಾರ ಆಶಾನ್ ನೇತೃತ್ವದಲ್ಲಿ ನಡೆಯುತ್ತೆ, ಆಗ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ. ಯಾಕೆಂದ್ರೆ ನೋಡಿ, ಅಕ್ಷರ ವಂಚಿತರನ್ನಾಗಿ ಮಾಡುವಂತ ಒಂದು ಹುನ್ನಾರ ಏನಿದೆ, ಶೂದ್ರರ ಮಕ್ಕಳು, ಈಡವರ ಮಕ್ಕಳು, ದಲಿತರ ಮಕ್ಕಳು ಓದಬಾರದು, ಓದಿದರೆ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ನಮ್ಮ ಸಂಪ್ರದಾಯವನ್ನು ಪ್ರಶ್ನೆ ಮಾಡ್ತಾರೆ, ಶೋಷಣೆಯನ್ನು ಪ್ರಶ್ನೆ ಮಾಡ್ತಾರೆ, ವಂಚನೆಯನ್ನು ಪ್ರಶ್ನೆ ಮಾಡ್ತಾರೆ, ಒಂದು ತಲೆಯಲ್ಲಿ ಇರುತ್ತೆ ಅವರಿಗೆ. ಅದು ಆಗುತ್ತೆ. ಆದರೆ ಆ ಚಳವಳಿ ನಡೀತಾ ಇದ್ದಾಗ ತಿರುವಾಂಕೂರು ಮಹಾರಾಜ ಬಹಳ ಅದನ್ನು ವಿರೋಧ ಮಾಡ್ತಾರೆ. ತಿರುವಾಂಕೂರು ಮಹಾರಾಜ ವಿರೋಧ ಮಾಡಿದಾಗ ರಾಜಗೋಪಾಲಾಚಾರ್ಯರು ಅವರಿಗೆ ಹೇಳ್ತಾರೆ, ನೋಡು ನೀನು ವಿರೋಧ ಮಾಡಿದೆ, ಯಾಕೆಂದ್ರೆ ಕೇರಳದಲ್ಲಿ ಆಗಲೇ ಬಹಳಷ್ಟು ಮತಾಂತರಗಳಾಗ್ತಾ ಇತ್ತು. ಕ್ರಿಶ್ಚಿಯನ್ ಧರ್ಮಕ್ಕೆ ಬಹಳ ದೊಡ್ಡ ಚರ್ಚೆ ನಾರಾಯಣ ಗುರುಗಳು ಕೂಡ ಫೇಸ್ ಮಾಡ್ತಾರೆ. ನಾರಾಯಣ ಗುರುಗಳ ಮೇಲೆ ಮತ್ತು ಅವರ ಅಣ್ಣಗಳ ಮೇಲೆ ಬಹಳ ದೊಡ್ಡ ಒತ್ತಡ ಇರ್ತದೆ. ಒಂದು ಗ್ರೂಪ್, ಉದಾಹರಣೆಗೆ ಅವರ ಬಹಳ ನೆಚ್ಚಿನ ಶಿಷ್ಯ ಸಹೋದರ ಅಯ್ಯಪ್ಪನ್ ಅಂತ ಇರ್ತಾರೆ. ಅವರು ನಾಸ್ತಿಕರು. ಅವರು ಸಹೋದರ ಮೂವ್ಮೆಂಟ್ ಅನ್ನು ನಡೆಸ್ತಾರೆ. ಸಹೋದರ ಮೂವ್ಮೆಂಟ್ ಅಂದ್ರೆ ಎಲ್ಲ ಕಮ್ಯುನಿಟಿಯವರು ಒಟ್ಟಿಗೆ ಕೂತು ಊಟ ಮಾಡೋದು ಅಷ್ಟೇ. ಅದೊಂದು ಚಳವಳಿಯಾಗಿ ನಡೀತಾರೆ. ಬರೀ ಈಳವರಲ್ಲ, ಈಳವರಿಗಿಂತ ಕೆಳಗಡೆ ಈಗ ನಾವು ಈಗ ಈಡಿಗರು, ಬಿಲ್ಲವರು, ಹಳೆ ಪೈಕೆ ನಾವೆಲ್ಲ ಏನು ಇರ್ತೇವೆ, ನಮ್ಮ ಕೆಳಗಡೆ ದಲಿತರು ಇರ್ತಾರೆ. ನಾರಾಯಣ ಗುರುಗಳು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ.
ನಾನು ನನ್ನ ಪುಸ್ತಕಗಳನ್ನೆಲ್ಲ ತಂದಿಲ್ಲ, ಇಲ್ಲಿದ್ರೆ ಪುಟ ಕೋಟ್ ಮಾಡಿ ನಿಮಗೆ ಹೇಳಬಲ್ಲೆ. ನಾರಾಯಣ ಗುರು ನಾವು ಅಸ್ಪೃಶ್ಯತೆಯನ್ನು ಆಚರಿಸಿದ್ರೆ ನಮಗೆ ಅಸ್ಪೃಶ್ಯತೆ ವಿರುದ್ಧ ದನಿ ಅಥವಾ ನೈತಿಕತೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ. ಇದು ವರ್ಣಾಶ್ರಮ ವ್ಯವಸ್ಥೆ ಹೇಗಿದೆ ಅಂದರೆ ನಾವು ಮೇಲೆ ನೋಡ್ಕೊಂಡು ಹೋಗುವುದಲ್ಲ, ನಾವು ಮೇಲೆ ನಮ್ಮ ತಲೆ ಮೇಲೆ ಯಾವುದ ಕಾಲಿದೆ ಅದರ ಬಗ್ಗೆನೇ ಮಾತಾಡ್ತಾ ಇದ್ದೇವೆ. ನಮ್ಗೆ ಗೊತ್ತಿಲ್ಲದಾಗೆ ನಾವು ಮತ್ತೊಬ್ಬರ ತಲೆ ಮೇಲೆ ಕಾಲಿಟ್ಟಿದ್ದೇವೆ. ನಾರಾಯಣ ಗುರುಗಳು ಕುಲಾಯರಂತ ಇದ್ದಾರೆ. ಇಲ್ಲಿ ದಲಿತರು ಏನಿದ್ದಾರೆ ಅನ್ಟಚಬಲಾಗಿ ಆ ರೀತಿ ಕುಲಾಯರಿದ್ದಾರೆ. ನಾರಾಯಣ ಗುರುಗಳು ಅಡಿಗೆ ಒಬ್ಬ ಕುಲಾಯ ಆಗಿದೆ, ಉದ್ದೇಶಪೂರ್ವಕ ಒಬ್ಬ ಕುಲಾಯನ್ನು ಇಟ್ಕೊಂಡು ಅಡಿಗೆ ಮಾಡಿ ಅವ್ರು ಮಾಡಿದ ಅಡಿಗೆಯನ್ನು ತಿಂತಾ ಇದ್ದಾರೆ. ನಾವು ಇಷ್ಟೆಲ್ಲ ನಾರಾಯಣ ಗುರು ಬಗ್ಗೆ ಮಾತಾಡೋದು, ನಮ್ಮ ಅಡಿಗೆಯವನನ್ನು ಒಬ್ಬ ದಲಿತನನ್ನು ಮಾಡಲಿಕ್ಕೆ ಎಷ್ಟು ಮಂದಿ ತಯಾರಿದ್ದಾರೆ ಗೊತ್ತಿಲ್ಲ. ಎಷ್ಟು ಮಂದಿ ದಲಿತರು ನಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನಾನು ನನ್ನ ಸಿಟಿಯಲ್ಲಿ ಏನೋ ನಡೆದು ಹೋಗುತ್ತೆ, ಯಾರು ಕೇಳೋರಿಲ್ಲ ಕೇಳೋರು. ನಾನು ನಮ್ಮ ಊರಲ್ಲಿ ನಮ್ಮ ಯಾರಾದರೂ ದಲಿತ ಸ್ನೇಹಿತರು ಗೊತ್ತಾಗುತ್ತಲ್ಲ, ನಮಗೆ ನಾವೇ ಕಪ್ಪು ಇರೋದು, ನಮಗೆ ಕಪ್ಪು ಇರ್ತಾರೆ ಅವರು. ಅವರನ್ನು ನೋಡುವಾಗ ಆ ಪಕ್ಕದವ್ರು ನೋಡ್ತಾರೆ, ನಾನು ಓಪನ್ ಆಗಿ ಹೇಳ್ತೇನೆ ಅವನು ದಲಿತ, ಅವನು ಏನು ಸಮಸ್ಯೆ ಇದೆ ನಿಮಗೆ ಆಯ್ತಾ. ಅದರಿಂದ ಇದು ಕೂಡ ಅಂದ್ರೆ ನಾರಾಯಣ ಗುರು ತತ್ವವನ್ನು ನಮಗೆ ಬೇಕಾದಷ್ಟು ಮಾತ್ರ ಸ್ವೀಕಾರ ಮಾಡೋದಲ್ಲ, ಇದು ಇಂಥದ್ದು ಕೆಲವು ಬಹಳ ಬೋಲ್ಡಾದ ನಿರ್ಧಾರವನ್ನು ತಗೊಳ್ಳುವ ಧೈರ್ಯ ಕೂಡ ನಮಗೆ ಇರಬೇಕು ಅಂತ. ಅದರಿಂದ ಸಹೋದರ ಅಯ್ಯಪ್ಪನ ಅದನ್ನು ಮಾಡ್ತಾರೆ. ಅದರಿಂದ ಈ ಚಳವಳಿಗಳಲ್ಲಿ ಏನು ನಡೆಯುತ್ತೆ, ಶಿಕ್ಷಣದ ಬಗ್ಗೆ ಅವಕಾಶಕ್ಕೆ ಚಳವಳಿ ನಡೆದಾಗ ವಿರೋಧ ಮಾಡಿದಾಗ ರಾಜಗೋಪಾಲಾಚಾರ್ಯರು ತಿರುವಾಂಕೂರು ಮಹಾರಾಜನಿಗೆ ಹೇಳ್ತಾರೆ, ನೀನು ಇದೇ ರೀತಿ ರಿಜಿಡ್ ಆಗಿದ್ರೆ, ಅವಕಾಶ ಕೊಡದೇ ಇದ್ರೆ ನಾಳೆ ಎಲ್ಲ ಈಳವರು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗ್ತಾರೆ, ಎಚ್ಚರಿಕೆಯಲ್ಲಿ. ಅದರ ನಂತರ ಅವನು ಅವಕಾಶ ಕೊಡ್ತಾರೆ ತಿರುವಾಂಕೂರು ಮಹಾರಾಜ. ಅದರಿಂದ ನಾರಾಯಣ ಗುರುವನ್ನು ಈಗ ಮಾತಾಡ್ತೇವೆ ನಾವು. ನಿಜವಾದ ಹಿಂದೂ ಧರ್ಮದ ರಕ್ಷಕರು ಯಾರಂದ್ರೆ ನನ್ನ ಪ್ರಕಾರ ಕೇರಳದ ಮಟ್ಟಿಗೆ ಮತ್ತು ನಮ್ಮ ಸೌಖ್ಯದ ಮಟ್ಟಿಗೆ ಒಂದು ದೊಡ್ಡ ಚರಿತ್ರೆ ಇದೆ. ಬಹಳ ಮಂದಿ ಬ್ರಹ್ಮ ಸಮಾಜ ಸೇರ್ಲಿಕ್ಕೆ ಹೋಗಿದ್ದರು, ಬೌದ್ಧ ಧರ್ಮಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದರು. ಕೇರಳಕ್ಕೆ ಅಂಬೇಡ್ಕರನ್ನು ಕರೆಸಿ ಬೌದ್ಧ ಧರ್ಮಕ್ಕೆ ಹೋಗುವ ಪ್ಲಾನ್ ನಡೆದಿತ್ತು. ಆಗ ಅವರು 1924ರಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನ ನಡೆಸ್ತಾರೆ. ಇದು ತರ್ಕ ಮಾಡಿ ಗೆಲ್ಲಲಿಕ್ಕೆ ಅಲ್ಲ, ಅಂದ್ರೆ ಘೋಷಣೆ ಆಗಿರುತ್ತೆ. ನಾವಿಲ್ಲಿ ಸೇರಿದ್ದು ತರ್ಕ ಮಾಡಿ ಗೆಲ್ಲಲಿಕ್ಕಲ್ಲ, ನಾವು ಪರಸ್ಪರ ತಿಳ್ಕೊಳ್ಳಿಕ್ಕೆ. ಅದರ ಮೋಟೋ ಅದೇ. ಅದರಿಂದ ನೀವು ಮನುಷ್ಯ ಬದಲಾಗಬೇಕು, ಧರ್ಮವನ್ನು ಬದಲಾವಣೆ ಮಾಡೋದ್ರಿಂದ ಏನು ಉಪಯೋಗ ಆಗುದಿಲ್ಲ ಅಂತ ಹೇಳ್ತಾರೆ. ಅದು ಅಲ್ಲಿಗೆ ಸ್ಥಾನ. ನಾರಾಯಣ ಗುರುಗಳು ಮೌನವಾಗಿದ್ದಿದ್ರೆ, ಇಲ್ಲದೆ ನಾರಾಯಣ ಗುರು ಚಳವಳಿ ನಡೆದಿದ್ರೆ, ಇವತ್ತು ಕೇರಳದಲ್ಲಿ ಹಿಂದೂಗಳ ಜನಸಂಖ್ಯೆ ಇದೆಯಲ್ಲ, ಒಂದು ನಮ್ಮ ಈಶಾನ್ಯ ಭಾರತದ ಹಾಗೆ ಒಂದು 5-10% ಇರ್ತಿತ್ತು. ಎಲ್ಲರೂ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗ್ತಾ ಇದ್ರು, ಇಲ್ಲದ್ರೆ ಮುಸ್ಲಿಂ ಆಗ್ತಾ ಇದ್ರು, ಹಿಂದೂಗಳು ಮೈನಾರಿಟಿ ಆಗ್ತಾ ಇದ್ರು. ನಾರಾಯಣ ಗುರುಗಳು ಅದನ್ನು ಉಳಿಸಿದರು. ಅದರಿಂದ ಹಿಂದೂ ಧರ್ಮವನ್ನು ಉಳಿಸಿದವರು ನನಗೆ ಹೆಸರೆತ್ಬಾರದಂತೆ ಇದೆ. ಅದ್ರ ಚರ್ಚೆಗೆ ಇರಬೇಕು. ಹಿಂದೂ ಧರ್ಮವನ್ನು ಉಳಿಸಿದವರು ಶಂಕರಾಚಾರ್ಯರಲ್ಲ, ರಾಮಾನುಜಾಚಾರ್ಯರಲ್ಲ, ಸಾವರ್ಕರು ಅಲ್ಲ, ಹೆಡ್ಗೇವಾರರು ಅಲ್ಲ. ಅದನ್ನು ಉಳಿಸಿದವರು ನಾರಾಯಣ ಗುರುಗಳು, ಸ್ವಾಮಿ ವಿವೇಕಾನಂದರು, ಪರಮಹಂಸರು, ರಾಮಕೃಷ್ಣ ಪರಮಹಂಸರು. ನೋಡಿ, ರಾಮಕೃಷ್ಣ ಪರಮಹಂಸರು ಅಲ್ಲಿಯೂ ಕೂಡ ಆ ರೀತಿ ಒಂದು ಪ್ರಗತಿಗಾಮಿ ಆಲೋಚನೆ. ಇಲ್ಲಿದ್ರೆ ವಿವೇಕಾನಂದ ನಂತರ ಅವರಿಗೆ ಶಿಷ್ಯರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ಹೇಳಿದ್ರೆ ದೊಡ್ಡ ಚರ್ಚೆ ಆಗುತ್ತೆ. ವಿವೇಕಾನಂದರು ಮಾಂಸ ತಿಂತಾ ಇದ್ರು ಅಂತ ಕೇಳಿದ ಕೂಡಲೇ ಅಯ್ಯೋ ಅಂತ ಹೇಳಿದ್ರು. ರಾಮಕೃಷ್ಣ ಪರಮಹಂಸರ ತಿಂತಾ ಇದ್ರು. ರಾಮಕೃಷ್ಣ ಪರಮಹಂಸರ ಹೆಂಡತಿ ಶಾರದಾದೇವಿ ಹೇಳ್ತಾರೆ, ನನಗೆ ಚಿಕ್ಕ ಕೋಳಿ ಮಾಡಲಿಕ್ಕೆ, ಮಾಂಸದ ಅಡಿಗೆ ಮಾಡಲಿಕ್ಕೆ ಬರುವುದಿಲ್ಲ, ಅರೇಂಜ್ ಮಾಡಿದ್ರೆ ಅವರು ರಾಮಕೃಷ್ಣ ಪರಮಹಂಸರು ಚಪ್ಪಲಿ ತಿಂತಾ ಇದ್ರು. ನಮ್ಮ ಕಲ್ಪನೆ ಏನಿದೆ ಅಂದ್ರೆ ರಾಮಕೃಷ್ಣ ಪರಮಹಂಸರು ಬಹಳ ವೆಜಿಟೇರಿಯನ್, ಮೀನು ತಿಂದು ಧರ್ಮಸ್ಥಳಕ್ಕೆ ಹೋಗಿದೆ ಒಂದು ದೊಡ್ಡ ಅಪರಾಧ ಆಗಿರೋದು. ಹಾಗೆ ದೇವರುಗಳು ಹಂಗೆ ಇರುವುದು. ದೇವರುಗಳು ನಾವು ನೋಡಿ, ನೀವಿದನ್ನು ಒಪ್ಕೊಳ್ಬೇಡಿ, ನಾನು ಹೇಳ್ತೇನೆ. ದೇವರನ್ನು ನಾವು ಸೃಷ್ಟಿ ಮಾಡಿರೋದು ಅಷ್ಟೇ, ಅಗತ್ಯ ಇದೆ. ನಾನು ಆಗಲೇ ಹೇಳಿದ್ದೆಲ್ಲ, ಶಿವರಾಮ್ ಕಾರಂತರು ಒಂದು ಕಡೆ ಬರೀತಾರೆ, ದೇವರು ಇಲ್ಲಿದ್ರೆ ಅವನು ಸೃಷ್ಟಿ ಮಾಡುವ ಅಗತ್ಯ ಇದೆ. ನಾವು ಎಂಥ ದೇವರನ್ನು ಸೃಷ್ಟಿ ಮಾಡ್ತೇವೆ ಅಂದರೆ ನಮ್ಮಾಗಿರುವನ್ನು ಸೃಷ್ಟಿ ಮಾಡ್ತೇವೆ. ನಮ್ಮ ಭೂತಗಳು ದೈವಗಳೆಲ್ಲ ಇದೆ ಅಲ್ಲ, ಅದು ಸಾರಾಯಿನೂ ಕುಡಿಯುತ್ತೆ, ಮಾಂಸನೂ ತಿನ್ನೋದು. ಯಾಕೆಂದ್ರೆ ಅದಕ್ಕೆ ಇಟ್ಟ ಮೇಲೆ ನಾವೇ ಅದನ್ನು ತಿನ್ಬೇಕು. ನಾವು ಏನು ತಿಂತೇವೆ ಅದಕ್ಕೆ ನಾನು ಅರ್ಪಿಸ್ತೇವೆ. ಬೇಟ ಕಣ್ಣಪ್ಪ ಏನು ಅರ್ಪಿಸ್ತಾರೆ ಅಂದರೆ ಮಾಂಸನೇ ಅರ್ಪಿಸಿದವನು. ಅವನು ಹೋಗಿ
ಈ ತರಕಾರಿ ಕೊಚ್ಚಿ ಹಾಕಿ ಅವ್ರು ಮಾಡ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಅವನು ಏನು ತಿಂತಾನೆ, ನಾವು ಏನು ತಿಂತೀವಿ ಅದನ್ನು ನಾವು ತಿಂತೇವೆ. ಊಟಗಳಿಗೆ ಖುಷಿ ಆಗ್ಬಿಡ್ತಾರೆ. ಅದರಿಂದ ಅದಕ್ಕೆ ಹೇಳಿದ್ದು ನಾನು, ಧರ್ಮವನ್ನು ನಾವು ಧಿಕ್ಕರಿಸುವುದಲ್ಲ, ಧರ್ಮವನ್ನ ಅದನ್ನು ಇನ್ನಷ್ಟು ಮಾನವೀಯಗೊಳಿಸಬೇಕು ಮತ್ತು ಅದನ್ನು ಸರಳಗೊಳಿಸಬೇಕು. ಅದರ ನಾರಾಯಣ ಗುರುಗಳು ಧರ್ಮವನ್ನ ಒಂದು ಕಡೆ ಅದನ್ನು ಸರಳೀಕರಣ ಮಾಡಿದ್ರು. ಅದರಿಂದ ಏನಾಯಿತು, ಬಹಳ ದೊಡ್ಡ ಸಮುದಾಯ ಇದೆ ಅಲ್ಲ, ಅದು ಹಿಂದೂ ಧರ್ಮವನ್ನು ಬಿಟ್ಟು ಹೋಗಲಿಲ್ಲ. ಮತ್ತು ಅವರಲ್ಲಿ ಒಂದು ನಾರಾಯಣ ಗುರು ಇನ್ನೊಂದು ದೃಷ್ಟಿ ನೋಡಿದರೆ ಒಂದು ರೀತಿಯಲ್ಲಿ ಯುವಜನರ ಚಳವಳಿ ಎಲ್ಲರೂ, ಇನ್ನೊಂದು ಬಹಳ ಸ್ವಾಭಿಮಾನದ ಚಳವಳಿ. ನನಗೆ ಈ ಸಮಾಜದಲ್ಲಿ ಒಂದು ಸ್ಥಾನಮಾನ ಇದೆ, ನನಗೊಂದು ಐಡೆಂಟಿಟಿ ಇದೆ, ನನಗೊಂದು ಗುರುತು ಇದೆ, ನಾನು ದೇವರನ್ನು ಪೂಜೆ ಮಾಡ್ಬೋದು, ನಾನು ದೇವಸ್ಥಾನಗಳಿಗೆ ಹೋಗ್ಬೋದು, ನಾನು ಆಗಮಶಾಸ್ತ್ರವನ್ನು ಓದ್ಬೋದು, ನಾನು ಸಂಸ್ಕೃತವನ್ನು ಅಧ್ಯಯನ ಮಾಡ್ಬೋದು, ನಾನು ವೇದಗಳನ್ನು ಓದ್ಬೋದು, ನನಗೆ ಯಾರು ಕಿವಿಗೆ ಸೀಸ ಸುರಿಸುವುದಿಲ್ಲ. ನಾರಾಯಣ ಗುರುಗಳು, ನಮ್ಮ ಮೀನಾಕ್ಷಿ ರಾಮಚಂದ್ರ ಅವರು ಇದ್ದಾರೆ, ನಾರಾಯಣ ಗುರುಗಳ ಅವರು ಸಂಸ್ಕೃತದಲ್ಲಿ ಬರೆದದ್ದನ್ನು ಅವರು ಕನ್ನಡದಲ್ಲಿ ತಂದಿದ್ದಾರೆ. ಅವರು ಆಮೇಲೆ ಅದರ ಬಗ್ಗೆ ಮಾತಾಡಬಹುದು. ಆತ್ಮೋಪದೇಶ ದಶಕಂ ಅಂತ ಅವರು ಸಂಸ್ಕೃತದಲ್ಲಿ ಬರೆದರು. ಸಂಸ್ಕೃತದ ಮೇಲೆ ಪ್ರೀತಿಯಿಂದ ಬರೆದ್ರೆ ಅಂತ ನನಗೇನು ಅನಿಸೋದಿಲ್ಲ. ಅವ್ರು ಯಾಕೆ ಬರೆದ್ರು ಅಂದ್ರೆ, ಸಂಸ್ಕೃತವನ್ನು ಕೂಡ ನಾನು ಓದಬಲ್ಲೆ, ನಾನೊಬ್ಬರು ವಿದ್ವಾಂಸನಾಗಬಲ್ಲೆ ಅಂತ ಚಾಲೆಂಜ್ ಮಾಡ್ಲಿಕ್ಕೆ ಬರೋದು. ಸಂಸ್ಕೃತವನ್ನು ಅಧ್ಯಯನ ಮಾಡಿದ, ಸಂಸ್ಕೃತವನ್ನು ಮಾತ್ರ ಅಲ್ಲ, ಕುಮಾರಾಶ ಶಾಲಾ ಶಿಕ್ಷಣಗಳಲ್ಲಿ ಸಂಸ್ಕೃತ ಜೊತೆ ಇಂಗ್ಲಿಷನ್ನು ಕಲಿಸ್ಬೇಕಂತ ಹೇಳಿದ. ಅಷ್ಟು ಮಾತ್ರ ಅಲ್ಲ, ನಾನು ಆಮೇಲೆ ಬೇಕಾದ್ರೆ ನಿಮ್ಮ ಚರ್ಚೆಯಲ್ಲಿ ವಿವರವಾಗಿ ಸ್ವಲ್ಪ ಮಾತಾಡ್ತೇನೆ, ನೀವು ಪ್ರಶ್ನೆಗಳು ಬಂದರೆ. ನಾರಾಯಣ ಗುರು ಇಂಥ ಸೋಷಿಯಲ್ ರಿಫಾರ್ಮರ್ ಅಂದರೆ, ನಾರಾಯಣ ಗುರುವನ್ನ ನೀವು ಫಾಲೋ ಮಾಡೋದು ಬಹಳ ಸುಲಭ. ನಾನು ಅದಕ್ಕೆ ಹೇಳ್ತೇನೆ, ಅಂಬೇಡ್ಕರ್ ಅವರನ್ನು ಫಾಲೋ ಮಾಡೋದು ಬಹಳ, ಗಾಂಧೀಜಿ ಅಂದರೆ ಫಾಲೋ ಮಾಡಲೇಬೇಕು ನಾವು. ಆದರೆ ಅದಕ್ಕೆ ನಿಮ್ಮೊಳಗೆ ಒಂದು ತಯಾರಿ ಇರಬೇಕು ಅಂತ ನನಗೆ. ನೀವು ಗಾಂಧೀಜಿಯನ್ನು ಫಾಲೋ ಮಾಡೋದಿದೆಯಲ್ಲ, ನಿಮ್ಗೊಂದು ತಯಾರಿ ಇರಬೇಕು. ನೀವು ಅಹಿಂಸೆ ಬಗ್ಗೆ ಮಾತಾಡಬೇಕು, ಸರಳತೆ ಬಗ್ಗೆ. ನೀವು ಬಣ್ಣದ ವೇಷ ಹಾಕೊಂಡು ಗಾಂಧೀಜಿ ಮಾತಾಡಿದರೆ ನೀವು ಜೋಕರ್ ಆಗ್ಬಿಡ್ತೀರಿ. ಬಹಳ ಮಂದಿ ಅದನ್ನು ಮಾತಾಡಿ ಜೋಕರ್ ಆಗ್ತಾ ಇದ್ದಾರೆ ಅಷ್ಟು ಮಟ್ಟದಲ್ಲಿ, ಯಾರಂತ ನಿಮ್ಗೆ ಗೊತ್ತಿದೆ. ಸರಳತೆ ಟ್ರೀಟ್ ಮಾಡಲಿಕ್ಕೆ ಮಾಡಿ, ನಾನು ಬಣ್ಣದ ಡ್ರೆಸ್ ಹಾಕೊಂಡು ದಿನಕ್ಕೊಂದು 3 ಸರಿ ಡ್ರೆಸ್ ಚೇಂಜ್ ಮಾಡಿದರೆ, ನಾನು ಗಾಂಧೀಜಿ ಬಗ್ಗೆ ಗಾಂಧೀಜಿ ಬಗ್ಗೆ, ಅದಕ್ಕೆ ಗಾಂಧೀಜಿಯನ್ನು ಫಾಲೋ ಮಾಡೋದು ಬಹಳ ಕಷ್ಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋ ಮಾಡೋದು ಬಹಳ ಕಷ್ಟ. ನೀವು ಅಷ್ಟು ಓದ್ಕೊಡ್ಬೇಕು. ಅದೊಂದು ದೊಡ್ಡ ಸಾಗರ. ಅದು ಅವರಿಗೆ ಹಿಂದೂ ಧರ್ಮವನ್ನು ಹುಟ್ಟಿದ್ದೇನೆ ಸಾಯ್ತು, ಅದರಲ್ಲಿ ಸಾಯಿಲ್ಲ ಅಂತ ಹೋಗ್ತಾರೆ. ನಮ್ಗೆ ಕನ್ಫ್ಯೂಷನ್ ಶುರುವಾಗಿದೆ, ಏನ್ ಮಾಡೋದು ಅಂತ. ನನ್ನನ್ನು ಇಲ್ಲಿ ಸೇರಿದ ಪ್ರಶ್ನೆ ಅಲ್ಲ, ಸಾಮಾನ್ಯ ಜನರ ಪ್ರಶ್ನೆ ಅದು. ಏನ್ ಮಾಡೋದು? ನಾರಾಯಣ ಗುರುವನ್ನು ಫಾಲೋ ಮಾಡೋದು ಬಹಳ. ನೀವು ಪೂಜೆ ಮಾಡ್ತಾರೆ, ಮಾಡಿ, ದೇವರಿಗೆ ಕೈ ಮುಗಿತಾರೆ, ಮುಗಿ. ಅವರು ಅದರ ಬಗ್ಗೆ ಅಡ್ಡ ಬರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಬರೀ ಅಲೌಕಿಕ ಜಗತ್ತಿನ ಬಗ್ಗೆ ಮಾತ್ರ ಮಾತಾಡಿದ್ದಾರೆ, ಲೌಕಿಕ ಜಗತ್ತಿನ ಬಗ್ಗೆ ಮಾತಾಡಿ. ಅದು 2 ಉದಾಹರಣೆ ನೀವು ನೋಡಿ. ಒಂದು, ಮದುವೆಯನ್ನು ಕೂಡ ಬಹಳ ಸರಳವಾಗಿ, ಈ ತಿರುಂಡಕುಳಿ, ತಾಳಿಕೆಟ್ಟು ಅಂದ್ರೆ ಸೀಮಂತ, ಮತ್ತೆ ನಿಮ್ಮ ವಧುವನ್ನು ಬಿಟ್ಟು ಹೋಗುದು, ಪ್ರಸ್ತ, ಇಂಥದ್ದೆಲ್ಲ 108 ಬಗೆಯ ಆಚರಣೆಗಳು ಏನಿತ್ತು ಅದನ್ನೆಲ್ಲ ತೆಗೆದಾಕ್ತಾರೆ. ಅದರ ನಂತರ ಮದುವೆಯನ್ನು ಬಹಳ ಸರಳವಾಗಿ ಮಾಡ್ತಾರೆ ಅಂತ ಮಾಡಿ. ನಾನು 30 ವರ್ಷಗಳಿಂದ ಈ ಸರಳ ಮದುವೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಾನು ಬಹಳಷ್ಟು ಮದುವೆಗಳನ್ನು ಮಾಡಿದ್ದೇನೆ, ಸರಳ ಮದುವೆ. ನಾನು ಸಕ್ಸಸ್ ರೇಟ್ ಚೆನ್ನಾಗಿದೆ. ಮಾಡಿದವರು ಕುಪ್ಪಳ್ಳಿಯಲ್ಲಿ, ಇಲ್ಲಿ ಮಾಡಿದವರೆಲ್ಲ ಆರಾಮಾಗಿದ್ದಾರೆ. ನಾನು ಸರಳವಾಗಿ ಮದುವೆ ಆದವರು, ಅದು ಬೇರೆ. ಅವರು, ನಾನು ಕುದ್ರೋಳಿ ದೇವಸ್ಥಾನದಲ್ಲಿ ನಾವು ಜನಾರ್ದನ್ ಪೂಜಾರಿ ಅವರನ್ನು ಕೂರಿಸಿ ಮಾತಾಡಿದ್ದೆವು. ನಿಮಗೆ ಯೂಟ್ಯೂಬ್ನಲ್ಲಿ ಅದು ಸಿಗುತ್ತೆ, ನೀವು ನೋಡಿ. ನಾವು ಏನ್ ಮಾಡ್ತೇವೆ ಅಂದ್ರೆ, ನಾರಾಯಣ ಗುರು ಬಗ್ಗೆ ಮಾತಾಡ್ತೇವೆ. ಅಲ್ಲಿ ಪಕ್ಕದಲ್ಲಿ ದೊಡ್ಡ ಕಲ್ಯಾಣ ಮಂಟಪ ಕಟ್ಟಿ, ಕುದ್ರೋಳಿಯಲ್ಲಿ ದೊಡ್ಡ ಕಲ್ಯಾಣ ಮಂಟಪ ಇದೆ, ಏರ್ ಕಂಡೀಷನ್, 1 ಲಕ್ಷ 2 ಲಕ್ಷ ಚಾರ್ಜ್ ಮಾಡ್ತಾರೆ. ನಾರಾಯಣ ಗುರುಗಳು ಹೇಳಿದ್ದು ಸರಳ ಮದುವೆ. ನೀವು ಇಲ್ಲಿದ್ದ ಬಹಳ ಮಂದಿ, ನಾನು ಯುವೈಣಿ ಅಂತ ಮಂಗಳೂರಲ್ಲಿ ನಾವೇ ಅದನ್ನು ಸ್ಥಾಪನೆ ಮಾಡಿದ್ದು, ಫೌಂಡರ್ ಮೆಂಬರ್ ನಾವು 4 ಮಂದಿ ಸೇರಿ ಮಾಡಿರೋದು. ನಾನು ಕೆಲವೊಂದು ಕಾರಣಕ್ಕಾಗಿ ಸ್ವಲ್ಪ ದೂರ ಇದ್ದೇನೆ. ಒಂದು ಕಾರಣ ಇದೆ, ನಾನು ಹೇಳಿದೆ, ಇದರಲ್ಲಿ ಇರುವವರೆಲ್ಲ ಸರಳವಾಗಿ ಮೊದಲು ಮದುವೆ ಆಗಲಿಕ್ಕಾಗಿದೆ. ಭಾಳ ಮಂದಿ ಇದಕ್ಕೆ ಒಪ್ಪಲಿಲ್ಲ. ಸೊ ನಾವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೇವೆ ಅಷ್ಟೇ, ಅದ್ರ ಜೊತೆ ಇದ್ದೇವೆ. ಸೊ ಸರಳ ಮದುವೆ ಹೇಗಿದೆ ಅಂದರೆ, ನೀವು ಇದನ್ನು ಗವರ್ಮೆಂಟ್ ಈ ಭಾಳ ಮಂದಿ ಎಲಿಜಿಬಲ್ ಬ್ಯಾಚುಲರ್ಗಳೆಲ್ಲ ಇದ್ದೀರಿ, ದಯವಿಟ್ಟು ಒಂದು ಮಾಡಿ. ನಾನು ಮುಂಗಾರಲ್ಲಿ ಇರುವಾಗ ಸರಳ ಮದುವೆ ಆಗಿದ್ದವ್ರದ್ದೊಂದು ಫೋಟೋ ಆಗ್ತಾ ಇದೆ ಪೇಪರಲ್ಲಿ, 3 ಫೋಟೋ. ಭಾಳ ಮಂದಿ ಯಾರು ಮದುವೆ ಆದರು, 10 ಮಂದಿ ಮಾತ್ರ ಅದಕ್ಕೆ ಗೆಸ್ಟ್ ಇರಬೇಕು. ಒಬ್ಬ ಸೋಷಿಯಲ್ ರಿಫಾರ್ಮರ್, ನೀವು ಅವರೊಬ್ಬರು ಧಾರ್ಮಿಕ ಗುರು ಅಂತ ಹೇಳ್ತಾರೆ, ಅವರೊಬ್ಬ ಬ್ರಹ್ಮಚಾರಿ,
ಅವರು ತನ್ನ ಭಕ್ತರು ಮದುವೆಗೆ ಆಗ್ಬೇಕಂತ ಒಂದು ವಿವಾಹ ಸಂಹಿತೆ ಮಾಡ್ತಾರೆ, ಒಂದು ಕೋಡ್ ಮಾಡ್ತಾರೆ. 10 ಮಂದಿ ಮಾತ್ರ ಇರಬೇಕು, ಹೆಣ್ಣಿನ ಕಡೆಯವರು 2 ಮಂದಿ, ಗಂಡಿನ ಕಡೆಯವರು 2 ಮಂದಿ, ಒಂದು ಊರಿನ ಹಿರಿಯರು 2 ಇದ್ರು, ಮತ್ತೊಬ್ಬರು ಸಾಕ್ಷಿಗೆ ಒಬ್ಬರು ಇರಬೇಕು. ನೀವು ವರದಕ್ಷಿಣೆ ತಗೊಳ್ಬಾರ್ದು. ನೀವು ನಿಮ್ಮಲ್ಲಿ ದುಡ್ಡಿದೆ, ಜಾಯಿಂಟ್ ಅಕೌಂಟ್ ಮಾಡಿ ಹೇಳ್ತಾರೆ. ಅವರು ಬ್ಯಾಂಕಿನ ಬಗ್ಗೆ ಮಾತಾಡ್ತಾರೆ. ನಾರಾಯಣ ಜಾಯಿಂಟ್ ಅಕೌಂಟ್ ಮಾಡಿ ಅದರಲ್ಲಿ ಆ ದುಡ್ಡನ್ನು ಹಾಕಿ ಆ ದುಡ್ಡಿನ ಪಾಸ್ಬುಕ್ ಅನ್ನು ಮದುವೆ ದಿನ ಅವರ ಕೈಯಲ್ಲಿ ಕೊಡ್ತೀವಿ. ಇದು ಬಹಳ ದೊಡ್ಡ ಸಂಚಲನ ಉಂಟು. ಆಗ ಬಹಳ ಮಂದಿ ಅದನ್ನು ಫಾಲೋ ಮಾಡಲಿಕ್ಕೆ ತಯಾರಿಲ್ಲ. ನಾರಾಯಣಗಳಿಗೆ ನಾವು ಬಹಳ ಮಂದಿ ದೊಡ್ಡವರು ಮದುವೆ ಆದಾಗ ಸ್ವಾಮೀಜಿಗಳನ್ನು ಕರೆಸ್ತಾರೆ. ಸ್ವಾಮೀಜಿಗಳು ಬರದೇ ಇದ್ರೆ ಅದು ಅಪೂರ್ಣ ಅಂತ, ಹಾರೈಸಲಿಕ್ಕೆ. ನಾರಾಯಣಗಳು ಏನು ಮಾಡಿದ್ರು ಅಂದ್ರೆ ಸರಳ ಮದುವೆ ಆದರೆ ಮಾತ್ರ ನಾನು ಬರ್ತೇನೆ ಅಂತ ಹೇಳಿ. ಬಹಳ ಮಂದಿ ಶ್ರೀಮಂತ ಭಕ್ತರಿಗೆ ನಾರಾಯಣಗಳು ಬರಬೇಕು. ನೀವು ಸರಳವಾಗಿ ಮದುವೆ ಮಾಡದಿದ್ರೆ ನಿಮಗೆ ನಾರಾಯಣಗಳು ಬರಬೇಕು. ಈ ಕಾರಣಕ್ಕಾಗಿ ಅವರು ಸರಳ ಮದುವೆ. ನಮ್ಮಲ್ಲಿ ಏನು ನಡೀತಾ ಇದೆ ಅಂದ್ರೆ, ನಾವು ಶ್ರೀಮಂತರ ಮದುವೆ ನೋಡಿ ಬಡವ ಸಾಲ ಮಾಡಿ ಆ ಶ್ರೀಮಂತದ ಮದುವೆ ತರ ವೈಭವದ ಮದುವೆ ಮಾಡಲಿಕ್ಕೆ ಹೋಗ್ತಾರೆ. ಮೇಲಿನವರು ಶ್ರೀಮಂತರು ಸರಳವಾಗಿ ಮದುವೆ ಆಗುತ್ತೆ, ಆಗ ಕೆಳಗಿನವರು ಕೂಡ ಸರಳವಾಗಿ ಮದುವೆ ಆಗ್ತಾರೆ. ಇಲ್ಲದಿದ್ದರೆ ಸರಳವಾದ ಮದುವೆ ಮಾಡಲಿಕ್ಕೆ ಕೊರೋನಾ ಬರಬೇಕು. ಕೊರೋನಾ ಬಂದರೆ ಸರಳವಾದ ಮದುವೆ ಆಗುತ್ತೆ. ನನಗೆ ಕೊರೋನಾದ ಬಹಳ ಒಂದು ಪಾಸಿಟಿವ್ ಏನಂದ್ರೆ, ನನಗೆ ಬಹಳ ಖುಷಿಯಾಗಿರುತ್ತೆ. ಬಹಳ ಜನ ಸರಳ ಮದುವೆ ಆಗುತ್ತೆ, ಅನಿವಾರ್ಯವಾಗಿ ಆಗುತ್ತೆ. ಆಮೇಲೆ ಸ್ವಲ್ಪ ಪೂಜೆ ಪುನಸ್ಕಾರಗಳು ಸ್ವಲ್ಪ ಕಡಿಮೆಯಾಗಿ ಭಕ್ತರ ಜನರ ದುಡ್ಡು ಕೂಡ ಉಳಿಯುತ್ತೆ. ನಮ್ಮ 2 ವರ್ಷ ಕೋಲಗಳೇ ನಡೀತದೆ, ನಾಗ ಪೂಜೆ ಎಲ್ಲ ನಡೀಲಿ, ಸ್ವಲ್ಪ ದುಡ್ಡು ಉಳಿತವೆ ಇರಲಿ. ಅದರಿಂದ ಸರಳ ಮದುವೆಯ ಬಗ್ಗೆ ಅವರು ಮಾತಾಡ್ತಾರೆ. ನಮ್ಮಲ್ಲಿ ಬಹಳಷ್ಟು ಮಂದಿ ಯಾಕೆಂದ್ರೆ ಲೌಕಿಕ ಬದುಕಿನ ಬಗ್ಗೆ ಅವರು ಮಾತಾಡ್ತಾರೆ. ನಾನು ಒಂದು ಕೊನೆಯದಾಗಿ ಒಂದು ಸಾರವಾಗಿ ಹೇಳಿ ನಾನು ಮಾತು ಮುಗಿಸ್ತೇನೆ. ನಾನು ಇವತ್ತು ಇರ್ತೇನೆ, ಅದರಿಂದ ಯಾವಾಗಲೂ ಪ್ರಶ್ನೆ ಕೇಳ್ಬೋದು. ಸಿಕ್ಕಾಗ ನೀವು ಯಾವುದೇ ಮುನಿಗಳು ಪಡೆದೇ ಎದುರು ನೀವು ನಾನು ಬಂದಾಗ ಎದುರು ನಿಲ್ಲಿಸಿ ನಾನು ಕೇಳ್ಬೋದು, ನನಗೇನು ತಕರಾರಿಲ್ಲ. ನಾವು ನೀವು ಹಳ್ಳಿಗೆ ಹೋದರೆ ನಾರಾಯಣಗುರು ತತ್ವವನ್ನು ಹೇಗೆ ಅಪ್ಲೈ ಮಾಡಬೇಕಂತ ನಾನು ಕಾರಣಕ್ಕಾಗಿ ಇದನ್ನು ಹೇಳಿ ಮುಗಿಸ್ತೇನೆ. ನೀವು ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗಿ, ಯಾವುದಾದ್ರೂ ಒಂದು ಮನೆಗೆ ಹೋಗಿ, ನೀವು ಒಂದು ಮನೆಯಲ್ಲಿ ಒಬ್ಬ ಕೆಲಸವಿಲ್ಲದ ಒಬ್ಬ ನಿರುದ್ಯೋಗಿ ಇರ್ತಾರೆ. ನೀವು ನೋಡಿ, ಸುಮ್ಮನೆ ಇಣುಕಿ ನೋಡಿ. ವಯಸ್ಸಿಗೆ ಬಂದು ಮದುವೆ ಆಗದ ಒಬ್ಬ ಹೆಣ್ಮಗಳಿರ್ತಾರೆ. ದುರಭ್ಯಾಸಕ್ಕೆ ಬಿದ್ದ, ದುಶ್ಚಟಕ್ಕೆ ಬಿದ್ದ ಒಬ್ಬ ಮನೆ ಯಜಮಾನ ಇರ್ತಾರೆ. ದುಶ್ಚಟಕ್ಕೆ ಬಿದ್ದ ಯಜಮಾನ, ನಿರುದ್ಯೋಗಿಯಾದ ಮಗ, ವಿವಾಹಕ್ಕೆ ಸಿದ್ಧವಾಗಿದ್ದ ಮಗಳು, ಇದು ಒಂದೇ ಮನೆಯಲ್ಲಿ ಇರ್ಬೋದು. ಇಲ್ಲದಿದ್ದರೆ ಇಂಥವ್ರು ಯಾರಾದರೂ ಒಂದು ಮನೆಯಲ್ಲಿ ಇದ್ದೇ ಇರ್ತಾರೆ. ನೀವು ನೋಡಿ, ನೀವು ಸುಮ್ಮನೆ ನಿಮ್ಮ ಇಮ್ಯಾಜಿನ್ ಮಾಡಲಿ. ನಮ್ಮ ಮನೆಯಲ್ಲೇ ಇರ್ಬೋದು, ಬೇರೆ ಪಕ್ಕದ ಮನೆಯಲ್ಲಿ. ಅದರ ಅರ್ಥ ಏನು? ನಾರಾಯಣ ಗುರುಗಳು 100 ವರ್ಷಗಳ ಹಿಂದೆ ಕೇರಳಕ್ಕೆ ಇಂಕಿ ನೋಡಿದಾಗ ಇದೇ ಕಂಡಿದ್ದರು. ನಿರುದ್ಯೋಗಿಯಾದ ಯುವಕರು, ದುಶ್ಚಟಕ್ಕೆ ಬಿದ್ದ ಯಜಮಾನ, ದುಂದು ವೆಚ್ಚದ ಈ ಮದುವೆ ಸಂಪ್ರದಾಯ, ಅವರ ಇಡೀ ತತ್ವ ಇದೆಯಲ್ಲ, ಇದಕ್ಕೆ ಕೊಡುವ ಔಷಧಿದ್ದಾರೆ. ದೇವಸ್ಥಾನ ಸ್ಥಾಪನೆ ಮತ್ತೊಂದು ಅದು ಅವರ ಇಡೀ ಚಿಂತನೆಯ ಸಾರ ಇದೆಯಲ್ಲ, ಇದಕ್ಕೆ ಕೊಡುವ ಔಷಧಿ. ಅದಕ್ಕೆ ಏನು ಮಾಡಿದ್ರು ಅವರು? ದುಂದು ವೆಚ್ಚದ ಎಲ್ಲ ಆಚರಣೆಗಳನ್ನು ನಿಲ್ಲಿಸಿದ್ರು, ವಿವಾಹವನ್ನು ಸರಳಗೊಳಿಸಿದರು. ಒಂದು. ಎರಡನೇದಾಗಿ ದುಶ್ಚಟಗಳನ್ನು ನಿಲ್ಲಿಸಲಿಕ್ಕೆ ಮದ್ಯವನ್ನು ಮಾಡಬೇಡಿ, ಮಾರಬೇಡಿ, ಕುಡಿಬೇಡಿ. ಮೆಜಾರಿಟಿ ಬಹುಸಂಖ್ಯಾತ ಇರುವವರು ಶೇಂದಿ. ನೀವು ಶೇಂದಿಯನ್ನು ನಿಷೇಧ ಮಾಡಿದರೆ ಅವರ ಬದುಕುವ ದಾರಿ ಏನು? ಅವರು ಅದಕ್ಕೆ ಹೇಳಿದ್ರು, ತೆಂಗು ಆಧಾರಿತ ಉದ್ಯಮಗಳನ್ನು ಮಾಡಿ. ಇವತ್ತು ನೀವು ಈ ಫೈರ್ ರಿಲೇಟೆಡ್ ಎಲ್ಲ ಪ್ರಾಡಕ್ಟ್, ಈಗ ಒಂದು ನ್ಯಾಷನಲಿ ಒಂದು ಫೈರ್ ಬೋರ್ಡ್ ಇದೆ, ಅದರ ಮೊನೋಪೊಲಿ ಕೇರಳದವರು. ತೆಂಗಿನ ಹುರಿಯಾಟ ಮಾಡೋದಿದೆಯಲ್ಲ, ಅವ್ರು ಹೇಳ್ತಾರೆ, ನೀವು ಪ್ರತಿ ಒಂದು ದೇವಸ್ಥಾನ ಇಲ್ಲದ್ರೆ ನಿಮ್ಮ ನಾರಾಯಣ ಗುರು ಸಂಘ ಮಾಡಿದಾಗ ಅದರ ಒಳಗಡೆ ಒಂದು ಸಣ್ಣ ಉದ್ಯಮದ ಒಂದು ಘಟಕ ಇರಬೇಕು. ನೀವು ಸೌತ್ ಕೇಂದ್ರದಲ್ಲಿ ಬಹಳ ಕಡೆ ಹಳೆಯ ನಾರಾಯಣ ಗುರು ಬಿಲ್ಲವ ಸಂಘಗಳೆಲ್ಲ ಇದೆಯಲ್ಲ, ಅದರ ಹೊರಗಡೆ ಒಂದು ಓಣಿಯಲ್ಲಿ ಈ ಹುರಿಯಾಟ ಅಥವಾ 2 ಪೋಲ್ ಇಟ್ಟು ಅದಕ್ಕೆ ಹಾಕಿ ಇಟ್ಟಿದ್ದಾರೆ. ನಾನು ಮಿಲ್ಕಿಯಲ್ಲಿ ಮಾಡಿದ್ರು, ನಾನು ಕೇಳಿದ್ದೀನಿ ಯಾಕೆ ಮಾಡಿದ್ದೀನಿ ನೀವು ಅಂತ. ಇಲ್ಲ ನಾರಾಯಣ ಗುರು ತತ್ವ ಇದೆ ಅಂತ. ಅಂದ್ರೆ ಅವ್ರು ಯಾಕೆ ಯಾವ ಅಲ್ಲಿ ಏನು ಹುರಿಯಾಟ ಮಾಡ್ತಾ ಇರಲಿಲ್ಲ. ನಿಮಗೆ ಒಂದು ಬ್ರಾಹ್ಮಣನ ಕಥೆ ಗೊತ್ತಿರ್ಬೋದು, ಅವರು ಪೂಜೆ ಮಾಡ್ತಾ ಇರೋರು. ನಮ್ಮ ಅಂಧಶ್ರದ್ಧೆಗಳು ಹೇಗಿರುತ್ತೆ, ಪೂಜೆ ಮಾಡುವಾಗ
ಅವ್ರ ಮನೆಯ ಬೆಕ್ಕು ಬಂದು ಹಾಲು ಕುಡಿತಾ ಇದ್ದಾರೆ, ದೇವರಿಗೆ ಹಾಲು ಕುಡಿತಾ ಇದ್ದಾರೆ. ಅದನ್ನು ಮಗ ನೋಡ್ತಾ ಇದ್ದ. ಅದೇ ಅಂದ್ರೆ ಅವ್ನು ಪೂಜೆ ಮಾಡುವ ಭಟ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಪೂಜೆ ಮಾಡುವಾಗ ಬೆಕ್ಕನ್ನು ಕಟ್ಟಿ ಹಾಕ್ತಾ ಇದ್ದ, ಇದು ಹಾಲು ಕುಡಿಬಾರ್ದು ಅಂತ. ಮಗ ನೋಡ್ತಾ ಇದ್ದ, ಅವನು ಇಷ್ಟೇ ನೋಡಿರೋದು, ಅವ್ರು ಪೂಜೆ ಮಾಡ್ತಾರೆ, ಬೆಕ್ಕನ್ನು ಕಟ್ಟಿ ಹಾಕ್ತಾರೆ, ತಂದೆ ಸಾಯ್ತಾರೆ, ಮಗ ಪೂಜೆ ಮಾಡಿದ್ದು ಬರ್ತಾನೆ. ಅವನ ಮನೆಯಲ್ಲಿ ಬೆಕ್ಕಿರ್ಲಿಲ್ಲ, ಅವನೇನ್ ಮಾಡ್ತಾನೆ, ಪಕ್ಕದ ಮನೆಯಿಂದ ಒಂದು ಬೆಕ್ಕನ್ನು ತಂದು ಅದ್ರ ಪಕ್ಕದಲ್ಲಿ ಕಟ್ಟಿ ಹಾಕಿ ಅವನು ಪೂಜೆ ಮಾಡ್ತಾನೆ. ಸೊ ನಾರಾಯಣ ಗುರುಗಳು ನೀವು ಫೈರ್ ಗುರಿಯಕ್ಕ ಮಾಡಿ ಅದಕ್ಕಾಗಿ ನೀವು ನಿಮ್ಮ ಸಂಘದಲ್ಲಿ ಒಂದು ಯೂನಿಟ್ ಹಾಕಿ ಅಂತ ಹೇಳಿದ್ರು. ಇವರೇನು ತಿಳ್ಕೊಡಿದ್ರು, ಮನೆಗೊಂದು ತುಳಸಿ ಕಟ್ಟೆ ಬೇಕಲ್ಲ, ಹಾಗೆ ಈ ಎರಡು ಪೋಲ್ ಹಾಕಿ ಇದನ್ನು ನಾರಾಯಣ ಗುರುಗಳಿಗೆ ಹೇಳಿದ್ದಾರೆ ಅಲ್ಲೆಲ್ಲ. ಅದರಿಂದ ನಾರಾಯಣ ಗುರುಗಳು ನೀವು ನಂಬ್ತಿರಲಿಲ್ಲ, ಅವ್ರು ಎರಡು ಕೈಗಾರಿಕಾ ಸಮ್ಮೇಳನಗಳು, ಸೋಷಿಯಲ್ ರಿಫಾರ್ಮರ್ ಅವರು. ನೀವು ಪೂಜೆ ಮಾಡಿ ಪುರಸ್ಕಾರ ಮಾಡಿ ಅಂತ ಹೇಳಿಲ್ಲ ಅವರು. ವಿದ್ಯೆ ಕಲಿಯಿರಿ, ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬರೆಯುತ್ತಾರೆ ಅಲ್ವಾ. ಅವರು ಕೈಗಾರಿಕಾ ಸಮ್ಮೇಳನ ಮಾಡ್ತಾರೆ. ಅದರಿಂದ ನಿರುದ್ಯೋಗವನ್ನು ಎದುರಿಸಲಿಕ್ಕೆ, ದುಶ್ಚಟಗಳನ್ನು ಎದುರಿಸಲಿಕ್ಕೆ ದುಂದು ವೆಚ್ಚದ ಆಚರಣೆಗಳು ಮತ್ತು ನಾನು ಹೇಳಿದ 3 ಏನು ಸಮಾಜದ ಕೊರತೆಗಳಿದೆ, ದೋಷಗಳಿದೆ, ಅದಕ್ಕೆಲ್ಲವೂ ನಾರಾಯಣ ಗುರುವಿನ ಚಿಂತನೆಯಲ್ಲಿ ಪರಿಹಾರ ಇದೆ ಅಂತ ನಾವು ಅದನ್ನು ಮಾಡಬೇಕು. ಉದ್ಯೋಗವನ್ನು ಸೃಷ್ಟಿ ಮಾಡುವ ಕೆಲಸ ಆಗಬೇಕು. ದುಂದು ವೆಚ್ಚದ ಆಚರಣೆಗಳನ್ನು ನಾವು ವಿರೋಧಿಸಬೇಕು. ದುಶ್ಚಟಗಳ ವಿರುದ್ಧ ನಾವು ಸಮರಿಸಬೇಕು. ಕನಿಷ್ಠ ನಮಗೆ ಸಾರಾಯಿ ಅಂಗಡಿಯನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ, ಕನಿಷ್ಠ ನಾವು ಅದನ್ನು ಕುಡಿಯೋದನ್ನಾದರೂ ನಿಲ್ಲಿಸಬೇಕು. ದಯವಿಟ್ಟು ಅದನ್ನು ಮಾಡಿದರೆ ನನಗೆ ಅನಿಸುತ್ತೆ, ಇದನ್ನು ಮಾಡಿದಾಗ ಮಾತ್ರ ನಾರಾಯಣ ಗುರು ತತ್ವದ ಬಗ್ಗೆ ಮಾತನಾಡುವುದು ನೈತಿಕತೆ ನಮಗೆ ಬರುತ್ತೆ. ನಾನು ಈ ಧೈರ್ಯದಿಂದ ಯಾಕೆ ಮಾತಾಡ್ತೇನೆ ಅಂದರೆ ನಾನು ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ಆಚರಣೆ ಮಾಡ್ತೇನೆ, ಯಾರು ಪ್ರಶ್ನೆ ಮಾಡೋದಿಲ್ಲ. ಆ ವಿಷಯದಲ್ಲಿ ನನಗೆ ಯಾರು ಪ್ರಶ್ನೆ ಮಾಡಬಾರದು ಎನ್ನುವುದಾಗುತ್ತೆ. ಅದರಿಂದ ನಾರಾಯಣ ಗುರು ಈ ತತ್ವದಲ್ಲಿ ಅದು ಇದೆ. ನೀವು ಅದನ್ನು ನಾರಾಯಣ ಗುರು ಕೇರಳದಲ್ಲಿ 100 ವರ್ಷಗಳ ಹಿಂದೆ ಏನು ನೋಡಿದ್ದಾರೆ ಆ ಸಮಾಜ, ನಮ್ಮಲ್ಲಿ ಇವತ್ತಿಗೂ ಅದು ಇದೆ. ಮತ್ತು ನಾರಾಯಣ ಗುರು ತತ್ವದಲ್ಲಿ ಸೂಚಿಸಿದ ಪರಿಹಾರವನ್ನು ನಮ್ಮ ಮುಂದೆ ಇದೆ. ನೀವು ಅದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋದು. ನೀವು ನಾರಾಯಣ ಗುರು ಕಮ್ಮಟ ಇದನ್ನು ತಿಳ್ಕೊಳ್ಳಿಕ್ಕೆ ಮಾಡಬೇಕು. ನೀವು ಅಪ್ಲೈ ಮಾಡುವಾಗ ನೀವು ನಾಳೆ ನಿಮ್ಮ ಊರಲ್ಲಿ ಸಾರಾಯಿ ವಿರುದ್ಧ ಒಂದು ಚಳವಳಿ ಮಾಡಿದರೆ ಅದು ನಾರಾಯಣ ಗುರುಗೆ ಸಲ್ಲಿಸುವ ಗೌರವ ಅಂತ ನಾನು ತಿಳ್ಕೊಳ್ತೇನೆ. ನೀವು ದುರ್ವ್ಯಸನಗಳ ಬಗ್ಗೆ ನೀವು ಚಳವಳಿ ಮಾಡಿದರೆ ಅದು ನಾರಾಯಣ ಗುರು. ನೀವು ನಾರಾಯಣ ಗುರು ಫೋಟೋ ಇಡಬೇಡಿ, ಪೂಜೆ ಮಾಡಬೇಡಿ, ಗುಡಿ ಕಟ್ಟಬೇಡಿ, ನಿಮ್ಮ ಹತ್ರ ದುಡ್ಡಿದ್ರೆ ಮಾಡಬೇಡಿ. ಆದರೆ ನೀವು ದುಶ್ಚಟಗಳ ವಿರುದ್ಧ ನೀವು ಸಮರ ಸಾರ್ತೀರ, ಅದು ನಾರಾಯಣ ಗುರು ಕೊಡುವ ಪೂಜೆ, ನಾರಾಯಣ ಗುರು ಮಾಡುವ ಪೂಜೆ. ನೀವು ಸರಳವಾಗಿ ಮದುವೆ ಆಗ್ತೀರಾ, ಸರಳವಾಗಿ ನಿಮ್ಮ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾರೆ, ಅದು ನಾರಾಯಣ ಗುರುವಿಗೆ ಸಲ್ಲಿಸುವ ಪೂಜೆ. ನೀವು ಅದನ್ನು ಮಾಡಿ. ಅದರ ನಂತರ ನೀವು ನೋಡಿ, ಈ ದಾರ್ಶನಿಕರು ಇದ್ದಾರಲ್ಲ, ಅವರ ಪ್ರತಿಯೊಂದು ವಾಕ್ಯಕ್ಕೆ 100 ಬಗೆಯ ಅರ್ಥ ಇದೆ. ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅಂತ ಹೇಳಿದ್ದು, ಸಂಘಟನೆಯಿಂದ ಬಲಯುತರಾಗಿರಿ ಅಂತ ಹೇಳಿ. ಅವರು ನಮ್ಮಂಥವರಾದರೆ ಶಿಕ್ಷಣವೇ ಮುಖ್ಯ ಆದರೆ ಅವ್ರು ಏನು ಹೇಳ್ಬೋದಿತ್ತು ಅಂದರೆ ವಿದ್ಯಾವಂತರಾಗಿರಿ ಅಂತ ಹೇಳ್ಬೋದು. ಯಾಕೆ ಹೇಳಿದ್ರು ಅವರು? ನಮಗೆ ಇವತ್ತದ ಅರ್ಥ ಆಗುತ್ತೆ. ನಾವು ಬರುವಾಗ ನಮ್ಮ ಚರಣ್ ಅವರ ಜೊತೆ ಬರುವಾಗ ಅವರ ಹಿರಿಯರೊಬ್ಬರು ಅವ್ರ ಜೊತೆ ಇದ್ರು. ಅವರ ಭಾಳ ಇಂಟ್ರೆಸ್ಟಿಂಗ್ ನನಗೆ ಅನಿಸ್ತು. ಅವರು BSN ಕೆಲಸ ಮಾಡ್ತಾರೆ, ಹಣಿಗವರು ಬರೀತಾರೆ ಅಂತ ಹೇಳ್ತಾರಲ್ಲ, ಅವರು ನಮ್ಮ ಜೊತೆ ಇದ್ರು. ಅವರು ಈ ಮುಖ್ಯ ಸುಬ್ರಹ್ಮಣ್ಯದಲ್ಲಿ ಎಂಜಿಳೆಲೆ ಮೇಲೆ ಉರುಳಾಡೋದ ಬಗ್ಗೆ ಮಾತಾಡ್ತಾರೆ. ಎಂಜಿಳೆಲೆ ಮೇಲೆ ಯಾಕೆ ಉಳ್ಳಲ್ಲ, ಈ ಭಟ್ರುಗಳು ಉರುಳಾಡುವ ಹೆಣ್ಮಕ್ಕಳನ್ನು ನೋಡ್ಲಿಕ್ಕೆ ಮಾಡ್ತಾ ಇದ್ರು ಅಂತ. ಅದು ಇದ್ದಿರ್ಬೋದು ನನಗೆ ಅನುಭವ ಅನಿಸ್ತದೆ. ಆದರೆ ಉರುಳಾಡ್ತಾ ಇರೋರು ಯಾರಂದ್ರೆ ಈ ವಿದ್ಯಾವಂತರು ಉರುಳಾಡ್ತಾ ಇದ್ದಾರೆ. ನಾರಾಯಣ ಗುರು ಹೇಳಿದ್ದಕ್ಕೆ ಈ ವಿದ್ಯೆ ನಿಮ್ಮನ್ನ ಸ್ವತಂತ್ರಗೊಳಿಸಬೇಕು, ಬೌದ್ಧಿಕ ದಾಸ್ಯದಿಂದ ನಿಮ್ಮನ್ನು ಬಿಡುಗಡೆ ಮಾಡಬೇಕು. ನೀವು ವೈಜ್ಞಾನಿಕವಾಗಿ ಚಿಂತನೆ ಮಾಡುವಾಗ, ವೈಚಾರಿಕವಾಗಿ ಆಲೋಚಿಸುವಾಗ, ಸತ್ಯವನ್ನು ಧೈರ್ಯದಿಂದ ಹೇಳುವಾಗ, ನಿಜವಾದ ಧರ್ಮವನ್ನು ಆಚರಿಸುವಾಗ ವಿದ್ಯೆ ನಮಗೆ ಆ ಶಕ್ತಿಯನ್ನು ಕೊಡಬೇಕು. ಡಿಗ್ರಿ ಕೊಟ್ಟು ಉದ್ಯೋಗ ಪಡೆಯಲಿಕ್ಕೆ ಶಿಕ್ಷಣ ಪಡೆಯುವುದಲ್ಲ, ವಿದ್ಯೆ ನಿಮ್ಮನ್ನು ವೈಚಾರಿಕವಾಗಿ ಯೋಚನೆ ಮಾಡಬೇಕು. ಅದಕ್ಕೆ ಇದು ನಾನು ಹೇಳುವುದಲ್ಲ, ನಾರಾಯಣ ಗುರುಗಳು ಏನು ಹೇಳಿದ್ದಾರೆ ಅಂದ್ರೆ ವಿದ್ಯೆಯಿಂದ ಸ್ವತಂತ್ರರಾಗಿದೆ, ನಿಮ್ಮ ಬೌದ್ಧಿಕ ದಾಸ್ಯದಿಂದ ಬಿಡುಗಡೆಯಾಗಿ. ಅದನ್ನು ಶಿಕ್ಷಣ ನಾವು ಡಿಗ್ರಿ ಮಾಡಿದ್ದೇವೆ ನಾರಾಯಣ ಗುರು ಹೇಳಿದ್ದಾರೆ ಅಂತ ಅಲ್ಲ. ಆ ಶಿಕ್ಷಣ ನಿನ್ನ ಒಳಗಡೆ ಏನು ಬದಲಾವಣೆ ತರುತ್ತೆ ಅಂತ ಮುಖ್ಯ. ಸಂಘಟನೆಯಿಂದ ಬಲಯುತರಾಗಿದೆ ಅಂತ ಹೇಳ್ತಾರೆ. ನನಗೆ ಇಲ್ಲಿದ್ದ ಗೊತ್ತಿಲ್ಲ, ಬಹಳ ಮಂದಿ ನಾರಾಯಣ ಗುರು ವಿಚಾರ ವೇದಿಕೆ ಅದು ಇದು ಎಲ್ಲ ಹೇಳಿದ್ರು, ನನಗೆ ಗೊತ್ತಿಲ್ಲ ಅದರ ಬಗ್ಗೆ. ನಿಮ್ಮ ಸೀಮಿತ ಒಂದು ಶಕ್ತಿ ಸಾಮರ್ಥ್ಯದಲ್ಲಿ ನೀವು ಆ ಪ್ರಯತ್ನ ಮಾಡ್ತೀರಿ, ಅದನ್ನು ದಯವಿಟ್ಟು ಮುಂದುವರಿಸಿ ಮಾಡಬೇಕು. ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ನಾರಾಯಣ ಗುರು ಬಂದರೆ 200 300 ಅರ್ಥ ಕಾಣುತ್ತೆ ನನಗೆ, 300ಕ್ಕಿಂತ ಹೆಚ್ಚು.
ಈಗ ಮುಲ್ಕಿಯಲ್ಲಿ ಒಂದಿದೆ, ನನ್ನ ಊರು ಮಟ್ಟು ಅಂತ 2 ಕಿಲೋಮೀಟರ್ ದೂರ, ನಮ್ಮ ಊರಲ್ಲಿ ಒಂದಿದೆ. ಎಲ್ಲ ಕಡೆ ನಾರಾಯಣಗುರು ಮೂರ್ತಿಗಳೇ. ನಾನು ಹೇಳ್ತೇನೆ, ನಾನು ಸ್ವಲ್ಪ ದೇಶ ಸುತ್ತಿದ್ದೇನೆ, ನಾನು ಈ ಜಗತ್ತು ಸುತ್ತಿಲ್ಲ. ಆದರೆ ಎಲ್ಲಾದ್ರೂ ಜಗತ್ತಲ್ಲಿ ಒಂದು ಸೀಮಿತ ಭೌಗೋಳಿಕ ಪ್ರದೇಶದಲ್ಲಿ ಒಂದು ಜಾತಿಯ ಒಂದು ಸಂಘಟನೆ, ಅಂದ್ರೆ ಒಂದು ಕಟ್ಟಡ ಸಹಿತ ಇರುವ ಸಂಘಟನೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿರುವಷ್ಟು ಇಡೀ ಜಗತ್ತಲ್ಲಿರಬೇಕು. ಒಂದು ಸೀಮಿತ ಭೌಗೋಳಿಕ ಪ್ರದೇಶದಲ್ಲಿ ಒಂದು ಸಮುದಾಯದ 300ಕ್ಕೂ ಹೆಚ್ಚು ಸಂಘಟನೆ ಬಿಲ್ಡಿಂಗ್ ಸಂಘಟನೆ ಇಷ್ಟು ಬಲ ಆಗಬೇಕಲ್ಲ. ಆದರೆ ನಾನು 2000ನೇ ವರ್ಷಕ್ಕೆ ಡೆಲ್ಲಿಗೆ ಹೋದಾಗ ಪ್ರಜಾವಾಣಿಯ ರಿಪೋರ್ಟ್ಗಳಿಗೆ 5 ಮಂದಿ ಸಂಸದರು, 5 ಮಂದಿ: ರಾಮುಲು, ಜಾಲಪ್ಪ, ವಿನಯ್ ಕುಮಾರ್ ಸೊರಕೆ, ಕೇವಲ ನಾಯ್ಕ, ಮತ್ತೊಂದು ಇವತ್ತು ಎಷ್ಟು ಮಂದಿ ಇದ್ದಾರೆ? ಒಬ್ಬರು ಇಲ್ಲ. ಯಾವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿಯಲ್ಲೂ ಅವರೇ, ಪುತ್ತೂರಲ್ಲಿ ಅವರೇ, ಮೂಡಬಿದ್ರೆಯಲ್ಲೂ ಅವರೇ, ಬ್ರಹ್ಮಾವರದಲ್ಲಿ ಅವರೇ, ಬೈಂದೂರಲ್ಲಿ ಅವರೇ. ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರು ಉಮಾನಾಥ್ ಕೋಟೆಯಲ್ಲಿ ಒಂದು ಬಿಜೆಪಿಯವರು ಇದ್ದಾರೆ, ಕಾರ್ಕಳದಲ್ಲಿ ಒಬ್ಬರು ಸುನೀಲ್ ಕುಮಾರ್ ಇದ್ದಾರೆ. ಯಾವುದೇ ಪಕ್ಷ ಇರಲಿ, ನನ್ನ ಅದರ ತಕರಾರಿಲ್ಲ, ಇದ್ದಾರೆ. ವಿಧಾನ ಪರಿಷತ್ತಲ್ಲಿ ಒಬ್ಬರು ಶ್ರೀನಿವಾಸ್ ಪೂಜಾರಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಇದ್ದಾರೆ, ಒಬ್ಬರು PK ಪ್ರಸಾದ್. ನನ್ನ ಪ್ರಕಾರ ಇಲ್ಲವರೆಗೆ ವಿಧಾನ ಪರಿಷತ್ ಸ್ಥಾನ ಕೊಡಲೇಬೇಕು. ನನ್ನ ವೈಯಕ್ತಿಕ ಉಳಿದಿದ್ದರೆ ನನ್ನಂತವರಿಗೆ ಕೊಟ್ಟರೆ ಉಪಯೋಗ. ಯಾಕೆಂದ್ರೆ ನಾವು ಇಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ತಮಾಷೆಗಳು. ನನಗೆ ಯಾಕೆ ಅಂದರೆ, ನೀವು 25% ಪಾಪ್ಯುಲೇಷನ್ ಇದೆ ನಿಮಗೆ ನಿಮ್ಮ 25% ಪಾಪ್ಯುಲೇಷನ್ ಇದ್ದರೆ ಇಲೆಕ್ಷನ್ ಕಂಟೆಸ್ಟ್ ಮಾಡಿ. ಯಾಕೆ ಮಾಡ್ಬೋದು? ಇಲೆಕ್ಷನ್ ಈಗ ಮೊನ್ನೆ ನಾಗರಾಜ್ ಯಾದವ್ ಅವ್ರಿಗೆ ಕೊಟ್ಟರು, ನನಗೆ ಖುಷಿ ಆಯ್ತು. ಅವ್ರಿಗೆ ಕೊಟ್ಟದ್ದು ಸಣ್ಣ ಗೊಲ್ಲ ಸಮುದಾಯ 1.5% ಇದ್ದಾರೆ. ಅವ್ರು ಎಲ್ಲಿ ಇಲೆಕ್ಷನ್ ಕಂಟೆಸ್ಟ್ ಮಾಡಿ ಗೆಲ್ಲಿಕ್ಕಾಗುತ್ತೆ? ಅವ್ರಿಗೆ ಕೊಡಿ. ನೀವು ಶಿವಮೊಗ್ಗದಲ್ಲಿ ಇದ್ದೀರಿ, ನೀವು ಶಿವಮೊಗ್ಗದಲ್ಲಿ ಬಂಗಾರಪ್ಪ, ನೀವು ಬಹುಶಃ ನನಗೆ ಯಾರೋ ಮೊನ್ನೆ ಹೇಳ್ತಾ ಇದ್ದಾರೆ, ಶಿವಮೊಗ್ಗದಷ್ಟು ಪ್ರಶಸ್ತವಾದ ರಾಜಕೀಯ ಪ್ರತಿನಿಧಿ ಇಲ್ಲವರು ಈಡಿಗರು ಬೇರೆ ಯಾವುದೂ ಇಲ್ಲ ಅಂತ. ಬಂಗಾರಪ್ಪ ಹೇಗೆ ಗೆದ್ರು ಅಂತ ನೀವು ತೀರ್ಥಹಳ್ಳಿ, ಸೊರಪ್ಪ, ಸಾಗರ ತುಳುತ್ತಾ ಇದ್ದೀರಿ. ನೀವು ಎಲ್ಲಿದೆ ರೆಪ್ರೆಸೆಂಟೇಷನ್? ಸಂಘಟನೆಯಿಂದ ಬಲ ಇದೆ. ನಾನು ಇಲ್ಲಿ ಬಿಡಿ, ನಾನು ಸೌತ್ ಕೇಂದ್ರದ ಹೇಳ್ತಾ ಇದ್ದೇನೆ, 300ಕ್ಕಿಂತ ಹೆಚ್ಚು ಸಂಘಟನೆ ಎಲ್ಲ ಆಗಿ ನಿಮ್ಮ ರಾಜಕೀಯ ಪ್ರಾತಿನಿಧ್ಯ 0ಗೆ ಬರ್ತಾ ಇದೆ. ಸಂಘಟನೆ ಬಲ ತರಬೇಕಿತ್ತಲ್ಲ. ನಾನು ಸಂಘ ಕಟ್ಟಲಿಕ್ಕೆ ಹೊರಡ್ತಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೇನೆ, ನೀವು ಸಂಘ ಕಟ್ಟುವ ಉದ್ದೇಶ ಅಲ್ಲ, ಸಂಘಕ್ಕೊಂದು ಉದ್ದೇಶ ಇದೆ. ಸಂಘದೊಂದು ಉದ್ದೇಶ. ನಮ್ಮೂರಲ್ಲೂ ಸಂಘ ಕಟ್ಟಲಿಕ್ಕೆ ಹೋದ್ರು, ನಾನು ಆ ಸಂಘದಲ್ಲಿ ಇರಲಿಲ್ಲ, ಅದಕ್ಕಾಗಿ ನಾನು ಸ್ವಲ್ಪ ಇದು ಮಾಡಿದ್ರು. ನಾನು ಈಗ ಅಲ್ಲಿ ಒಂದು ಸಮುದಾಯ ಭವನ, ಒಂದು ಜಿಮ್, ಒಂದು ಲೈಬ್ರರಿ, ಒಂದು ಈ ಮಹಿಳೆಯರಿಗೆ ಆಪಳ ಸಂಡಿಗೆ ಮಾಡಿದ ಯೂನಿವರ್ಸಿಟಿಗಳನ್ನು ಹಾಕ್ಬೇಕಂತ ಏನೋ ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದಾರೆ. ಅದನ್ನು ಮಾಡಬೇಕು ಅಂತ ಸಂಘಟನೆ ಬಲ ತಂದು ಕೊಡಲಿಲ್ಲ ನಮಗೆ. ಯಾಕಂದ್ರೆ ನಮ್ಮ ಉದ್ದೇಶ ಸಂಘ ಕಟ್ಟೋದು, ದೊಡ್ಡ ಬಿಲ್ಡಿಂಗ್ ಮಾಡೋದು, ಪೂಜೆ ಮಾಡೋದು ಅದಲ್ಲ. ಅದು ಸಂಘಟನೆ ಹೇಗೆ ಮಾಡ್ಬೇಕಂದ್ರೆ, ಕೇರಳದಲ್ಲಿ ಕಮ್ಯುನಿಸ್ಟ್ ಮಾಡಿದಾರಲ್ಲ, ಕ್ಯಾಡರ್ ಬೇಸ್ಡ್ ಒಂದು ಸಂಘಟನೆ. ನಾನು ಬಿಜೆಪಿಯವರು ಮಾಡಿದ್ದಾರೆ. ನಾನು ಉದಾಹರಣೆ ಅವ್ರಿಗೆ ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ನೀವು ಕಮ್ಯುನಿಸ್ಟರ, ಇವತ್ತಿನ ಕಮ್ಯುನಿಸ್ಟರನ್ನು ನಾವು ದೂರ್ಬೋದು, ನನಗೆ ತಕರಾರಿದೆ. ಆದರೆ ಕಮ್ಯುನಿಸಮ್ ಬಗ್ಗೆ ನನಗೆ ತಕರಾರಿದೆ. ನಾನು ಹೇಳ್ತೇನೆ, ದುಡಿಯೋ ವರ್ಗದ ಸರ್ಕಾರ ಬರಬೇಕು ಅನ್ನೋದು ಬಹಳ ಸರಳವಾಗಿದೆ. ಯಾರು ಬೇಡ ಅಂತ ಹೇಳ್ತಾರೆ? ಬರಬೇಕು, ದುಡಿಯೋ ವರ್ಗದ ಸರ್ಕಾರ ಬರಬೇಕು. ನೀವು ಆ ಪಕ್ಷದ ಬಂದವರು ಏನ್ ಮಾಡ್ತಾರೆ ಅದನ್ನು ನಾವು ಅದನ್ನು ವಿರೋಧಿಸುವ, ಅದರ ಬಗ್ಗೆ ನಮಗೆ ತಕರಾರಿಲ್ಲ. ಆದರೆ ಸಿದ್ಧಾಂತವಾಗಿ ನಾವು ಅದನ್ನು ವಿರೋಧಿಸಲಿಕ್ಕೆ ಆಗುವುದಿಲ್ಲ, ಅಷ್ಟಕ್ಕೆ ಹೇಳ್ತಾ ಇದ್ದೇನೆ. ಅದರಿಂದ ಸಂಘಟನೆ ನಮಗೆ ಬಲ ತಂದು ಕೊಡ್ಬೇಕು, ಅದನ್ನು ತಂದು ಕೊಟ್ಟಿಲ್ಲ. ಅದರಿಂದ ಅಲ್ಲಿಯೂ ಒಂದು ಆತ್ಮಾವಲೋಕನ ಆಗುವುದು. ಯಾಕೆ ಅಂದ್ರೆ ಈ ಎಲ್ಲ ಸಂಘಟನೆಗಳು ಇದೆಲ್ಲ ಐಡಿಯಾಲಜಿಕಲ್ ಬೇಸ್ಡ್ ಅಲ್ಲ. ಅದು ಅಂತ ನಾರಾಯಣಗುರು ತತ್ವವನ್ನು ಮನನ ಮಾಡಿಕೊಂಡು ಅದರ ಆಧಾರದಲ್ಲಿ ಕಟ್ಟಿದ್ದಲ್ಲ. ಕುದ್ರೋಳಿಯ ದೇವಸ್ಥಾನವನ್ನ ಪುನರುತ್ಥಾನ ಮಾಡಿದ, ಜೀರ್ಣೋದ್ಧಾರ ಮಾಡಿದಾಗ ನಾನು ಅದನ್ನೇ ಹೇಳಿದೆ ಜನಾರ್ದನ್ ಪೂಜಾರಿ ಅವರಿಗೆ. ನಾನು ಅದರ ಬಗ್ಗೆ ಮಾತಾಡೋದಿಲ್ಲ, ಯಾಕೆಂದ್ರೆ ಮಾತಾಡಿದರೆ ನಾನು ಬಹಳ ಜನಾರ್ದನ್ ಪೂಜಾರಿ ವಿರೋಧಿ ಅಂತ ಬ್ರ್ಯಾಂಡ್ ಆಗ್ತಿದ್ದೆ. ನನಗಲ್ಲ, ನನಗೆ ಬಹಳ ಗೌರವ ಇದೆ ಅವರ ಬಗ್ಗೆ. ಅವರಂತವ್ರು ಇನ್ನೊಬ್ಬರನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದೇ ಇಲ್ಲ. ನಾನು ಅವ್ರಿಗೆ ಹೇಳಿ, ಅವ್ರ ಹತ್ರ ಹಿಂದೇನೂ ಹೇಳಿದ್ದೆ, ಆಮೇಲೆ ಅವರ ಫಾಲೋವರ್ಸ್ ಹತ್ರ ಹೇಳ್ತೇನೆ, ಜನಾರ್ದನ್ ಪೂಜಾರಿ ಈ ದೇಶದಲ್ಲಿ ಸ್ವಲ್ಪ ಟ್ರ್ಯಾಕ್ ತಪ್ಪಿದೆ ಅಂತ ಹೇಳ್ತೇನೆ. ಈ ದೇಶದಲ್ಲಿ 90ರ ನಂತರ ನಡೆದ ಚುನಾವಣೆಗಳು 2 ಇಶ್ಯೂಸ್ಗಳ ಮೇಲೆ ನಡೆಯಿತು. ಒಂದು ಕೋಮುವಾದ, ಇನ್ನೊಂದು ಭ್ರಷ್ಟಾಚಾರ. ನೀವು ನೋಡಿ, ಎಲ್ಲ ಲೋಕಸಭೆ ಚುನಾವಣೆಗಳು ನಡೆದದ್ದು ಈ 2 ಇಶ್ಯೂಸ್ ಮೇಲೆ.
ಅದು ಬಾಬ್ರಿ ಮಸ್ಜಿದ್ ಧ್ವಂಸ ಇರ್ಬೋದು. ಇಲ್ಲದಿದ್ರೆ ಭ್ರಷ್ಟಾಚಾರ ಎಲ್ಲಿಂದ ಬಂತಂದ್ರೆ ಕ್ರೋನಿ ಕ್ಯಾಪಿಟಲಿಸಮ್ ಏನಿದೆ, ಟಾಟಾ ಬಿರ್ಲಾ ಅಲ್ಲ, ಅದಾನಿ ಅಂಬಾನಿ ಇದಾರಲ್ಲ, ಅವರು ಕ್ರೋನಿ ಕ್ಯಾಪಿಟಲಿಸ್ಟ್ಗಳು. ಟಾಟಾ ಬಿರ್ಲಾ ಅಲ್ಲ, ಅವ್ರದ್ದು ಬೇರೆ. ಆ ಭ್ರಷ್ಟಾಚಾರ ಮತ್ತು ಕೋಮುವಾದದ ವಿರುದ್ಧದ ನಡೆದ ಚುನಾವಣೆಗಳಲ್ಲಿ ಜನಾರ್ದನ್ ಪಿಂಜಾರಿ ಸೋತು ಹೋಗ್ತಾರೆ. ಅವರು ಕೋಮುವಾದಿ ಅಲ್ಲ, ಅವರು ದೇವಸ್ಥಾನಕ್ಕೆ ಹೋಗ್ತಾರೆ, ನೆಕ್ಸ್ಟ್ ಚರ್ಚಿಗೆ ಹೋಗ್ತಾರೆ, ನೆಕ್ಸ್ಟ್ ಮಸೀದಿಗೆ ಹೋಗ್ತಾರೆ. ಅವ್ರು ಭ್ರಷ್ಟರಲ್ಲ. ಇವತ್ತು ಒಂದು ಸಾಮಾನ್ಯ ಮನೆಯಲ್ಲಿದ್ದಾರೆ, ಇಲೆಕ್ಷನ್ಗೆ ಅವರ ಅನುಭವಗಳನ್ನು ತಂದು ದುಡ್ಡು ಕೊಡ್ತಾರೆ. ಅಂಥವ್ರು ಇನ್ನೊಬ್ಬರು ಸಿಗುದಿಲ್ಲ ನಿಮಗೆ, ಅಷ್ಟೊಂದು ಪ್ರಾಮಾಣಿಕರ. ಆದರೆ ಭ್ರಷ್ಟರಲ್ಲದವರು ಭ್ರಷ್ಟಾಚಾರದ ವಿರುದ್ಧದ ಇಲೆಕ್ಷನ್ ನಡೆದಾಗ ಸೋಲ್ತಾರೆ. ಕೋಮುವಾದಿ ಅಲ್ಲದವರು ಕೋಮುವಾದದ ಆಧಾರದ ಮೇಲೆ ಇಲೆಕ್ಷನ್ ನಡೆದಾಗ ಸೋಲ್ತಾರೆ. ಯಾಕೆಂದ್ರೆ ನಾನು ಆಗ ಹೇಳಿದೆ, ಕುದ್ರೋಳಿ ದೇವಸ್ಥಾನವನ್ನು ಒಂದು ಹಿಂದುಳಿದ ಜಾತಿಗಳ ಶಕ್ತಿ ಕೇಂದ್ರವನ್ನಾಗಿ ಮಾಡಿ, ಶಕ್ತಿ ಕೇಂದ್ರವನ್ನಾಗಿ ಮಾಡಿ. ನೀವು ಅಲ್ಲಿಂದ ಉತ್ಪನ್ನ ಆಗಬೇಕು ಶಕ್ತಿ. ಈಗ ನೋಡಿ, ಲಿಂಗಾಯತ ಮಠಗಳು, ಒಕ್ಕಲಿಗ ಮಠಗಳು, ನಿಮ್ಮ ರಾಜಕೀಯ ನಾಯಕರು ಎಲ್ಲಿ ಹುಟ್ಟುಕೊಳ್ತಾ ಇದ್ದಾರೆ ಸ್ವಾಮಿ? ಅಲ್ಲಿ ಹುಟ್ಟುಕೊಳ್ತಾ ಇದ್ದಾರೆ. ಇಂಥವ್ರಿಗೆ ಟಿಕೆಟ್ ಕೊಡಿ, ಇಂಥವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ ಫರ್ಮಾನ ಹೊರಡಿಸ್ತಾರೆ. ನನ್ನ ಸರಿ ತಪ್ಪುಗಳ ಬಗ್ಗೆ ಹೋಗುದಿಲ್ಲ. ಇವತ್ತಿನ ಡೆಮೋಕ್ರಸಿಯಲ್ಲಿ ನಾನು ಹೇಳೋದು, ನಮ್ಮ ಗುರಿ ಸರಿಯಾಗಿರುವಾಗ ಒಮ್ಮೊಮ್ಮೆ ದಾರಿಯ ನನ್ನಂತವ್ರು ಮಾಡ್ಲಿಕ್ಕಿಲ್ಲ, ಆದ್ರೆ ಮಾಡ್ಬೇಕಾಗುತ್ತೆ. ಅಂಥದ್ದು ಒಂದು ಸಂಘಟನೆ ಶಕ್ತಿ ಬರಬೇಕಾದ್ರೆ ನೀವು ಐಡಿಯಾಲಜಿಕಲ್ ಬೇಸ್ಡ್ ಆದ ಒಂದು ಸಂಘಟನೆಯನ್ನು ಕಟ್ಟಬೇಕು. ನಿಮ್ಗೊಂದು ಸ್ಪಷ್ಟತೆ ಇರಬೇಕು. ನೀವು ನನಗೆ ರಾಜಕೀಯ ಮಾತಾಡಬಾರದು ಅಂತ ಹೆಸರೆತ್ತಿಟ್ಟು ಹೋಗುದಿಲ್ಲ. ಅವರು ಆಗ್ಬೋದು, ಇವರು ಆಗ್ಬೋದು ಅಂತ ಆಗುದಿಲ್ಲ. ನಿಮ್ಮ ಐಡಿಯಾಲಜಿ ಏನಿದೆ, ನಾರಾಯಣ ಗುರು ಬೇರೆ ಏನು ಬೇಡ, ನಾರಾಯಣ ಗುರು ತತ್ವಕ್ಕೆ ಸರಿಯಾಗಿ ಇದೆಯಾ ಇಲ್ವಾ ಎಂಬುದನ್ನು ನೀವು ಒಂದು ನಿಕಷಕ್ಕೆ ಹೋಗಬೇಕು. ಯಾವುದೇ ನಾನಂತ ಅದನ್ನು ಮಾಡ್ತೇನೆ. ಯಾವುದೇ ಒಂದು ನಾನು ಒಪ್ಪಿಕೊಳ್ಳುವಾಗ ಬಿಡುವಾಗ ನಾನು ಯೋಚನೆ ಮಾಡೋದು, ಇದು ಸಂವಿಧಾನಕ್ಕೆ ಅದರ ವ್ಯಾಪ್ತಿಯಲ್ಲಿ ಇದೆಯೇ ಇಲ್ವಾ ಅಂತ. ಸಂವಿಧಾನದ ವಿರೋಧಿಯಾದರೆ ನಾನು ಖಂಡಿಸ್ತೇನೆ. ನಾರಾಯಣ ಗುರು ತತ್ವಕ್ಕೆ ಇದು ಹೊಂದುತ್ತಾ ಇಲ್ವಾ ಅಂತ ಇಲ್ಲ ನಾನು ಖಂಡಿಸ್ತೇನೆ. ಅಸ್ಪೃಶ್ಯತೆಯನ್ನು ಖಂಡಿಸಬೇಕು, ಅಸಮಾನತೆಯನ್ನು ಖಂಡಿಸಬೇಕು, ದುಂದು ವೆಚ್ಚವನ್ನು ನಡೆಸಬೇಕು, ದುಶ್ಚಟಗಳನ್ನು ವಿರೋಧ ಮಾಡಬೇಕು, ಪುರೋಹಿತಶಾಹಿಯನ್ನು ವಿರೋಧಿಸಬೇಕು. ನಾವು ಅದು ನಾರಾಯಣ ಗುರು ಹೇಳಿಕೊಟ್ಟದ್ದು ನಮಗೆ. ಈ ನಾರಾಯಣ ಗುರು ನಂಬ್ತೀರ ಅದನ್ನು ಮಾಡೋದು. ಅದರಿಂದ ನಾರಾಯಣ ಗುರು ತತ್ವ ಅಂದ್ರೆ ನಾನು ಮತ್ತೆ ಹೇಳಿ ಮುಗಿಸ್ತೇನೆ, ಆಮೇಲೆ ನೀವು ಅದರ ಬಗ್ಗೆ ಯೋಚನೆ ಮಾಡಿ. ನಾರಾಯಣ ಗುರು ಪೂಜೆ ಮಾಡಿ, ನಾರಾಯಣ ಗುರು ಭಕ್ತಿಯಿಂದ ಕೈ ಮುಗಿರಿ. ನಾನು ನನ್ನ ಮನೆಯಲ್ಲಿ ದೊಡ್ಡದಾಗಿ ನಾರಾಯಣ ಗುರು ಫೋಟೋ ಇಟ್ಟಿದ್ದೇನೆ. ಯಾಕಂದ್ರೆ ನಾರಾಯಣ ಗುರು ಫೋಟೋ ನೋಡಿದ ಕೂಡಲೇ ನಾರಾಯಣ ಗುರು ಸಿದ್ಧಾಂತ ನೆನಪಾಗ್ತದೆ. ಪೂಜೆ ಮಾಡೋದಲ್ಲ, ಸಿದ್ಧಾಂತ ನೆನಪು ಮಾಡ್ಕೊಳ್ಳೋದು. ನನ್ನ ಮನೆಯಲ್ಲಿ, ನಮ್ಮ ಕುಟುಂಬದ ಮನೆಯಲ್ಲಿ ದೇವರ ಫೋಟೋಗಳು ಇದೆ. ನಾನು ಹೇಳಿದೆ, ನಮ್ಮ ಹೊರಗಡೆ ಚಾವಡಿ ಏನಿದೆ ಅಲ್ಲಿ ದೇವರ ಫೋಟೋಗಳು. ನಮ್ಮೊಬ್ಬ ಅಣ್ಣ ಬಹಳ ಧಾರ್ಮಿಕ ರಿಲಿಜಿಯಸ್, ಒಂದು ಫೋಟೋ ಹಾಕ್ಬಿಡು ಅಂತ ಹೇಳಿದ್ರು. ನಾನು ಹಾಕಿದ್ರೆ ಪಕ್ಕದಲ್ಲಿ ಪೆರಿಯಾರ್ದು ಹಾಕ್ಬಿಡ್ತೇನೆ ಅಂತ ಹೇಳಿದೆ. ಪೆರಿಯಾರ್ ಏನ್ ಹೇಳ್ತಾರೆ ಗೊತ್ತಲ್ಲ ನಿಮಗೆ ಅಂತ, ಅವ್ರು ಹೋಗಿ ಅವರ ಕೊನೆಯಲ್ಲಿ ಹಾಕ್ಬಿಡ್ತಾರೆ, ಅದು ಬೇರೆ. ಸೊ ನೀವು 2-3 ತತ್ವಗಳು, ಒಂದು ಧರ್ಮವನ್ನು ಬಿಟ್ಟು ಜಾತ್ಯತೀತತೆಯನ್ನು ಕಟ್ಟಿಕಾಗ, ಪ್ರಗತಿ ಪರವಾಗಿ ಯೋಚನೆ ಮಾಡಿದ್ರೆ ಧರ್ಮವನ್ನು ಧಿಕ್ಕರಿಸುವುದಲ್ಲ. ಎರಡನೇದಾಗಿ ನಾರಾಯಣ ಗುರು ತತ್ವ ಏನಿದೆ, ನಾನು ಈಗ ಇಲ್ಲ ಹೇಳಿದ, ನೀವು ನಿಮ್ಮ ಗ್ರಾಮಗಳಿಗೆ ಹೋಗಿ ನೀವು ವಿನಂತಿ ನೋಡಿದಾಗ ನಿಮಗೆ ಏನು ಕಾಣುತ್ತೆ, ನಾನು ಆಗಲೇ ಹೇಳಿದಾಗೆ ಆ ದೋಷಗಳು ಕಂಡಾಗ ಅದರ ವಿರುದ್ಧ ನೀವು ನಾರಾಯಣ ಗುರು ತತ್ವವನ್ನು ಅಪ್ಲೈ ಮಾಡಿರ್ತೇವೆ ನಿಮ್ಮ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಳ್ಳಿಕ್ಕೆ ನೋಡಿ. ನಾನು ಹೇಳ್ತೇನೆ ನಿಮಗೆ, ನಾನು ಅದನ್ನು ಅನುಸರಿಸಿಕೊಂಡು ಬಂದವನು, ನಾನೇನು ಹಾಗೆ ಇಟ್ಟಿಲ್ಲ, ಅದೇ ಬಿಟ್ಟಿಲ್ಲ. ನಿಮ್ಮನ್ನು ನೋಡಿ, ದುಶ್ಚಟದಿಂದ ವಿರುದ್ಧವಾಗಿ ನೀವು ಹೋದ್ರೆ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಒಂದು ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ನಾರಾಯಣ ಗುರು ತತ್ವ ಇದನ್ನು ನಮಗೆ ಕಲಿಸಬೇಕು. ಅದನ್ನು ನೀವು ಫಾಲೋ ಮಾಡ್ತೀರಿ ಅಂತ ನಾನು ನಂಬಿದ್ದೇನೆ. ಉಳಿದಾಗೆ ಸರಳತೆ, ನಾನು ಆಗಲೇ ಹೇಳಿದೆ, ಎಲ್ಲದರಲ್ಲೂ ಸರಳವಾಗಿರಲಿಕ್ಕೆ ನಾವು ಕಲಿಬೇಕು. ನಮಗೆ ಏನಾಗಿದೆ ಅಂದರೆ, ಈಗ ನಾವು ಆಗ ಮಾತಾಡ್ತಾ ಇದ್ದೇವೆ, ಈ ಭೂ ಸುಧಾರಣೆ ಬರ್ತಲ್ಲ, ನಾವೆಲ್ಲ ಗೇಣಿದಾರರು, ಬಿಲ್ಲವರಲ್ಲಿ, ಈಗಳವರಲ್ಲಿ, ದೀವರಲ್ಲಿ, ಹಳೆಬೇಕರಲ್ಲಿ ಎಲ್ಲರೂ ನಾವು ಗೇಣಿದಾರರು. ನನಗೆ ಭೂಮಿ ಬಂದ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ. ಈಗ 74ರಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಹಳ ಸಕ್ಸಸ್ಫುಲ್ ಆಗಿ ಬಂದದ್ದು ಭೂ ಸುಧಾರಣೆ ದಕ್ಷಿಣ ಕನ್ನಡ. ಈಗ 74ರಲ್ಲಿ ಭೂ ಸುಧಾರಣೆ ಬಂದಪ್ಪ. 74 ಅಂದ್ರೆ 26 + 22 ಎಷ್ಟಾಯ್ತು? 25-45 ಇದರಲ್ಲಿ ಭೂಮಿ ಪಡೆದವ ಇಲ್ಲವರು ಎಲ್ಲಿರ್ಬೇಕಿತ್ತು ಹೇಳಿ? ಮೇಲೆ ಹೋಗ್ಬೇಕಲ್ಲ ಅವರು. ಅಂದ್ರೆ ಆರ್ಥಿಕವಾಗಿ ಸುಧಾರಣೆ ಆಗಬೇಕಿತ್ತು, ಸಾಮಾಜಿಕವಾಗಿ ಮೇಲೆ ಭೂಮಿ ಕಳ್ಕೊಂಡವರು ಕೆಳಗಡೆ ಹೋಗ್ಲಿ, ಬಂಡರು, ಬ್ರಾಹ್ಮಣರು, ಜೈ, ಅದು ಉಲ್ಟಾಗಿದೆ. ಭೂಮಿ ಪಡ್ಕೊಂಡ ಬಿಲ್ಲವರು ಕೆಳಗಡೆ ಬಂದಿದ್ದಾರೆ, ಭೂಮಿ ಕಳ್ಕೊಂಡವರು ಮೇಲೆ ಹೋಗ್ತಾರೆ. ಯಾಕೆ?
ನಾನು ಭಾಳಷ್ಟು ಬಿಲ್ಲವ ನಾಯಕರಲ್ಲಿ ಇದನ್ನು ಪ್ರಶ್ನೆ ಮಾಡ್ತೀನಿ. ಯಾಕೆಂದರೆ ನಾಯಕತ್ವದ ಸಮಸ್ಯೆ. ನೀವು ನಾಯಕರ ತತ್ವವನ್ನು ಅಪ್ಲೈ ಮಾಡ್ತೀವಿ. ನಾರಾಯಣ ಗುರುಗಳು ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಅನ್ನುವಂಥ ಒಂದು ಸಂಘಟನೆಯನ್ನು ಕಟ್ಟಿ ಅದು ಕಲ್ಪನೆ ಸುಮಾರು 200-300 ಇನ್ಸ್ಟಿಟ್ಯೂಷನ್ಸ್ಗಳನ್ನು ಮಾಡಿದ್ದಾರೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು. ಇತ್ತೀಚೆಗೆ ಅಂದರೆ ಒಂದು 4-5 ವರ್ಷದ 10 ವರ್ಷದ ಹಿಂದೆ ಒಂದು ಸರ್ವೆ ಆಗಿದೆ. ನಾರಾಯಣ ಗುರು ಚಳವಳಿಯ ಪರಿಣಾಮ ಏನಾಗಿದೆ ಕೇರಳದಲ್ಲಿ. ನೀವು ಈಳವ ಸಮುದಾಯ ಯಾರಾದರೂ, ನಾನು ಬಹಳಷ್ಟು ಮಂದಿ ಇಲ್ಲಿ ನೀವು PhD ಮಾಡುವವರು, ಪೋಸ್ಟ್ ಗ್ರಾಜುಯೇಷನ್ ಸ್ಟಡಿ ಮಾಡುವವರೆಲ್ಲ ಇದ್ದೀರಿ. ದಯವಿಟ್ಟು ಇದನ್ನು ಯಾರಾದರೂ ಸಬ್ಜೆಕ್ಟ್ ಇಟ್ಕೊಂಡು, ನಿಮಗೆ ಅವಕಾಶ ಇದೆ ಗೊತ್ತಿಲ್ಲ, ನಿಮಗೆ ಯೂನಿವರ್ಸಿಟಿಯ ರೂಲ್ಗಳೆಲ್ಲ ಗೊತ್ತಿಲ್ಲ, ಬೇರೆ ರಾಜ್ಯಕ್ಕೆ ಹೋಗಿ ಸ್ಟಡಿ ಮಾಡುವಾಗ ಅವಕಾಶ ಇದೆ ಅಂತ ಅದನ್ನು ಮಾಡಬೇಕು. ಈಳವರಲ್ಲಿ ನಾರಾಯಣ ಗುರು ಚಳವಳಿಯ ನಂತರ ಸಾವಿರಾರು ಸಂಖ್ಯೆಯಲ್ಲಿ ಲೆಕ್ಚರರ್, ಪ್ರಾಧ್ಯಾಪಕರು, ಶಿಕ್ಷಕರು, ವಕೀಲರು, ಆಡಿಟರ್ಗಳು, ಸಿನಿಮಾ ಆ್ಯಕ್ಟರ್ಗಳು ಕೂತ್ಕೊಂಡಿದ್ದಾರೆ. ತಿಲಕನಂದು ಮಳೆಯಲ್ಲಿ ಭಾಳ ಒಳ್ಳೆಯ ನಟ ತಿಲಕನ್. ಭಾಳ ಮಂದಿ ಇದ್ದಾರೆ, ಕೆಲವರು ನಮಗೆ ಅವ್ರ ಜಾತಿ ಗೊತ್ತಾಗೋದಿಲ್ಲ. ಭಾಳ ಮಂದಿ ಮಳೆಯಾಳಿ ಇವತ್ತಿನ ಬೆಸ್ಟ್ ಫಿಲ್ಮ್ಗಳನ್ನು ಕೊಡ್ತಾ ಇರೋದು ಮಳೆಯಾಳಿ. ನೀವು OTTಯಲ್ಲಿ ನೋಡಿದರೆ ಜನಗಣಮನ ನೀವು ನೋಡಿದ್ರು ಭಾಳ ಮಂದಿ ಬೆಸ್ಟ್ ಫಿಲ್ಮ್ಗಳನ್ನು ಕೊಡ್ತಾ ಇರೋದು. ಅಲ್ಲಿ ಡೈರೆಕ್ಟರ್ಗಳು, ಆ್ಯಕ್ಟರ್ಗಳು. ಎಲ್ಲೋ ಒಂದು ಕಡೆ ನಾನು ಹೇಳ್ತೇನೆ, ನಾರಾಯಣ ಗುರು ಚಳವಳಿಯ ಇನ್ಫ್ಲುಯೆನ್ಸ್ ಅದರ ಮೇಲೆ, ಅವರ ಮೇಲೆ. ಕೇರಳದವರು ಎಲ್ಲಿ ಹೋದ್ರು ಬದುಕ್ತಾರೆ ಅಂತ ಹೇಳ್ತಾರೆ. ಸ್ವಲ್ಪ ಕೇರಳದಲ್ಲಿ ಇದೆ, ಅದು ಎಲ್ಲೂ ಹೋಗಿದ್ದು ಬದುಕ್ತಾರೆ, ಅವ್ರು ಎಜೆಸ್ಟ್ ಆಗ್ತಾರೆ ಕೇರಳದವರು. ಅವರ ಲ್ಯಾಂಗ್ವೇಜ್ ಅವ್ರಿಗೆ ಚೆನ್ನಾಗಿದೆ. ಇವತ್ತು ನೋಡಿ, ನಿಮ್ಮ ಹಾಲಿವುಡ್ ಬಾಲಿವುಡ್ಗೆ ಚಾಲೆಂಜ್ ಮಾಡುವ ಹಾಗೆ ನಿಮ್ಮ ಟಾಲಿವುಡ್ ಬರ್ತಾ ಇದೆ. ಟಾಲಿವುಡ್ ಅಲ್ಲ, ನಿಮ್ಮ ಮಲಯಾಳಂ, ಕಾಲಿವುಡ್. ಸೊ ಬಹಳ ಮಂದಿ ಸರ್ವೆ ಮಾಡಿದ್ದಾರೆ. ನಾರಾಯಣ ಗುರು ಚಳವಳಿ ಕಾರಣಕ್ಕಾಗಿ ಇಷ್ಟು ಮಂದಿ ಉಟ್ಕೊಂಡಿದ್ದಾರೆ. ಬರೀ ವಕೀಲರು, ಪ್ರಾಧ್ಯಾಪಕರು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಇಂಡಸ್ಟ್ರಿಯಲಿಸ್ಟ್ಗಳು. ಚಂದ್ರಿಕಾ ಸೂಪ್ನ ಸ್ಥಾಪಕ ನಾರಾಯಣ ಗುರು ಬಹಳ ದೊಡ್ಡ ಭಕ್ತ ಅವರು. ಅಲ್ಲಿಯ ಜರ್ನಲಿಸ್ಟ್ಗಳು ಬಂದುಬಿಟ್ಟಿದ್ದಾರೆ ಬಹಳ ಮಂದಿ, ಚಳವಳಿಯ ಪ್ರಾಡಕ್ಟ್ಗಳಾಗಿ ಬಂದು. ಆದರೆ ಕರ್ನಾಟಕದಲ್ಲಿ ನಾರಾಯಣ ಗುರು ಚಳವಳಿ ಕೇರಳದ ಕರಾವಳಿಯ ಕುದುರೋಳಿಗೆ ಸೀಮಿತ. ಅಲ್ಲೂ ಕೂಡ ಅದರ ಉತ್ಪನ್ನಗಳು ಬರಲಿಲ್ಲ. ಇವತ್ತಿಗೂ ಈಳವರಿಗೆ, ಇಲ್ಲವರಿಗೆ, ಈಡಿಗರಿಗೆ ನಮ್ಮದಂತ ಹೇಳ್ಕೊಳ್ಳೋ ಒಂದು ಮೆಡಿಕಲ್ ಕಾಲೇಜ್ ಜಾಲಪುರದಲ್ಲಿ ಅವರ ಕುಟುಂಬದ ಒಂದೇ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ITI ಇಲ್ಲ. ಅಲ್ಲಲ್ಲಿ ಸಾಧು ಪೂಜಾರಿ ಅಂತ ದಕ್ಷಿಣದ ಒಂದು ಸ್ಕೂಲ್ಗಳಿಲ್ಲ. ಅಂದರೆ ನಾಯಕತ್ವದ ಸಮಸ್ಯೆ ಮತ್ತು ನಾರಾಯಣ ಗುರುಗಳನ್ನ ತತ್ವವನ್ನು ಓದಿದ ಸಮಸ್ಯೆ. ಅದರಿಂದ ಮುಂದಿನ ತಲೆಮಾರು ನಿಮ್ಮಿಂದ ನಾಯಕತ್ವ ಹೋಗ್ತದೆ. ನಾನು ಇವತ್ತು ಹೇಳ್ತೇನೆ, ಬಹಳ ವಿಶ್ವಾಸಪೂರ್ವಕವಾಗಿ ಹೇಳ್ತೇನೆ, ನಾರಾಯಣ ಗುರು ತತ್ವದ ಮೇಲೆ ನೀವು ಸಂಘಟನೆ ಕಟ್ಟಿದೆ, ಅದರ ಮೇಲೆ ನಾಯಕತ್ವವನ್ನು ರೂಪಿಸಿಕೊಂಡ್ರೆ ಖಂಡಿತ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಸಮಾಜಕ್ಕೆ ಮಾತ್ರ ಒಳ್ಳೆಯದಾಗೋದಿಲ್ಲ, ನಿಮಗೂ ಒಳ್ಳೆಯದು. ಅದರಿಂದ ಈ ಅರ್ಥದಲ್ಲಿ ನಾನು ಇದನ್ನು ಮಾತಾಡಿದ್ದೇನೆ. ಸ್ವಲ್ಪ ದೀರ್ಘವಾಗಿ ಮಾತಾಡಿದ ಕಾರಣ 1 ಗಂಟೆ 13 ನಿಮಿಷ ಮಾತಾಡಿದ್ದೇನೆ. ಅದರಿಂದ ನಿಮ್ಮ ಪ್ರಶ್ನೆಗಳಿದ್ದರೆ ಇನ್ನೂ 2 ಗಂಟೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಏನೇನು ಕಾರ್ಯಕ್ರಮ ಅಂತ ಕೇಳಿದರೆ ನಾನು ಅದಕ್ಕೆ ನನ್ನ ಅರಿವಿನ ಮಿತಿಯೊಳಗಡೆ ನೀವು ಉತ್ತರ ಕೊಟ್ಟಿದ್ದಾರೆ. ನಮಸ್ಕಾರ. ಮೋಹನ್ ಕೇಳಿ.